ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 234ನೇ ವಿಡಿಯೋ. ಯಾರು ಹಿಂದಿನ ತರಗತಿಗಳನ್ನು ಕಳೆದ ತರಗತಿಗಳನ್ನು ನೋಡಿಲ್ಲ, ಸೆಪ್ರೇಟ್ ನಿಮಗೆ ಪ್ಲೇಲಿಸ್ಟ್ ಇದೆ. ಅದರ ಮುಖಾಂತರವಾಗಿ ಡೀಟೇಲ್ಡ್ ಆಗಿ ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಕಂಟಿನ್ಯೂಟಿ ಸಿಗುತ್ತೆ ನಿಮಗೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ಔರಂಗಜೇಬನ ನಂತರ ಭಾರತ ಇತಿಹಾಸದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದಂತಹ ಒಂದು ಸಾಮ್ರಾಜ್ಯ ಅಂದರೆ ಅದು ಮರಾಠ ಸಾಮ್ರಾಜ್ಯ. ಭಾರತೀಯ ಇತಿಹಾಸದಲ್ಲಿ ಮರಾಠರ ಹೆಸರು, ಅವರ ಆಳ್ವಿಕೆ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ಬೋದಾಗುತ್ತೆ. ಅವರ ಇನ್ಫ್ಲೂಯೆನ್ಸ್ ಅನ್ನ ನಾವು ಇವತ್ತು ಕೂಡ ಅವರ ಇನ್ಫ್ಲುಯೆನ್ಸ್ ಅನ್ನು ನಾವು ಕಾಣಬಹುದಾಗುತ್ತೆ ಹಲವಾರು ಕಡೆಗಳಲ್ಲಿ, ಬೇರೆ ಬೇರೆ ರೀತಿಯ ರೂಪದಲ್ಲಿ. ಶಿವಾಜಿಗೆ ಸಂಬಂಧಪಟ್ಟಂತೆ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಶಿವಾಜಿಯ ಸ್ವರಾಜ್ಯ ಅನ್ನುವಂಥದ್ದು ಒಂದು ಸೆಕ್ಯುಲರ್ ಸ್ಟೇಟು. ತನ್ನ ದೇಶದಲ್ಲಿ, ತನ್ನ ಸಾಮ್ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಫೋರ್ಸ್ಡ್ ಕನ್ವರ್ಷನ್ ಅನ್ನ, ಹಿಂದೂ ಧರ್ಮವನ್ನ ಉಳಿಸ್ಬೇಕು ಅನ್ನುವಂಥದ್ದು ಅವರ ಒಂದು ಧ್ಯೇಯ ಆಗಿತ್ತು. ಅದು ಒಂದು ಧ್ಯೇಯ ಆಗಿತ್ತು. ಆದರೆ ಬೇರೆ ಧರ್ಮದವರನ್ನ, ಇಲ್ಲದೇ ಇರೋದವರನ್ನ ತಮ್ಮ ಧರ್ಮಕ್ಕೆ ತೆಗೆದುಕೊಂಡು, ಹಿಂಸಾತ್ಮಕವಾಗಿ ತೆಗೆದುಕೊಂಡು ಬರುವುದನ್ನ, ಒತ್ತಾಯಪೂರ್ವಕವಾಗಿ ತೆಗೆದುಕೊಂಡು ಬರುವುದನ್ನ ಬ್ಯಾನ್ ಮಾಡಿದ್ದರು ಶಿವಾಜಿ. ಯುದ್ಧವನ್ನ ಮಾಡಿದಾಗ ಹೆಣ್ಣು ಮಕ್ಕಳನ್ನು ಯಾರು ಕೂಡ ಮುಟ್ಟುವಂತಿಲ್ಲ. ಮುಸ್ಲಿಂ ಹೆಣ್ಮಕ್ಳು ಅವರಿಗೆ ಸಿಕ್ಕಾಗ ಯುದ್ಧಗಳನ್ನು ಮಾಡುವಾಗ ಅವರಿಗೆ ಕುರಾನ್ ಕಾಪಿಯನ್ನು ಕೊಟ್ಟು ಅಟ್ಮೋಸ್ಟ್ ರೆಸ್ಪೆಕ್ಟ್ ಇಂದ ಅವ್ರು ನೋಡ್ಕೋಬೇಕಾಯ್ತು. ಯಾವುದೇ ಮಸೀದಿಯನ್ನ ಹಾನಿ ಮಾಡುವಂತಿಲ್ಲ, ಯಾವುದೇ ಕುರಾನ್ ಕಾಪಿಗಳನ್ನು ಹಾನಿ ಮಾಡುವಂತಿಲ್ಲ ಅನ್ನುವಂತ ಒಂದು ಆದೇಶ ನಾವು ಶಿವಾಜಿದಾಗಿತ್ತು. ಶಿವಾಜಿಯವರನ್ನ ಮರಾಠ ರಾಷ್ಟ್ರೀಯತೆಯ ಪಿತಾಮಹ ಅಂತ ಪರಿಗಣಿಸಲಾಗಿದೆ. ಶಿವಾಜಿಯವರು 1680ರಲ್ಲಿ ಪ್ರತಾಪ್ಗಢದಲ್ಲಿ ಕ್ಯಾನ್ಸರ್ ರೋಗದಿಂದ ಅವರು ನಿಧನರಾಗ್ತಾರೆ. ಶಿವಾಜಿ ನಂತರವಾಗಿ ಏನಾಯ್ತು, ಮರಾಠ ಪೊಲಿಟಿಕ್ಸ್ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಯಾರು ನೆಕ್ಸ್ಟ್ ರಾಜನಾಗಬೇಕು, ಶಿವಾಜಿಯ ನಂತರವಾಗಿ ಯಾರು ನೆಕ್ಸ್ಟ್ ರಾಜನಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಜಗಳಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಾರ್ ಆಫ್ ಸಕ್ಸೆಷನ್ ಕೂಡ ಆಗುತ್ತೆ. ಅದರಲ್ಲಿ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಜಸ್ಟ್ ಗೊತ್ತಿಲ್ಲ ನಿಮಗೆ. ಶಿವಾಜಿಯ ನಂತರ ಶಿವಾಜಿಗೆ 2 ಜನ ಹೆಂಡತಿಯರು, 2 ಜನ ಗಂಡು ಮಕ್ಕಳು. ಒಂದು ಕಡೆ ಸಾಯಿಬಾಯಿ, ಇನ್ನೊಂದು ಕಡೆ ಸಾಯಿರಾಬಾಯಿ, ಇಬ್ಬರು ಹೆಂಡತಿಯರು ಶಿವಾಜಿಯವರಿಗೆ. ಸಾಯಿಬಾಯಿಯ ಮಗ ಸಾಂಬಾಜಿ ಅಂತೇಳಿ, ಸಾಯಿರಾಬಾಯಿಯ ಮಗ ರಾಜಾರಾಮ್ ಅಂತೇಳಿ. ನೋಡ್ರಿ, ಸಾಯಿಬಾಯಿ, ಶಿವಾಜಿ ಇಬ್ಬರು ಹೆಂಡತಿಯರು, ಸಾಯಿಬಾಯಿ ಮತ್ತು ಸಾಯಿರಾಬಾಯಿ. ಸಾಯಿಬಾಯಿಯ ಮಗ ಸಾಂಬಾಜಿ, ಸಾಯಿರಾಬಾಯಿಯ ಮಗ ರಾಜಾರಾಮ್. ಇವರಿಬ್ಬರಲ್ಲಿ ಯಾರಿಗೆ ರಾಜನನ್ನಾಗಿ ಮಾಡಬೇಕು ಅನ್ನುವಂಥದ್ದು, ಯಾರನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು ಅಂತೇಳಿ ಇವರ ಇಬ್ಬರಲ್ಲಿ ಸ್ವಲ್ಪ ಒಳಜಗಳಾಗ್ತದೆ. ನಂತರವಾಗಿ ಸಾಂಬಾಜಿ ಛತ್ರಪತಿ ಆಗ್ತಾನೆ. ತನ್ನ ತಂದೆ ನಂತರ ಸಾಂಬಾಜಿ ಅಧಿಕಾರವನ್ನ ವಹಿಸಿಕೊಳ್ತಾನೆ. ಇವನ ಕಾಲದಲ್ಲಿ ಏನಾಯ್ತು ನೋಡೋಣ. ಶಿವಾಜಿಯ ನಂತರ ಅವನ ಹಿರಿಯ ಮಗ ಸಾಂಬಾಜಿ, ಹಿರಿಯನಾಗಿದ್ದ ಸಾಂಬಾಜಿ ರಾಜಾರಾಮ್ಗಿಂತ ಹಿರಿಯನಾಗಿದ್ದ. ಅದರಿಂದ ಜಗಳಗಳು ಆಯ್ತು, ಸ್ವಲ್ಪ ಆಂತರಿಕ ಜಗಳಗಳು, ವಾರ್ ಆಫ್ ಸಕ್ಸೆಷನ್ ತರ ಒಂದು ಸ್ವಲ್ಪ ಒಳ ಜಗಳಗಳು ಆಯ್ತು. ಅದರ ನಂತರವಾಗಿ ಸಾಂಬಾಜಿ ಅಧಿಕಾರಕ್ಕೆ ಬರ್ತಾನೆ. ಸಾಂಬಾಜಿ ಕಾಲದಲ್ಲಿ ಏನಾಯ್ತು, 1680ರಿಂದ 89ರವರೆಗೆ ಛತ್ರಪತಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಸಾಂಬಾಜಿ ವಾಸ್ ದ ಫಸ್ಟ್ ಸನ್ ಆಫ್ ಶಿವಾಜಿ, ಶಿವಾಜಿಯ ಹಿರಿಯ ಮಗ ಕೂಡ ಹೌದು. ಇವನು ಔರಂಗಜೇಬನ ಹತ್ರ ಚರ್ಚೆ ಮಾಡಬೇಕಾದ್ರೆ ನಿಮಗೆ ಒಂದು ಮಾತನ್ನು ಹೇಳಿದ್ದೆ. ಔರಂಗಜೇಬನ ಮಗ ನೆಕ್ಸ್ಟ್ ರಾಜ್ಕುಮಾರ್ ಆಗ್ಬೇಕಾದ್ರೆ ಅಕ್ಬರ್ ತಂದೆ ವಿರುದ್ಧವಾಗಿ ದಂಗೆ ಎದ್ದು ದಕ್ಷಿಣಕ್ಕೆ ಬರ್ತಾನೆ, ಮರಾಠ ಹತ್ರ ಬರ್ತಾನೆ, ಪ್ಲೇಸ್ ಅನ್ನ ಕೇಳಲಿಕ್ಕೆ, ಉಳ್ಕೊಳ್ಳಿಕ್ಕೆ ಸಹಾಯವನ್ನ ಬೇಡ್ತಾನೆ. ಆಗ ಔರಂಗಜೇಬನ
ಮಗ ಅಕ್ಬರನಿಗೆ ಸಾಂಬಾಜಿ ಆಶ್ರಯವನ್ನ ಕೊಡ್ತಾರೆ. ಯಾವಾಗ ಸಾಂಬಾಜಿ ಆಶ್ರಯವನ್ನ ಕೊಟ್ಟಾಗ ಔರಂಗಜೇಬನಿಗೆ ಇದು ಇಷ್ಟ ಆಗಲಿಲ್ಲ. ನನ್ನ ವಿರುದ್ಧವಾಗಿ ಸಾಂಬಾಜಿ ಪಿತೂರಿಯನ್ನ ಮಾಡ್ತಾ ಇದ್ದಾನೆ, ಅಕ್ಬರು ನನ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಆಗದಿದ್ದಾನೆ, ಅಂಥವನಿಗೆ ಸಾಂಬಾಜಿ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಸಾಂಬಾಜಿಯ ಮೇಲೆ ಔರಂಗಜೇಬ ಸಿಟ್ಟಿಗೆ ಹೇಳ್ತಾನೆ. ತನ್ನ ಮಗನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಔರಂಗಜೇಬ ಸಿಟ್ಟಿಗೆದ್ದು ಸಾಂಬಾಜಿಯ ವಿರುದ್ಧವಾಗಿ ಯುದ್ಧವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಔರಂಗಜೇಬ. ಯಾವಾಗ ಅಕ್ಬರನಿಗೆ ಆಶ್ರಯವನ್ನ ಕೊಟ್ಟಾಗ ಔರಂಗಜೇಬ ಸಾಂಬಾಜಿ ವಿರುದ್ಧವಾಗಿ ಮರಾಠರ ವಿರುದ್ಧವಾಗಿ ಒಂದು ಯುದ್ಧವನ್ನ ಮಾಡ್ತಾನೆ. ಅದೇ ಸಂಗಮೇಶ್ವರ ಕದನ ಅಂತೇಳಿ 1689ರಲ್ಲಿ ನಡೆಯುತ್ತೆ ಕದನ ಇದು. ಈ ಕದನದಲ್ಲಿ ಔರಂಗಜೇಬನು ಸಾಂಬಾಜಿಯನ್ನ ಸೋಲಿಸಿ ಕೊಲ್ತಾನೆ. ಇಲ್ಲಿಗೆ ಶಿವಾಜಿ ಹಿರಿಯ ಮಗನ ಕತೆ ಮುಗೀತು. ಮತ್ತು ಆ ಸಾಂಬಾಜಿಗೆ ಒಬ್ಬ ಮಗ ಇದ್ದ, ಶಾಹೂಜಿ ಅಂತೇಳಿ. ಸಾಂಬಾಜಿಯನ್ನ ಕೊಲೆ ಮಾಡಿ ಸಾಂಬಾಜಿಯ ಮಗ ಶಾಹೂಜಿಯನ್ನ ಔರಂಗಜೇಬ ಕರೆದೊಯ್ದು ತನ್ನ ಆಸ್ಥಾನಕ್ಕೆ ಕರೆದೊಯ್ದು ಆಗ್ರಾದಲ್ಲಿ ಅವರನ್ನ ಕೂಡಿ ಹಾಕಲಾಗುತ್ತೆ. ಆಗ್ರಾದಲ್ಲಿ ಅವರನ್ನ ಇರಿಸಲಾಗಿತ್ತು, ಬಂದಿಯಾಗಿ ಇರಿಸಲಾಗುತ್ತೆ. ಸಾಂಬಾಜಿಯ ಮಗ ಸಾಂಬಾಜಿಯನ್ನ ಕೊಲೆ ಮಾಡಲಾಯಿತು. ನಂತರ ಶಾಹೂಜಿಯನ್ನ ಅಲ್ಲಿ ಬಂಧನದಲ್ಲಿ ಇರಿಸಲಾಯಿತು. ಮುಂದೆ ಸಾಂಬಾಜಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಯಾವಾಗ ಔರಂಗಜೇಬನ ಮರಣದ ನಂತರವಾಗಿ ಸಾಂಬಾಜಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀವಿ ಮುಂದಿನ ತರಗತಿಗಳಲ್ಲಿ. ಈಗ ಸಾಂಬಾಜಿ ಕೊಲೆ ಆದ, ಅವರ ಮಗ ಶಾಹೂಜಿ ಕೂಡ ಆ ಬಂಧನದಲ್ಲಿ ಇಡಲಾಯಿತು. ಅವರನ್ನು ಆಗ್ರಾದಲ್ಲಿ ಬಂಧನದಲ್ಲಿ ಇಡಲಾಯಿತು. ನಂತರವಾಗಿ ನೆಕ್ಸ್ಟ್ ಛತ್ರಪತಿ ಯಾರಾಗಬೇಕು? ಶಿವಾಜಿ ಇನ್ನೊಬ್ಬ ಮಗ ರಾಜಾರಾಮ್ ಇದ್ನಲ್ಲ, ಸಾಯ್ರಾಬಾಯಿಯ ಮಗ, ಅವನು ಛತ್ರಪತಿ ಆಗ್ತಾನೆ. ನಂತರ ಶಿವಾಜಿಯ ಸೆಕೆಂಡ್ ಸನ್ ರಾಜಾರಾಮ್ ಬಿಕಮ್ ಛತ್ರಪತಿ. ಸಾಂಬಾಜಿಯ ನಂತರ ರಾಜಾರಾಮ್ ಛತ್ರಪತಿ ಆಗ್ತಾನೆ. ಸಾಂಬಾಜಿಯನ್ನ ಆಗ್ರಾದಲ್ಲಿ ಇರಿಸಲಾಗುತ್ತೆ ಔರಂಗಜೇಬನ ಮರಣದ ನಂತರವಾಗಿ ಅವನು ಮತ್ತೆ ಬರ್ತಾನೆ. ಅದರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತೀನಿ. ನೆಕ್ಸ್ಟ್ ಛತ್ರಪತಿ ಆಗಿದ್ದು ರಾಜಾರಾಮು. 1689ರಿಂದ 1700ರವರೆಗೆ ರಾಜಾರಾಮ್ ಛತ್ರಪತಿಯಾಗಿ ಆಳ್ವಿಕೆಯನ್ನ ಮಾಡ್ತಾನೆ ಮರಾಠರಲ್ಲಿ. ರಾಜಾರಾಮು ತಮಿಳುನಾಡಿನ ಜಿಂಜಿಯಿಂದ ಅವನು ಆಳ್ವಿಕೆ ನಡೆಸ್ತಾನೆ. ನಾನು ನಿಮಗೆ ಶಿವಾಜಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಶಿವಾಜಿ ಗೋಲ್ಕೊಂಡನ ಸಹಾಯವನ್ನು ಪಡೆದುಕೊಂಡು ಈ ಜಿಂಜಿಯನ್ನು ಕೂಡ ಅವನು ಅದರ ಮೇಲೆ ದಂಡೆತ್ತಿ ಹೋಗಿರ್ತಾನೆ. ಅಲ್ಲಿಂದನೇ, ತಮಿಳುನಾಡಿನ ಜಿಂಜಿಂದನೇ ರಾಜಾರಾಮು ಅವರ ಶಿವಾಜಿ ಎರಡನೇ ಮಗ ಆಳ್ವಿಕೆಯನ್ನು ಮಾಡ್ತಾನೆ. ಅಲ್ಲಿಂದ ಆಳ್ವಿಕೆಯನ್ನು ಮಾಡ್ತಾನೆ. ರಾಜಾರಾಮು ಏನು ಅಷ್ಟಪ್ರಧಾನರು ಅಂತ ಕರಿತಿದ್ವಿ, ಶಿವಾಜಿ ಸ್ಥಾಪನೆ ಮಾಡಿದಂತಹ ಅಷ್ಟಪ್ರಧಾನರು 8 ಮಂತ್ರಿಗಳು, ಅದಕ್ಕೆ ಒಂದು ಹೊಸ ಹೊಸ ಹುದ್ದೆಯನ್ನ ಆಡ್ ಮಾಡ್ತಾನೆ, ಪ್ರತಿನಿಧಿ ಅಂತೇಳಿ. ಈ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಪೋಸ್ಟ್, ಪ್ರತಿನಿಧಿ ಒಂದು ಪೋಸ್ಟ್ ಅನ್ನ ಆಡ್ ಮಾಡ್ತಾನೆ. ಆದ್ದರಿಂದ ಅಷ್ಟಪ್ರಧಾನ ಇದ್ದು ನವಪ್ರಧಾನ ಆಗ್ಬಿಡುತ್ತೆ. 8 ಇದ್ದಾಗ ಅಷ್ಟಪ್ರಧಾನ ತನ್ನ ತಂದೆ ಶಿವಾಜಿ ಸ್ಥಾಪನೆ ಮಾಡಿದ್ದು. ರಾಜಾರಾಮು ಒಂದು ಹೊಸ ಹುದ್ದೆಯನ್ನು ಸ್ಥಾಪನೆ ಮಾಡ್ತಾನೆ, ದಟ್ ಈಸ್ ಕಾಲ್ಡ್ ಪ್ರತಿನಿಧಿ. ಅದರಿಂದ 8 ಇದ್ದಿದ್ದು 9 ಆಗ್ಬಿಡುತ್ತೆ. ಅದರಿಂದ ಅಷ್ಟಪ್ರಧಾನ ಇದ್ದು ಅದನ್ನ ನವಪ್ರಧಾನ ಆಗುತ್ತೆ, ನವಪ್ರಧಾನ ಅಂತ ಕರೆಯಲಾಗುತ್ತೆ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಅಷ್ಟಪ್ರಧಾನವನ್ನ ಶಿವಾಜಿ ಸ್ಥಾಪನೆ ಮಾಡಿದಂತಹ ಅಷ್ಟಪ್ರಧಾನಕ್ಕೆ ಒಂದು ಹುದ್ದೆಯನ್ನ ಯಾಡ್ ಮಾಡಿದವರು ಯಾರು ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ರಾಜಾರಾಮು. ಅವಾಗ ನಂತರ ಏನ್ ಕರೆಯಲಾಯ್ತು? ನವಪ್ರಧಾನ ಅಂತ ಕರೆಯಲಾಯ್ತು. 9 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, 9 ಮಂತ್ರಿಗಳು ಅಲ್ಲಿದ್ರು. ರಾಜಾರಾಮನ್ನು ಕೂಡ ಔರಂಗಜೇಬ ಕೊಲೆ ಮಾಡ್ತಾನೆ. ಇನ್ನೊಬ್ಬ ತಮ್ಮ ಅಣ್ಣ ಸಾಂಬಾಜಿಯನ್ನು ಕೂಡ ಔರಂಗಜೇಬ ಕೊಲೆ ಮಾಡಿದ್ದ. ಈಗ ರಾಜಾರಾಮನ್ನು ಕೂಡ 1700ರಲ್ಲಿ ಪ್ರತಾಪ್ಗಢದಲ್ಲಿ ಔರಂಗಜೇಬ ಕೊಲೆ ಮಾಡ್ತಾನೆ. ಶಿವಾಜಿ ಇಬ್ಬರು ಮಕ್ಕಳನ್ನು ಕೂಡ ಔರಂಗಜೇಬ ಕೊಲೆ ಮಾಡ್ತಾನೆ. ನಂತರವಾಗಿ ಯಾರು ಆಳ್ವಿಕೆ ಮಾಡ್ತಾರೆ? ರಾಜಾರಾಮ್ನ ಹೆಂಡತಿ ತಾರಾಬಾಯಿ ಅಂತೇಳಿ, ರಾಜಾರಾಮ್ನ ಹೆಂಡತಿ ತಾರಾಬಾಯಿ ಅಂತೇಳಿ, ಅವಳು ಕೂಡ ಗ್ರೇಟ್ ಲೀಡರ್ಶಿಪ್ ಅನ್ನ ಹೊಂದಿರುವಂತವಳು, ಮತ್ತೆ ಧೈರ್ಯವಂತೆ ಕೂಡ ಹೌದು. ರಾಜಾರಾಮ್ನ ನಂತರವಾಗಿ ತಾರಾಬಾಯಿ ಅಧಿಕಾರವನ್ನು ತೆಗೆದುಕೊಳ್ತಾಳೆ.
ಹ್ಮ್ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾವಲ್ಲ. ಬಿಕಾಸ್ ತನ್ನ ಗಂಡ ರಾಜಾರಾಮ್ ಕೂಡ ಔರಂಗಜೇಬನಿಂದ ಕೊಲೆ ಆದ. ಲೇಟರ್ ಲೇಟರ್ ರಾಜಾರಾಮ್ನ ಆ, ರಾಜಾರಾಮ್ನ ಹೆಂಡತಿ ತಾರಾಬಾಯಿ ಮರಾಠ ರಾಜಕೀಯವನ್ನ ನಿಯಂತ್ರಣ ಮಾಡ್ತಾಳೆ. ತಾರಾಬಾಯಿ 1700 1714ರವರೆಗೆ ಸ್ಟಾರ್ಟಿಂಗ್ ಮರಾಠರ, ನಂತರವಾಗಿ ಮುಂದೆ ಸಾಂಬಾಜಿಯ ಮಗ ಶಾಹೂಜಿ ಬರ್ತಾನೆ, 1707ರಲ್ಲಿ ಬರ್ತಾನೆ. ಆಗ ಶಾಹೂಜಿಗೂ ಮತ್ತು ತಾರಾಬಾಯಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ನನಗೆ ಬೇಕು ಅಂತ ಶಾಹೂಜಿ ಬರ್ತಾನೆ, ಅದಕ್ಕೆ ತಾರಾಬಾಯಿ ಬಿಟ್ಕೊಡುತ್ತಲ್ಲ, ಮತ್ತೆ ಅವರ ಮಧ್ಯೆ ದೊಡ್ಡ ಜಗಳ ಆಗತ್ತೆ. ಅದು ಬೇರೆ ರೂಪಕ್ಕೆ ತಿರುಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತಾರಾಬಾಯಿ ಈ ತಾರಾಬಾಯಿ ಅವರನ್ನ ಮರಾಠರ ರಕ್ಷಕ ಅಥವಾ ಮರಾಠರ ಅತ್ಯಂತ ಜನಪ್ರಿಯ ಮಹಿಳಾ ನಾಯಕಿ ಎಂದು ಕರೆಯಲಾಗ್ತದೆ. ತಾರಾಬಾಯಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಶಿ ವಾಸ್ ಕಾಲ್ಡ್ ಆಸ್ ಪ್ರೊಟೆಕ್ಟರ್ ಆಫ್ ಮರಾಠಾಸ್. ಇವಳು ನಂತರ ತನ್ನ ಗಂಡನ ರಾಜಾರಾಮ್ನ ಮರಣದ ನಂತರವಾಗಿ ಮರಾಠ ರಾಜಕೀಯದ ಮುಂದಾಳತ್ವವನ್ನು ವಹಿಸಿಕೊಳ್ತಾಳೆ. ಅತ್ಯಂತ ಜನಪ್ರಿಯ ಮಹಿಳಾ ನಾಯಕಿಯಾಗಿ ಇವಳು ಹೊರಹೊಮ್ತಾಳೆ. ಇಡೀ ಮರಾಠ ಪಾಲಿಟಿಕ್ಸ್ ಅನ್ನ ಅಂತ ದೊಡ್ಡ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ತಾರಾಬಾಯಿ ಮಾಡ್ತಾ ಹೋಗ್ತಾಳೆ. ನಾನು ನಿಮಗೆ ಹೇಳಿದೆ, ಸಾಂಬಾಜಿಯನ್ನ ಕೊಲೆ ಮಾಡಿ ಶಾಹೂಜಿಯನ್ನ ಬಂಧನದಲ್ಲಿರಿಸಲಾಗಿತ್ತು ಔರಂಗಜೇಬ. ಔರಂಗಜೇಬ 1707ರಲ್ಲಿ ಅವನು ಮರಣವನ್ನು ಹೊಂತಾನೆ. ಅವನು ಮರಣ ಹೊಂದಿದ ನಂತರ ಔರಂಗಜೇಬನ ನಂತರ ಅಲ್ಲಿ ಅವನ ಮಗ ಬಹದ್ದೂರ್ ಶಾ ಜಫರ್ ಒಂದನೇ ಬಹದ್ದೂರ್ ಶಾ ಜಫರ್ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದಾಗ ಔರಂಗಜೇಬ ತಂದು ಬಂದಿಯಾಗಿಟ್ಟಿದಂತಹ ಶಾಹೂಜಿಯನ್ನ ಅವನ ಮಗ ಬಹದ್ದೂರ್ ಶಾ ಜಫರ್ ಶಾಹೂಜಿಯನ್ನ ಜೈಲಿನಿಂದ 1707ರಲ್ಲಿ ಔರಂಗಜೇಬನ ಮರಣದ ನಂತರವಾಗಿ ಅವನು ಬಿಡುಗಡೆ ಮಾಡ್ತಾನೆ. ಈಗ ಶಾಹೂಜಿ ಆಗ್ಗದಿಂದ ಬಿಡುಗಡೆ ಹೊಂದ್ಬಿಟ್ಟು ಈಗ ದಕ್ಷಿಣಕ್ಕೆ ಬರ್ತಾನೆ. ಈಗ ದಕ್ಷಿಣಕ್ಕೆ ಬಂದಾಗ ಆ ಸಮಯದಲ್ಲಿ ತಾರಾಬಾಯಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾಳೆ. ಈಗ ಶಾಹೂಜಿ ಮತ್ತು ತಾರಾಬಾಯಿಯ ಮಧ್ಯೆ ಜಗಳಗಳಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ಏನ್ ಚರ್ಚೆ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಅದ್ರ ಬಗ್ಗೆ ನೋಡ್ಕೊಂಬೋಣ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿ. ಆಫ್ಟರ್ ದ ಡೆತ್ ಆಫ್ ಶಿವಾಜಿ ದೇರ್ ವಾಸ್ ಎ ಫೈಟ್ ಫಾರ್ ಸಕ್ಸೆಷನ್ ಬಿಟ್ವೀನ್. ನೋಡ್ರಿ, ಶಿವಾಜಿ ಮರಣದ ನಂತರ ಯಾರು ಉತ್ತರಾಧಿಕಾರಿ ಆಗ್ಬೇಕು ಅಂತೇಳಿ ಜಗಳ ಆಯ್ತು. ಯಾರ್ಯಾರ ಮಧ್ಯೆ ಆಯ್ತು ಅಂತ ಕೇಳಿದ್ದಾರೆ. ಇಬ್ಬರು ಮಕ್ಕಳು ರಾಜಾರಾಮ್ ಮತ್ತು ಸಾಂಬಾಜಿ ಇವರ ಮಧ್ಯೆ ಆಗಿರುವಂತದನ್ನ ನಾವು ಕಾಣ್ತಾ ಹೋಗ್ತೀವಿ. ಆಪ್ಷನ್ ಸಿ, ರಾಜಾರಾಮ್ ಮತ್ತು ಸಾಂಬಾಜಿ. ನಂತರವಾಗಿ ಸಾಂಬಾಜಿ ಅಧಿಕಾರಕ್ಕೆ ಬರ್ತಾನೆ. ಸಾಂಬಾಜಿ ಕೊಲೆ ಆಗ್ತಾನೆ ಔರಂಗಜೇಬರಿಂದ. ನಂತರ ಎರಡನೇ ಮಗ ರಾಜಾರಾಮ್ ಅಧಿಕಾರಕ್ಕೆ ಬರ್ತಾನೆ. ಅವನು ಕೂಡ ಔರಂಗಜೇಬರಿಂದ ಕೊಲೆ ಆಗ್ತಾನೆ. ನಂತರವಾಗಿ ತಾರಾಬಾಯಿ ರಾಜಾರಾಮ್ನ ಹೆಂಡತಿ ಅಧಿಕಾರವನ್ನ ಮಾಡ್ತಾಳೆ. ನಂತರವಾಗಿ ಸಾಂಬಾಜಿಯ ಮಗ ಶಾಹೂಜಿ 1707ರಲ್ಲಿ ಅವನು ಜೈಲಿಂದ ಬಿಡುಗಡೆ ಆಗ್ಬಿಟ್ಟು ಬರ್ತಾನೆ. ನಂತರ ಏನಾಗುತ್ತೆ ಚರ್ಚೆ ಮಾಡೋಣ. ಇನ್ನೊಂದು ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಟುಕ್ ಓವರ್ ದ ಮರಾಠ ಎಂಪೈರ್ ಆಸ್ ಇಟ್ಸ್ ಥರ್ಡ್ ಛತ್ರಪತಿ ಆಫ್ಟರ್ ಸಾಂಬಾಜಿ. ಸಾಂಬಾಜಿಯ ನಂತರ ಯಾರು ಛತ್ರಪತಿ ಆದ್ರು ಅಂತ ಕೇಳಿದ್ರೆ ರಾಜಾರಾಮು ಆದ ಅಂತೇಳಿ. ಇದು ಕೂಡ ನೋಡಿ ಕೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು. ಈ ತರ ಕೇಳಬಹುದು ಪ್ರಶ್ನೆಗಳನ್ನ. ಇನ್ನೊಂದು ಪ್ರಶ್ನೆ, ಅಟ್ ದ ಟೈಮ್ ಆಫ್ ಔರಂಗಜೇಬ ಡೆತ್ ದ ಮರಾಠ ಲೀಡರ್ಶಿಪ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್. ಔರಂಗಜೇಬ ಮರಣ ಆಗಿದ್ದು 1707ರಲ್ಲಿ. ಔರಂಗಜೇಬ ಮರಣದ ಸಮಯದಲ್ಲಿ ಮರಾಠ ಲೀಡರ್ಶಿಪ್ ಯಾರ ಕೈಯಲ್ಲಿತ್ತು ಅಂತ ಕೇಳಿದ್ರೆ ತಾರಾಬಾಯಿ ರಾಜಾರಾಮ್ನ ಹೆಂಡತಿ ಆಳ್ವಿಕೆಯನ್ನ ಮಾಡ್ತಾ ಇದ್ಲು. ಇನ್ನೊಂದು ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಮರಾಠ ವುಮೆನ್ ಲೆಡ್ ಸ್ಟ್ರಗಲ್ಸ್ ಅಗೇನ್ಸ್ಟ್ ದಿ ಮುಘಲ್ ಎಂಪೈರ್ ಫ್ರಮ್ AD 1700 ಆನ್ವರ್ಡ್ಸ್ ಅಂತ ಕೇಳಿದ್ದಾರೆ. ನೋಡಿ, ಈ ಕೆಳಗಿನ ಯಾವ ಮರಾಠರ ಮಹಿಳೆ ಮುಘಲರ ವಿರುದ್ಧವಾಗಿ 1700 ನಂತರವಾಗಿ ಅವರ ವಿರುದ್ಧವಾಗಿ ಇದು ಮಾಡಿದ್ಲು, ಸ್ಟ್ರಗಲ್ ಮಾಡಿದ್ಲು ಅಂತ ಕೇಳಿದಾಗ ದಟ್ ಇಸ್ ತಾರಾಬಾಯಿ. ಹೋರಾಟವನ್ನ ಮಾಡಿದ್ಲು, ಮುಘಲರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ಲು 1700 ನಂತರ ಯಾರು ಅಂತ ಕೇಳೋದು ದಟ್ ಇಸ್ ತಾರಾಬಾಯಿನಲ್ವಾ. ಈ ತರ ಪ್ರಶ್ನೆಗಳನ್ನ ಕೇಳಬಹುದು. ಇವನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. 1707ರಲ್ಲಿ ಔರಂಗಜೇಬನ ಮರಣದ ನಂತರ ಶಾಹೂಜಿ ಬಿಡುಗಡೆ ಆಗ್ತಾನೆ. ಶಾಹೂಜಿ ಬಿಡುಗಡೆ ಆದ ನಂತರ ಮಹಾರಾಣಿ ತಾರಾಬಾಯಿಗೂ ಮತ್ತು ಶಾಹೂಜಿ ಮಧ್ಯೆ ಸ್ವಲ್ಪ ಕದನಗಳು ಆಗ್ತದೆ. ಯಾರ ಲೀಡರ್ಶಿಪ್ಗೋಸ್ಕರ ಅದು ಏನಾಗುತ್ತೆ ನೋಡ್ಕೊಳ್ತಾ ಹೋಗೋಣ. ಶಾಹೂಜಿ 1707ರಲ್ಲಿ ಅವನ ಪ್ರವೇಶ
ಮರಾಠ ರಾಜಕೀಯವನ್ನ ಬದಲಾವಣೆ ಮಾಡುತ್ತೆ. ಶಾಹುಜಿ ಹೋಗ್ಬಿಟ್ಟು ತಾರಾಬಾಯಿಗೆ ಕೇಳ್ತಾಳೆ, ನನಗೆ ಅಧಿಕಾರವನ್ನ ಬಿಟ್ಟು ಕೊಡು ಅಂತೇಳಿ. ಅದಕ್ಕೆ ತಾರಾಬಾಯಿ ಒಪ್ಪುವುದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಶಾಹುಜಿ ಅಂತಹ ಹೇಳಿಕೊಳ್ಳುವಂತಹ ರಾಜನೇನಲ್ಲ, ಅತ್ಯಂತ ವೀಕ್ ರಾಜ. ಶಾಹುಜಿ ಅಂತ ಬ್ರೇವ್ ರಾಜ ಏನಲ್ಲ, ವೀಕ್ ರಾಜ. ಅದಕ್ಕೆ ತಾರಾಬಾಯಿ ಶಾಹುಜಿಗೆ ಕೊಟ್ರೆ ಸರಿಯಾಗಲ್ಲ, ಮರಾಠ ರಾಜಕೀಯ ತುಂಬ ಬದಲಾವಣೆ ಆಗುತ್ತೆ, ಅವನಿಗೆ ಕಂಟ್ರೋಲ್ ಸಿಗಲ್ಲ, ಶಾಹುಜಿಯ ಪವರ್ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ತಾರಾಬಾಯಿ ಹೇಳ್ತಾಳೆ, ಬೇಡ ನೀನು ಸದ್ಯಕ್ಕೆ ಬೇಡ ಅಂತ ಹೇಳಿದಾಗ ಅದಕ್ಕೆ ಶಾಹುಜಿಗೆ ಕೋಪ ಬಂತು. ಶಾಹುಜಿ ಏನ್ ಮಾಡ್ತಾನೆ, ನಾನು ಏನಾದರೂ ಮಾಡಿ ಆ ಹುದ್ದೆಯನ್ನು ಪಡಿಲೇಬೇಕು ಅಂತೇಳಿ ಆ ಸಮಯದಲ್ಲಿ ಬಾಲಾಜಿ ವಿಶ್ವನಾಥನ ಸಹಾಯವನ್ನು ಪಡೆದುಕೊಂಡು, ಶಾಹುಜಿ ಬಾಲಾಜಿ ವಿಶ್ವನಾಥ ಅವನ ಮುಂದೆ ಪೇಶ್ವ ಆಗ್ತಾನೆ. ಐ ವಿಲ್ ಟೆಲ್ ಯು, ಪೇಶ್ವ ಆಗ್ತಾನೆ. ಬಾಲಾಜಿ ವಿಶ್ವನಾಥನ ಹತ್ರ ಹೋಗ್ತಾನೆ, ನೋಡಿ ನನಗೆ ಈ ಥರ ಸಪೋರ್ಟ್ ಮಾಡು ಅಧಿಕಾರಕ್ಕೆ ಬರಲಿಕ್ಕೆ, ನಾನು ಬಂದಮೇಲೆ ನಿನಗೆ ಫೇವರ್ ಮಾಡ್ತೀನಿ ಬೇರೆ ರೀತಿಯಾಗಿ ಅಂತೇಳಿ. ಆವಾಗ ಬಾಲಾಜಿ ವಿಶ್ವನಾಥ ಅವನು ಕೂಡ ಸ್ಟ್ರಾಂಗೆಸ್ಟ್ ಪರ್ಸನ್. ಒಂದು ಮರಾಠ ರಾಜಕೀಯದಲ್ಲಿ ಅವನು ಕೂಡ ಒಂದು ದೊಡ್ಡ ಸ್ಟ್ರಾಂಗ್ ಹೋಲ್ಡ್ ಇತ್ತು. ಬಾಲಾಜಿ ವಿಶ್ವನಾಥ ಹತ್ರ ಹೋಗ್ಬಿಟ್ಟು ಶಾಹುಜಿ ಕೇಳ್ಕೊತಾನೆ, ಆಯ್ತು ನಿಮ್ಗೆ ಸಹಾಯ ಮಾಡಪ್ಪ ತಾರಾಬಾಯಿ ವಿರುದ್ಧವಾಗಿ, ನಾನು ಛತ್ರಪತಿ ಆದ್ಮೇಲೆ ನಿನಗೆ ಸ್ವಲ್ಪ ಫೇವರ್ ಮಾಡ್ತೀನಿ, ನೀನು ಹೇಳ್ದಂಗೆ ನಡ್ಕೋತೀನಿ ಅಂತೇಳಿ ಶಾಹುಜಿ ಅಧಿಕಾರಕ್ಕೋಸ್ಕರ ತನ್ನ ತನವನ್ನೇ ಬಿಟ್ಕೊಟ್ಟ. ಬೇರೆಯವರ ಮೊರೆ ಹೋದ. ಬೇರೆಯವರು ರಾಜಕೀಯದಲ್ಲಿ, ಇವರ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಆಗೋ ತರ ನೋಡ್ಕೊಂಡ ಶಾಹುಜಿ. ಬಾಲಾಜಿ ವಿಶ್ವನಾಥನ ಸಹಾಯವನ್ನು ಪಡ್ಕೊಂಡು ಶಾಹುಜಿ ತಾರಾಬಾಯಿಯನ್ನ ಸೋಲಿಸ್ತಾನೆ. ತಾರಾಬಾಯಿಯನ್ನ ಸೋಲಿಸ್ಬಿಟ್ಟು ಅವನು ಛತ್ರಪತಿ ಆಗ್ತಾನೆ. ಛತ್ರಪತಿ ಆದ, ಓಕೆ, ಬಾಲಾಜಿ ವಿಶ್ವನಾಥನ ಸಹಾಯವನ್ನು ಪಡೆದುಕೊಂಡು ಚಕ್ರವರ್ತಿ ಆದರೆ ಅವನಿಗೆ ಅಷ್ಟೊಂದು ಲೀಡರ್ಶಿಪ್ನ ಕೊರತೆ ಬಹಳ ಇತ್ತು. ಅಂತ ಬ್ರೇವ್ ಪರ್ಸನ್ ಏನಲ್ಲ ಶಾಹುಜಿ, ಅಂತ ಬ್ರೇವ್ ಪರ್ಸನ್ ಏನಲ್ಲ. ಏನು ತಾರಾಬಾಯಿ ಆಳ್ವಿಕೆ ಮಾಡಿದಂತಹ ರೀತಿಯಲ್ಲಿ ಇವನು 1% ಆಳ್ವಿಕೆನ ಮಾಡಲಿಲ್ಲ ಕರೆಕ್ಟಾಗಿ. ಕಂಪ್ಲೀಟ್ ಆಗಿ ಬಾಲಾಜಿ ವಿಶ್ವನಾಥನ ಕೈ ಕೆಳಗಡೆ ಕೆಲಸ ಮಾಡಂಗ ಆಗ್ಬಿಡ್ತು ಅವನಿಗೆ. ಬಾಲಾಜಿ ವಿಶ್ವನಾಥ ಶಾಹುಜಿಯನ್ನ ಕೂತ್ಕೋಬೇಕು, ನಿಂತ್ಕೋಬೇಕು, ಆ ರೀತಿಯಾಗಿ ಬಾಲಾಜಿ ವಿಶ್ವನಾಥ ಕಂಟ್ರೋಲ್ ಇಟ್ಕೊಂಡ ಶಾಹುಜಿಯನ್ನ. ಶಾಹುಜಿ ತಾರಾಬಾಯಿಯನ್ನ ಸೋಲಿಸಿ ಮರಾಠ ಪೊಲಿಟಿಕ್ಸ್ ಅನ್ನ ಛತ್ರಪತಿ ಆದ್ರೆ ಮುಂದೆ ತಾರಾಬಾಯಿ ಹೊರಟೋಗ್ಬಿಟ್ಟು ಒಂದು ಸಣ್ಣ ರಾಜ್ಯವನ್ನ ಅವಳು ಆಳ್ವಿಕೆ ಮಾಡ್ಕೊಂಡ್ಳು, ಒಂದು ಸಣ್ಣ ಪ್ರದೇಶವನ್ನ ಅವಳು ಕಂಟ್ರೋಲ್. ದಟ್ ಈಸ್ ತಾರಾಬಾಯಿ ಕೋಲಾಪುರದಲ್ಲಿ ಅವಳ ಕಂಟ್ರೋಲ್ ಜಾಸ್ತಿ ಇತ್ತು. ಅಲ್ಲಿ ಹೋಗ್ಬಿಟ್ಟು ಅವಳು ರಾಣಿಯಾಗಿ ತನ್ನ ಮಗನ ಜೊತೆ ಶಿವಾಜಿ ಎರಡನೇ ಶಿವಾಜಿ ಅಂತ ಬರ್ತಾನೆ, ಅವನ ಜೊತೆ ಕೂಡ ಅವಳು ಆಳ್ವಿಕೆಯನ್ನ ಮಾಡ್ತಾಳೆ ಮುಂದೆ ತಾರಾಬಾಯಿ. ಅಲ್ಲಿ ಕೋಲಾಪುರಕ್ಕೆ ಹೋಗಿ ಎರಡನೇ ಶಿವಾಜಿ ಅಂತೇಳಿ ಅವರ ಮಗ, ಅವರ ಮುಖಾಂತರವಾಗಿ ಅಲ್ಲೂ ಕೂಡ ಅವಳು ಸ್ವಲ್ಪ ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾಳೆ. ಇದರ ಮುಖಾಂತರವಾಗಿ ಮರಾಠ ಸ್ಟೇಟು 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಆಲ್ಮೋಸ್ಟ್ ಛತ್ರಪತಿ ಆಗಿದ್ದು ಶಾಹುಜಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ತಾರಾಬಾಯಿ ಒಂದು ಕೋಲಾಪುರ, ಅವಳ ಇನ್ಫ್ಲುಯೆನ್ಸ್ ಎಲ್ಲಿ ಜಾಸ್ತಿ ಇತ್ತು ಅಲ್ಲಿ ಹೋಗ್ಬಿಟ್ಟು ಅವರ ಮಗ ಎರಡನೇ ಶಿವಾಜಿಯ ಜೊತೆಗೆ ಅವಳು ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾಳೆ. ಈ ರೀತಿಯಾಗಿ ಮರಾಠ ಪೊಲಿಟಿಕ್ಸ್ 2 ಪಾರ್ಟ್ ಆಗಿ ಡಿವೈಡ್ ಆಗ್ತಾ ಹೋಯ್ತು. ಬಟ್ ಆದ್ರೂ ಮೆಜಾರಿಟಿ ಶಾಹುಜಿ ಕೈಲಿ ಏನಿತ್ತು ಅದೇ ಮೆಜಾರಿಟಿ. ಇಡೀ ಆಲ್ಮೋಸ್ಟ್ 90% ಆಫ್ ದಿ ಶಿವಾಜಿಯ ಕಿಂಗ್ಡಮು ಶಾಹುಜಿ ಕೈಗೆ ಬಂತು. ಸ್ವಲ್ಪ ಒಂದು 10% ತಾರಾಬಾಯಿ ಕೈಗೆ ಹೋಯ್ತು ಕೋಲಾಪುರ. ಅವಳು ಎಲ್ಲಿ ಅವಳದ್ದು ಸ್ಟ್ರಾಂಗ್ ಹೋಲ್ಡ್ ಇಲ್ಲಿತ್ತು. ಅವಳು ತನ್ನ ಮಗನ ಜೊತೆ ಎರಡನೇ ಶಿವಾಜಿ ಮಗನ ಜೊತೆ ಅವ್ರ ಆಳ್ವಿಕೆಯನ್ನ ಮಾಡ್ಕೊತಾ ಹೋದ್ಲಲ್ಲಿ. ಈ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ ನೋಡ್ರಿ, ಒಂದು ಪ್ರಶ್ನೆ ಕೇಳಿದ್ರೆ ನೋಡ್ರಿ JPSC ದ ಡಿವಿಷನ್ ಆಫ್ ಮರಾಠ ಎಂಪೈರ್ ಇಂಟು ಡಿಫರೆಂಟ್ ಮಿಲಿಟರಿ ಕಮಾಂಡರ್ಸ್ ವಾಸ್ ಹೆಲ್ಡ್ ಅಂಡರ್ ಶಾಹು ಕಾಲದಲ್ಲಿ ಆಗಿರುವಂತಹದ್ದು. ಶಾಹುಜಿ ಬಾಲಾಜಿ ವಿಶ್ವನಾಥನ ಸಹಾಯವನ್ನು ಪಡೆದುಕೊಂಡು ತಾರಾಬಾಯಿಯನ್ನ ಸೋಲಿಸಿದ್ದು. ತಾರಾಬಾಯಿಯನ್ನ ಸೋಲಿಸಿಬಿಟ್ಟು ಅವನು ಛತ್ರಪತಿ ಆಗಿದ್ದು. ಶಾಹುಜಿ ಅಂತ ಹೇಳಿಕೊಳ್ಳುವಂತಹ ಸ್ಟ್ರಾಂಗ್ ಏನಲ್ಲ, ಬಟ್ ಬಾಲಾಜಿ ವಿಶ್ವನಾಥ ಸ್ಟ್ರಾಂಗ್. ಅದಕ್ಕೇನ್ ಮಾಡ್ದ, ಬಾಲಾಜಿ ವಿಶ್ವನಾಥ ಏನೇನು ಹೇಳ್ತಾ ಇದ್ದ ಎಲ್ಲವನ್ನು ಕೂಡ ಕೇಳ್ತಾ ಇದ್ದ, ಚಾಚು ತಪ್ಪದೆ ಕೇಳ್ತಿದ್ದ. ಮುಂದೆ ಹೋಗ್ತಾ 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 ಬಾಲಾಜಿ ವಿಶ್ವನಾಥನ ಇನ್ಫ್ಲುಯೆನ್ಸು ಯಾವ ಮಟ್ಟಕ್ಕೆ ಬೆಳೀತಾ ಹೋಯ್ತು ಅಂತಂದ್ರೆ, ರಾಜ ಹೆಸರಿಗಷ್ಟೇ ಕಂಪ್ಲೀಟ್ ಆಗಿ ಆಳ್ವಿಕೆ ನಡೆಸಿದ್ದು ಯಾರಪ್ಪ ಅಂದ್ರೆ ಬಾಲಾಜಿ ವಿಶ್ವನಾಥ. ಹೆಸರಿಗಷ್ಟೇ ರಾಜ, ಹೆಸರಿಗಷ್ಟೇ ಛತ್ರಪತಿ ಶಾಹುಜಿ. ಕಂಪ್ಲೀಟ್ ಅಧಿಕಾರ ಬಾಲಾಜಿ ವಿಶ್ವನಾಥನ ಹತ್ರ ಇತ್ತು. ಬಾಲಾಜಿ ವಿಶ್ವನಾಥನಿಗೆ ಶಾಹುಜಿ
ಸೇನಾಕರ್ತ ಅನ್ನುವಂತಹ ಟೈಟಲ್ ಅನ್ನ ಕೊಟ್ಟು ಇವನ ಛತ್ರಪತಿ ಅಂಡರಲ್ಲಿ ಬಾಲಾಜಿ ವಿಶ್ವನಾಥನನ್ನ ಪೇಶ್ವನ್ನಾಗಿ ಮಾಡ್ದ. ಪೇಶ್ವ ಅಂತೇಳಿ ಪೇಶ್ವನ ಪೋಸ್ಟ್ ಅನ್ನ ಬಾಲಾಜಿ ವಿಶ್ವನಾಥನಿಗೆ ಕೊಟ್ಬಿಟ್ಟ. ಪೇಶ್ವ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ನೋಡಿ, ಇಲ್ಲಿವರೆಗೂ ಯಾರು ಮೋಸ್ಟ್ ಎಲಿಜಿಬಲ್ ಪರ್ಸನ್ಸ್ಗಳಿದ್ರು ಅವರನ್ನ ಪೇಶ್ವನ್ನಾಗಿ ಮಾಡಲಾಗ್ತಾ ಇತ್ತು. ಇದನ್ನ ಇದು ವಂಶ ಪಾರಂಪರಿಕವಾಗಿ ಒಂದು ಕುಟುಂಬಕ್ಕೆ ಮೀಸಲಾಗಿರಲಿಲ್ಲ. ಇದು ಯಾರು ಸಮರ್ಥರಾಗಿದ್ರು ಅವರಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಸಿಗ್ತಾ ಹೋಗ್ತಾ ಇತ್ತು. ಆದರೆ ಯಾವಾಗ ಬಾಲಾಜಿ ವಿಶ್ವನಾಥ ಪೇಶ್ವ ಆಗ್ತಾನೆ, ಅವನೇನ್ ಮಾಡ್ತಾನೆ, ಬಾಲಾಜಿ ವಿಶ್ವನಾಥ ನನ್ನ ಫ್ಯಾಮಿಲಿಯವರೇ ಮುಂದೆ ಪೇಶ್ವರಾಗಬೇಕು ಅಂತೇಳಿ ಹೆಂಗು ಶಾಹುಜಿ ಇವ್ರ ಕಂಟ್ರೋಲ್ ಆಗಿದ್ದಲ್ಲ, ಅದಕ್ಕೆ ಶಾಹುಜಿ ಹೇಳ್ತಾನೆ, ನನ್ನೇನ್ ಪೋಸ್ಟ್ ಇದೆಯಲ್ಲ ಈ ಒಂದು ಪೋಸ್ಟು ನನ್ನ ಮುಂದೆ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಪೋಸ್ಟಿಗೆ ಎಲಿಜಿಬಲ್ ಆಗಬೇಕು. ಇದನ್ನ ವಂಶ ಪಾರಂಪರಿಕವಾಗಿ ಅನುಭವಿಸುವಂತೆ ಅನುವಂಶಿಕ ಹಕ್ಕುಗಳನ್ನು ನೀನು ಕೊಡಬೇಕು ಅಂತೇಳಿ ಶಾಹುಜಿಗೆ ಹೇಳಿಸ್ಬಿಟ್ಟು ಈ ಹೆರಿಡಿಟರಿ ರೈಟ್ಸ್ ಅನ್ನ ಪೇಶ್ವ ಪೋಸ್ಟ್ಗೆ ಕೊಡಿಸಲಾಗುತ್ತೆ. ಇದರ ಮುಖಾಂತರವಾಗಿ ಈಗ ಪೇಶ್ವ ಪೋಸ್ಟ್ಗೆ ಯಾರೂ ಕೂಡ ಕಾಂಪೀಟ್ ಮಾಡೋಕ್ಕಾಗಲ್ಲ. ಬಾಲಾಜಿ ವಿಶ್ವನಾಥನ ಫ್ಯಾಮಿಲಿಯವರೇ ಅಲ್ಲಿ ಕಂಪಲ್ಸರಿ ಪೇಶ್ವ ಆಗಬೇಕು ಅನ್ನುವಂತಹ ಒಂದು ಕಾನೂನನ್ನ ಶಾಹುಜಿ ದೃಢಪಡಿಸ್ತಾನೆ. ನೋಡಿ ಯಾವ ಮಟ್ಟಕ್ಕೆ ಬಾಲಾಜಿ ವಿಶ್ವನಾಥನ ಇನ್ಫ್ಲುಯೆನ್ಸ್ ಇಲ್ಲಿ ಕಾಣ್ತಾ ಹೋಯ್ತು ಅಂತೇಳಿ. ಇದರ ಮುಖಾಂತರವಾಗಿ ನೇಮ್ಸೇಕ್ ಶಾಹುಜಿ ಏನು ರಾಜ ಮಾತ್ರ ನೇಮ್ಸೇಕು ಅದರ ಕಂಪ್ಲೀಟ್ ಆಡಳಿತವನ್ನ ಪೇಶ್ವರು ತೆಗೆದುಕೊಳ್ತಾರೆ. ಇಲ್ಲಿಂದ ಪೇಶ್ವರು, ಇಲ್ಲಿಂದ ಛತ್ರಪತಿ ಹೆಸರುಗಳನ್ನ ಬಿಟ್ಬಿಡ್ತೀವಿ. ಕಂಪ್ಲೀಟ್ ಆಗಿ ಪೇಶ್ವರ ಆಳ್ವಿಕೆ ಅಂತ ಸ್ಟಾರ್ಟ್ ಆಗತ್ತೆ. ಈಗ ಕಂಪ್ಲೀಟ್ ಏನು ಶಾಹುಜಿ ಸತ್ ಮೇಲೆ ಅವನ ಮರಣದ ನಂತರ ಕಂಪ್ಲೀಟ್ ಆಗಿ ಪೇಶ್ವರ ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಪೇಶ್ವರೇ ಮರಾಠರು ಅನ್ನೋ ಮಟ್ಟಕ್ಕೆ ಅವರು ಕಂಟ್ರೋಲ್ನ ಮಾಡ್ತಾ ಹೋಗ್ತಾರೆ. ಅವರೇ ಕಂಟ್ರೋಲ್ ಮಾಡಿರೋದು. ವಿತ್ ದಿಸ್ ದ ಏಜ್ ಆಫ್ ಪೇಶ್ವ ವಾಸ್ ಸ್ಟಾರ್ಟೆಡ್. ಇದರ ಮುಖಾಂತರವಾಗಿ ಏಜ್ ಆಫ್ ಪೇಶ್ವದ ಯುಗ ಪ್ರಾರಂಭ ಆಗುತ್ತೆ. ಹೆಸರಿಗಷ್ಟೇ ರಾಜ, ಆದರೆ ಕಂಪ್ಲೀಟ್ ಎಲ್ಲ ಆಡಳಿತವನ್ನ ಕಂಟ್ರೋಲ್ ಮಾಡಿದ್ದಾರಪ್ಪ ಅಂದ್ರೆ ಪೇಶ್ವರು. ಅಂಟಿಲ್ 1818ರವರೆಗೂ ಕೂಡ ಪೇಶ್ವರ ಆಳ್ವಿಕೆ ಇರುತ್ತೆ ಕಂಪ್ಲೀಟ್ ಆಗಿ. ಈಗ ರಾಜನ್ ತೆಗೆದ್ಬಿಟ್ರು ಕಂಪ್ಲೀಟ್ ಆಗಿ. ಇವರೇ ಲಾಸ್ಟ್ ಶಾಹುಜಿ ಮುಗಿತಲ್ಲ ಅದು ಕಂಪ್ಲೀಟ್ ಆಗಿ. ಒಂದು ಪ್ರಶ್ನೆ ಕೂಡ ಕೇಳಿದ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಮೇಡ್ ದ ಪೋಸ್ಟ್ ಆಫ್ ಪೇಶ್ವಾ ಹೆರಿಟರಿ? ಈ ಕೆಳಗಿನ ಯಾರು ಪೇಶ್ವ ಹುದ್ದೆಯನ್ನ ಅನುವಂಶಿಕವಾಗಿ ಮಾಡಿಬಿಟ್ರು, ವಂಶ ಪಾರಂಪರಿಕವಾಗಿ ಮಾಡಿಬಿಟ್ರು ಅಂತ ಕೇಳಿದಾಗ ಬಾಲಾಜಿ ವಿಶ್ವನಾಥ ಶಾಹುಜಿಯ ಒಂದು ಸಹಾಯವನ್ನು ಪಡೆದುಕೊಂಡು ಅದರ ರಿಕ್ವೆಸ್ಟ್ನ ಮೇರೆಗೆ ಕಂಪ್ಲೀಟ್ ಶಾಹುಜಿ ಪೇಶ್ವ ಪೋಸ್ಟ್ ಅನ್ನ ಬಾಲಾಜಿ ವಿಶ್ವನಾಥನ ಫ್ಯಾಮಿಲಿಗೆ ಸೀಮಿತ ಮಾಡಿಬಿಡ್ತಾನೆ. ಮುಂದೆ ಪೇಶ್ವರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. 1818 ಕೂಡ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ಸುಮಾರು 3 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಪೇಶ್ವರು. ಈಗೇನು ಚರ್ಚೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳಿದರೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೀವು ನೋಡ್ಕೋಬಹುದಾಗುತ್ತೆ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಕರೆಕ್ಟ್ ಕ್ರಾನಲಾಜಿಕಲ್ ಆರ್ಡರ್ ಅಂತ ಇಲ್ಲಿ ಕೇಳಿದ್ದಾರೆ. ಫಸ್ಟು ಶಿವಾಜಿ ನಂತರವಾಗಿ ಫಸ್ಟು ಅಧಿಕಾರಕ್ಕೆ ಬಂದದ್ದು ಸಾಂಬಾಜಿ. ಅದರಿಂದ ಆಪ್ಷನ್ 3 ಇದು ಫಸ್ಟ್ ಬರುತ್ತೆ. ನೆಕ್ಸ್ಟು ಶಾಂಬಾಜಿ ನಂತರ ಶಾಹುಜಿನ ಅವರು ತೆಗೆದುಕೊಂಡು ಜೈಲಿನಲ್ಲಿ ಇಡ್ತಾರೆ. ನಂತರವಾಗಿ ಇನ್ನೊಬ್ಬ 2ನೇ ಮಗ ರಾಜಾರಾಮ್ ಅಧಿಕಾರಕ್ಕೆ ವಹಿಸ್ಕೊಳ್ತಾನೆ. ರಾಜಾರಾಮ್ನ ನಂತರವಾಗಿ ತಾರಾಬಾಯಿ ಇರ್ತಾಳೆ. ತಾರಾಬಾಯಿ ಇದಾಗಿಲ್ಲ, ತಾರಾಬಾಯಿ ಬರ್ತಾಳೆ. ತಾರಾಬಾಯಿ ನಂತರವಾಗಿ ಶಾಹುಜಿ ಬಾಲಾಜಿ ವಿಶ್ವನಾಥನ ಸಹಾಯವನ್ನು ಪಡೆದುಕೊಂಡು ತಾರಾಬಾಯಿಯನ್ನು ಸೋಲಿಸುವ ಮುಖಾಂತರವಾಗಿ ಛತ್ರಪತಿ ಶಾಹುಜಿ ಅಧಿಕಾರಕ್ಕೆ ಬರ್ತಾರೆ. ಶಾಹುಜಿ ಪೇಶ್ವರಿಗೆ ಬಾಲಾಜಿ ವಿಶ್ವನಾಥನಿಗೆ ಅನುವಂಶೀಯ ಹಕ್ಕುಗಳನ್ನ ಪೇಶ್ವ ನಿಮ್ಮ ವಂಶದವರೇ ಆಗಬೇಕು ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ರಿಂದ ನೆಕ್ಸ್ಟು ಶಾಹುಜಿ ಅಂತ ಶ್ರೇಷ್ಠ ರಾಜನೆಲ್ಲ ವೀಕ್ ರಾಜ. ಆದ್ರಿಂದ ಕಂಪ್ಲೀಟ್ ಆಗಿ ಛತ್ರಪತಿಯನ್ನು ಬದಿಗೊತ್ತಿ ಪೇಶ್ವರ ಆಳ್ವಿಕೆ ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದಕ್ಕೆ ಮೊದಲನೇ 3 ಸೆಕೆಂಡ್ 1. ಇನ್ನೊಂದು ಪ್ರಶ್ನೆ ಕೇಳಿದ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಟ್ರೀಮ್ ಲೈನರ್ ದ ಮರಾಠ ಅಡ್ಮಿನಿಸ್ಟ್ರೇಷನ್ ಆಫ್ಟರ್ ಸಾಂಬಾಜಿಯ ನಂತರ ಯಾರು ಮರಾಠ ಅಧಿಕಾರವನ್ನು ತೆಗೆದುಕೊಂಡು ಅಂತ ಕೇಳಿದ್ರೆ ಬಾಲಾಜಿ ವಿಶ್ವನಾಥ ಪೇಶ್ವರೇ ಕಂಪ್ಲೀಟ್ ಆಗಿ ಆಳ್ವಿಕೆ ಮಾಡಕ್ಕೆ ಹೋಗ್ತಾರೆ. ಸಾಂಬಾಜಿ ನಂತರವಾಗಿ ಕಂಪ್ಲೀಟ್ ಅವರೇ ತೆಗೆದುಕೊಳ್ತಾರೆ ಅಧಿಕಾರವನ್ನು. ಇದನ್ನ AS ಅಲ್ಲಿ ಕೇಳುವಂತ ಪ್ರಶ್ನೆ ಇತ್ತು. ಇದು ಟೆಕ್ನಿಕಲ್ ಪ್ರಶ್ನೆಗಳು ನೋಡ್ತೀವಿ, ಕೇಳ್ತಾರೆ ಈ ತರ ಪ್ರಶ್ನೆಗಳನ್ನ. ಇನ್ನೊಂದು ಪ್ರಶ್ನೆ, ಬಾಲಾಜಿ ವಿಶ್ವನಾಥ್ ವಾಸ್ ಮೇಡ್ ಫಸ್ಟ್ ಪೇಶ್ವಾ ಆಫ್ ಮರಾಠ ಎಂಪೈರ್ ಡ್ಯೂರಿಂಗ್ ದ ರೇನ್ ಆಫ್ ಅಂತ ಕೇಳಿದ್ದಾರೆ. ಬಾಲಾಜಿ ವಿಶ್ವನಾಥರನ್ನ ಮರಾಠ ಎಂಪೈರ್ನ ಮೊದಲ ಪೇಶ್ವನನ್ನಾಗಿ ಮಾಡಲಾಗುತ್ತೆ. ಯಾರ ಕಾಲದಲ್ಲಿ? ಶಾಂಬಾಜಿಯ ಕಾಲದಲ್ಲಿ.
ಅನುವಂಶೀಯ ಹಕ್ಕನ್ನು ನೀಡಲಾಗುತ್ತೆ ಬಾಲಾಜಿ ವಿಶ್ವನಾಥರಿಗೆ, ಸಹಾಯ ಮಾಡಿದ ತಾರಾಬಾಯಿಯನ್ನ ಸೋಲಿಸೋದ್ರಲ್ಲಿ ಅಂತೇಳಿ. ಈಗ ಪೇಶ್ವ ಯುಗ ಸ್ಟಾರ್ಟ್ ಆಗುತ್ತೆ 1713ರಿಂದ 1818ವರೆಗೆ, ಸರಿಸುಮಾರು 100 ವರ್ಷಗಳ ಕಾಲ ಈ ಪೇಶ್ವ ಬಾಲಾಜಿ ವಿಶ್ವನಾಥನ ಕುಟುಂಬವೇ ಇಡೀ ಮರಾಠ ಎಂಪೈರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇಡೀ ಮರಾಠ ಎಂಪೈರ್ ಅನ್ನ ಬಾಲಾಜಿ ವಿಶ್ವನಾಥನ ಕುಟುಂಬವೇ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಇದರಲ್ಲೂ ಕೂಡ ಶ್ರೇಷ್ಠ ರಾಜರುಗಳಿದ್ದಾರೆ. ಬಾಜಿರಾವು ಶ್ರೇಷ್ಠ ರಾಜ, ಬಾಲಾಜಿ ಬಾಜಿರಾವು, ಮಾಧವರಾವ್ ಕೂಡ ಹೌದು. ಎಲ್ಲವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಶಾಹು ಸಾಮರ್ಥ್ಯವನ್ನು ಹೊಂದಿರಲಿಲ್ಲ, ನೇಮ್ಸೇಕ್ ರಾಜ ಅಷ್ಟೇ. ಇದರಿಂದವಾಗಿ ತನ್ನ ಆಡಳಿತವನ್ನ ಅವನು ಪೇಶ್ವೆಗೆ ಬಿಟ್ಟುಕೊಟ್ಟ. ಸುಮ್ಮನೆ ಅವನಿಗೇನ್ ಬೇಕು ಅವನು ಜಸ್ಟ್ ರಾಜನಾಗಿ ಉಳ್ಕೊಂಡ. ಅವನು ಸತ್ತ ನಂತರ ಕಂಪ್ಲೀಟ್ ಆಗಿ ಇವರೇ ತೆಗೆದುಕೊಂಡ್ರು. ಇದರಿಂದಾಗಿ ತನ್ನ ಆಡಳಿತವನ್ನ ಪೇಶ್ವೆಗಳಿಗೆ ಬಿಟ್ಟುಕೊಟ್ಟ. ಹಲವಾರು ಪೇಶ್ವೆಗಳು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಮೊದಲನೇ ಪೇಶ್ವ ಬಾಲಾಜಿ ವಿಶ್ವನಾಥ. ಪೇಶ್ವರ ಆಳ್ವಿಕೆ ಕಂಪ್ಲೀಟ್ ಆಗಿ ಛತ್ರಪತಿಯನ್ನ ಬದಿಗೊತ್ತಿ ಕಂಪ್ಲೀಟ್ ಆಗಿ ಪೇಶ್ವರು ಆಳ್ವಿಕೆಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತೆಗೆದುಕೊಳ್ತಾರೆ. ಇಡೀ ಮರಾಠ ಎಂಪೈರ್ ಅನ್ನ ಇವರೇ ಆಳ್ತಾರೆ. ಏನನ್ನ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪೇಶ್ವರ ಆಳ್ವಿಕೆ ಇದು. ಬಾಲಾಜಿ ವಿಶ್ವನಾಥ 1713ರಿಂದ 1720ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಬಾಲಾಜಿ ವಿಶ್ವನಾಥ ಪೇಶ್ವಾಕ್ಕಿಂತ ಮುಂಚಿತವಾಗಿ ತನ್ನ ವೃತ್ತಿ ಜೀವನವನ್ನ ಒಬ್ಬ ಅಕೌಂಟೆಂಟ್ ಆಗಿ ಅವನು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾನೆ. ಇವರು ಮುಂದೆ 1713ರ ನಂತರವಾಗಿ ಬಹುಮುಖ್ಯವಾಗಿ ಶಾಹೂಜಿಗೆ ಸಹಾಯ ಮಾಡಿದ ನಂತರ ಪೇಶ್ವರಾಗ್ತಾರೆ. ಪೇಶ್ವ ಪೋಸ್ಟ್ ಅನ್ನ ತನ್ನ ವಂಶಕ್ಕೆ ಸೀಮಿತಗೊಳಿಸ್ಕೊಳ್ತಾನೆ ಬಾಲಾಜಿ ವಿಶ್ವನಾಥ್ ಶಾಹೂಜಿಗೆ ಹೇಳ್ಬಿಟ್ಟು. ಶಾಹೂಜಿಯನ್ನ ಮುಂದೆ ಬದಿಗೊತ್ತಿ, ಅವನಂತಹ ಅಸಮರ್ಥ ರಾಜ ಅವನು, ಅದರಿಂದ ಅವನನ್ನು ಬದಿಗೊತ್ತಿ ಇಡೀ ಮರಾಠ ಎಂಪೈರ್ ಅನ್ನ ಇವರೇ ಆಳ್ವಿಕೆ ಮಾಡೋದಕ್ಕೆ, ರಾಜನನ್ನಾಗಿ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಪೇಶ್ವರೇ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆದರೆ ಒಂದು ಗೊತ್ತಿರೋ ನಿಮಗೆ, ಬಾಲಾಜಿ ವಿಶ್ವನಾಥ ಏನಿದ್ದಾನೆ ಇವರು ಬ್ರಾಹ್ಮಣರು, ಮರಾಠರಲ್ಲೇ ಇವರು. ದೇ ಆರ್ ಬ್ರಾಹ್ಮಣ್ಸ್. ಇವಾಜೆ ಚಿತ್ಪವನ್ ಬ್ರಾಹ್ಮಣ್ಸ್ ಅಂತೇಳಿ ಒಂದು ಕಮ್ಯುನಿಟಿ, ಅದು ಚಿತ್ಪವನ್ ಬ್ರಾಹ್ಮಣರಾಗಿದ್ರು, ಮರಾಠರಲ್ಲೇ ಇವರು. ಇವನು ಬಾಲಂಗರ್ ತಿಲಕ್ ಅವರು ಕೂಡ ಇದೇ ಬ್ರಾಹ್ಮಣ ಇದಕ್ಕೆ ಸೇರಿದವರು. ಚಿತ್ಪವನ್ ಬ್ರಾಹ್ಮಣರಾಗಿದ್ರು ಅವರು ಕೂಡ. ಬಾಲಾಜಿ ವಿಶ್ವನಾಥ್ ಕೂಡ ಚಿತ್ಪವನ್ ಬ್ರಾಹ್ಮಣ್ಗೆ ಸೇರಿದವರು, ಮರಾಠರಲ್ಲ ಇವರು. ಬಾಲಾಜಿ ವಿಶ್ವನಾಥ ಮರಾಠರಲ್ಲ. ಇದು ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ಅಷ್ಟೇ. ಮರಾಠರಲ್ಲ ಇವರು. ಬಾಲಾಜಿ ವಿಶ್ವನಾಥ ಮರಾಠರಲ್ಲ. ದೇ ಆರ್ ಬ್ರಾಹ್ಮಣ್ಸ್, ಚಿತ್ಪವನ್ ಬ್ರಾಹ್ಮಣ್ಸ್ ಅದಕ್ಕೆ ಪಂಗಡಕ್ಕೆ ಸೇರಿದವರು. ಇವನ್ನು ಬಾಲಂಗರ್ ತಿಲಕ್ ಅವರು ಕೂಡ ಚಿತ್ಪವನ್ ಬ್ರಾಹ್ಮಣ ಪಂಥಕ್ಕೆ ಸೇರಿದವರು. ಬಾಲಾಜಿ ವಿಶ್ವನಾಥ ಅಧಿಕಾರವನ್ನು ಕೈಗೆತ್ತಿಕೊಂಡಾಗ ಈಗ ನಾವು ಪೇಶ್ವ ಅಂತ ಕರಿತೀವಲ್ಲ, ಪೇಶ್ವ ಈಸ್ ಈಕ್ವಲ್ ಟು ಛತ್ರಪತಿ, ಎರಡೂ ಕೂಡ ಒಂದೇ. ಈಗ ಇಡೀ ಮರಾಠ ಎಂಪೈರ್ ಅನ್ನ ಕಂಟ್ರೋಲ್ ಮಾಡೋದು ಈಗ ರಾಜನ ಹೆಸರೆಲ್ಲ ಮುಗೀತು. ಈಗ ರಾಜನ ಹೆಸರು ಮುಗೀತು ಕಂಪ್ಲೀಟ್ ಆಗಿ. ರಾಜನು ಇವನೇ, ಪೇಶ್ವನು ಇವನೇ, ಇಡೀ ಛತ್ರಪತಿಯು ಇವರೇ. ಈಗ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಶಾಹುಜಿ ನಂತರವಾಗಿ ಎಲ್ಲರೂ ಕೂಡ ಇವರೇ. ಇವನ್ ಯಾವ ರಾಜನು ಇಲ್ಲಿ ಅಂತ ಇವರೇ ಎಲ್ಲ ಈಗ ಕಂಪ್ಲೀಟ್. ಅದರಿಂದ ಪೇಶ್ವರಾಗಿದ್ರು ಇವರು ಹೆರಿಟರಿ ರೈಟ್ಸ್ ಅನ್ನ ಪಡ್ಕೊಂಡ್ರು. ಅದರಿಂದ ಪೇಶ್ವರ ಆಳ್ವಿಕೆ ಅಂತ ಕರಿತೀವಿ. ಕಂಪ್ಲೀಟ್ ಇವರೇ ರಾಜರು, ಎಲ್ಲದೂ ಇವರೇ. ಬಾಲಾಜಿ ವಿಶ್ವನಾಥನ್ ಟೈಮಲ್ಲಿ ಏನಾಯ್ತು ಅಂದ್ರೆ, ಇವರು 1719ರಲ್ಲಿ ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರ್ ಅವರನ್ನ ಪದಚ್ಯುತಗೊಳಿಸಲು ಸೈಯದ್ ಬ್ರದರ್ಸ್ ಅವರಿಗೆ ಸಹಾಯವನ್ನ ಮಾಡ್ತಾನೆ ಬಾಲಾಜಿ ವಿಶ್ವನಾಥ್. ಅಂದ್ರೆ ಮೊಘಲರ ಆಳ್ವಿಕೆಯಲ್ಲೂ ಕೂಡ ಇವರು ಆಂತರಿಕವಾಗಿ ಇವರು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾರೆ. ಒಬ್ಬ ಬಾಲಾಜಿ ವಿಶ್ವನಾಥ್ ಒಬ್ಬ ಬ್ರೇವ್ ಕಿಂಗ್ ಅಥವಾ ಪೇಶ್ವಾ ಅಂತ ಕೂಡ ಹೇಳ್ಬೋದಾಗತ್ತೆ. 1719ರಲ್ಲಿ ಬಾಲಾಜಿ ಸೈಯದ್ ಸಹೋದರರೊಂದಿಗೆ ದೆಹಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೆಹಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದ ಪ್ರಕಾರ, ಇದು ಬಹಳ ಇಂಪಾರ್ಟೆಂಟ್, ಔರಂಗಜೇಬನ ಮರಣದ ನಂತರವಾಗಿ ಮೊಘಲ್ ಸಾಮ್ರಾಜ್ಯ ಏನಿತ್ತು, ಲೇಟರ್ ಮೊಘಲ್ಸ್ ಅಂತ ಕರಿತೀವಿ, ಮೊಘಲ್ ಸಾಮ್ರಾಜ್ಯ ವೀಕ್ ಆಗ್ತಾ ಹೋಯ್ತು. ಅಂತಹ ಔರಂಗಜೇಬನೇ ಲಾಸ್ಟ್, ಅದರ ನಂತರವಾಗಿ ಕಂಪ್ಲೀಟ್ ಆಗಿ ವೀಕ್ ಆಗ್ತಾ ಹೋಯ್ತು. ಮೊಘಲರು ಇಡೀ ಭಾರತವನ್ನ ಕಂಟ್ರೋಲ್ ಮಾಡ್ತಿದ್ರು ಅಪ್ ಟು ಔರಂಗಜೇಬನ ಕಾಲದವರೆಗೂ ಕೂಡ. ಔರಂಗಜೇಬನ ನಂತರವಾಗಿ ಅವರು ತನ್ನ ಸಾಮ್ರಾಜ್ಯ ಕುಗ್ತಾ ಹೋಯ್ತು. ಕೊನೆಗದು ಕೇವಲ ದೆಹಲಿ ಅಂತ ಪ್ಲೇಸ್ಗೆ ಕನ್ಫೈನ್ ಆಗ್ಬಿಡುತ್ತೆ. ಅಷ್ಟು ಕುಗ್ತಾ ಹೋಗುತ್ತೆ. ಈ ಮರಾಠರು ಜಾಸ್ತಿ ಆಗ್ತವೆ. ಮರಾಠರು ತನ್ನ ಪ್ರಾಬಲ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ಇವ್ರ ಕಾಲದಲ್ಲಿ.
ಮೊಘಲರು ಕಡಿಮೆ ಆಗ್ತಾ ಹೋಗುತ್ತೆ ಅವರ ಪ್ರಾಬಲ್ಯ, ಮರಾಠರ ಸಾಮ್ರಾಜ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಕಾಣಾಗ್ತವೆ. ಮುಖ್ಯವಾಗಿ ನೋಡ್ರಿ, ಇಲ್ಲೊಂದು ಒಪ್ಪಂದಕ್ಕೆ ಸಹಿ ಆಗುತ್ತೆ 1919ರಲ್ಲಿ ಬಾಲಾಜಿ ಸಹ್ಯ ಸಹೋದರರೊಂದಿಗೆ ದೆಹಲಿ ಒಪ್ಪಂದಕ್ಕೆ ಸಹಿ ಆಗ್ತಾನೆ ಬಾಲಾಜಿ ವಿಶ್ವನಾಥ. ಈ ಒಪ್ಪಂದ ಏನ್ ಹೇಳುತ್ತೆ? ಈ ಒಪ್ಪಂದದ ಪ್ರಕಾರ ಮೊಘಲರ ಪರವಾಗಿ ಮರಾಠರು ಡೆಕ್ಕನ್ನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಬೇಕಿತ್ತು. ನೋಡ್ರಿ, ಅಂದ್ರೆ ಈಗ ಮೊಘಲರು ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನ, ತನ್ನ ಅಧಿಕಾರವನ್ನ ಇಂಡೈರೆಕ್ಟ್ ಆಗಿ ಮರಾಠರಿಗೆ ಒಪ್ಪಿಸ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಮರಾಠರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಮೊಘಲರು ವೀಕ್ ಆಗ್ತಾ ಇದ್ದಾರೆ ಅಂತ. ಈ ಒಪ್ಪಂದ ದೆಹಲಿ ಒಪ್ಪಂದಕ್ಕೆ ಸಹಿ ಆಗಲತ್ತೆ. ಈ ಒಪ್ಪಂದದ ಪ್ರಕಾರ ಮೊಘಲರ ಪರವಾಗಿ ಮರಾಠರು ದಕ್ಷಿಣ ಭಾರತದಲ್ಲಿ ಡೆಕ್ಕನ್ನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಿತ್ತು ಮತ್ತು ಅದಕ್ಕಾಗಿ ಅವರು ಡೆಕ್ಕನ್ನ 6 ಮೊಘಲ್ ಸುಬಾಗಳಲ್ಲಿ ಚೌತನ್ನ ಸಂಗ್ರಹ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ನೀವು ಟ್ಯಾಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ದಕ್ಷಿಣ ಭಾರತದಲ್ಲಿ ಏನಿದೆ ನಮ್ಮ ಕೆಲವು ಸುಬಾಗಳು, ಅವುಗಳನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಮರಾಠರಿಗೆ ಒಪ್ಪಿಸಿದ್ರು. ಅಂದ್ರೆ ಮರಾಠರ ಒಂದು ಏರಿಯಾ ಈಗ ಜಾಸ್ತಿ ಆಗ್ತಾ ಹೋಯ್ತು, ಮುಂದೆ ಮೊಘಲರದು ಕಡಿಮೆ ಆಗ್ತಾ ಹೋಯ್ತು. ಇದರ ಮುಖಾಂತರವಾಗಿ ಬಾಲಾಜಿ ವಿಶ್ವನಾಥ ಇವ ಒಂದು ಸಾಮ್ರಾಜ್ಯ ದೊಡ್ಡ ಮಟ್ಟಕ್ಕೆ ಹರಡಿಕೊಂಡಿದೆ. ಆಡಳಿತ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವನು ಮರಾಠರ ಸಾಮ್ರಾಜ್ಯವನ್ನ 5 ಕಾನ್ಫೆಡರಸಿ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾನೆ. 5 ಒಕ್ಕೂಟವನ್ನು ರಚನೆ ಮಾಡ್ತಾನೆ. ಅದಕ್ಕೆ ಇವನೇ ಹೆಡ್ ಆಗಿ ಉಳಿತಾನೆ. 5 ರಾಜ್ಯಗಳ ಮರಾಠ ಒಕ್ಕೂಟವನ್ನ ಅದರ ಮುಖ್ಯಸ್ಥರಾಗಿ ರಚನೆ ಮಾಡ್ತಾನೆ. ಈ ಒಕ್ಕೂಟದ ಸದಸ್ಯರಿಗೆ ಅವರ ಪ್ರದೇಶಗಳನ್ನು ನೀಡ್ತಾ ಹೋಗ್ತಾನೆ. ನೋಡ್ರಿ, ತನ್ನ ಮರಾಠ ಸಾಮ್ರಾಜ್ಯವನ್ನ 5 ಭಾಗ ಡಿವೈಡ್ ಮಾಡ್ತಾನೆ. ಒಂದು ಭಾಗವನ್ನ ಪೇಶ್ವ, ಪುಣೆ ಭಾಗವನ್ನ ಇವನು ಇಟ್ಕೊಳ್ತಾನೆ. ಇವನೇ ಇಡೀ ಒಕ್ಕೂಟಕ್ಕೆ ಇವನೇ ಮುಖ್ಯಸ್ಥ, ಪೇಶ್ವನೇ ಮುಖ್ಯಸ್ಥ. ಆಡಳಿತ ಅನುಕೂಲ ಆಗಲಿ ಅಂತೇಳಿ ಈ ಎಲ್ಲಾ ಪ್ರದೇಶಕ್ಕೂ ಹೋಗ್ಬಿಟ್ಟು ಇವರೇ ರೀಚ್ ಆಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಮರಾಠ ಒಕ್ಕೂಟವನ್ನು ರಚನೆ ಮಾಡ್ತಾನೆ. ಈಗ ಭಾರತವನ್ನ ಹಲವಾರು ರಾಜ್ಯಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಈ ರೀತಿಯಾಗಿ ಹಲವಾರು ರಾಜ್ಯಗಳು ಡಿವೈಡ್ ಮಾಡಲಾಗಿದೆ ಅನುಕೂಲಕ್ಕೋಸ್ಕರ. ಪ್ರಧಾನಮಂತ್ರಿ ಒಬ್ರೆ, ರಾಷ್ಟ್ರಪತಿಗಳು ಕೂಡ ಒಬ್ರೆ. ಅದೇ ರೀತಿಯಾಗಿ ಪೇಶ್ವ ತನ್ನ ಸಾಮ್ರಾಜ್ಯವನ್ನ 5 ಒಕ್ಕೂಟಗಳನ್ನಾಗಿ ಡಿವೈಡ್ ಮಾಡ್ತಾನೆ. ಅವನ ಒಂದು ಪ್ರದೇಶವನ್ನು ಇಟ್ಕೊಳ್ತಾನೆ, ಅದು ಪುಣೆ ಪ್ರದೇಶವನ್ನು ಅವನು ಇಟ್ಕೊಳ್ತಾನೆ. ಅದಕ್ಕೆ ಇವನೇ ಹೆಡ್. ಮತ್ತೆ ಇಡೀ ಎಲ್ಲರಿಗೂ ಕೂಡ ಇವನೇ ಹೆಡ್. ಮತ್ತೆ ಇನ್ನೊಂದು ಪ್ರದೇಶವನ್ನ, ಮಹಾರಾಷ್ಟ್ರದ ನಾಗ್ಪುರ ಪ್ರದೇಶವನ್ನ ಒಬ್ಬರಿಗೆ ಕೊಡ್ತಾನೆ, ಭೋಸ್ಲೆ ಅವರಿಗೆ ಕೊಡ್ತಾನೆ. ಭೋಸ್ಲೆಸ್ಗೆ ಮಹಾರಾಷ್ಟ್ರದ ನಾಗ್ಪುರವನ್ನ ಕೊಡ್ತಾನೆ. ಮಹಾರಾಷ್ಟ್ರದ ನಾಗ್ಪುರವನ್ನ ಹೆಡ್ ಕ್ವಾರ್ಟರ್ ಮಾಡಿಕೊಂಡು ಅವರು ಸುತ್ತಮುತ್ತಲ ಪ್ರದೇಶವನ್ನ ಅವರು ಆಳ್ವಿಕೆಯನ್ನು ಮಾಡಬೇಕು, ಅವರು ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡಬೇಕು. ಬಟ್ ಆದ್ರೆ ಪೇಶ್ವ ಹೇಳ್ದಂಗೆ ಅವ್ರು ಕೇಳಬೇಕು. ನೆಕ್ಸ್ಟ್ ಮಧ್ಯಪ್ರದೇಶದ ಗ್ವಾಲಿಯರನ್ನು ಹೆಡ್ ಕ್ವಾರ್ಟರ್ ಆಗಿ ಮಾಡಿಕೊಂಡು ಅಲ್ಲಿನ ಸುತ್ತಮುತ್ತಲ ಪ್ರದೇಶವನ್ನ ಶಿಂದೆ ಅವರಿಗೆ ಅವನು ಕೊಡ್ತಾನೆ. ಸಿಂಧಿಯಾ ಅವರು ಗ್ವಾಲಿಯರನ್ನ ಮುಖ್ಯ ಕಚೇರಿನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಬೇಕು. ಅವರು ಕೂಡ ಪೇಶ್ವ ಹೇಳ್ದಂಗೆ ಕೇಳಬೇಕು. ಅವರಿಗೆ ಮುಖ್ಯಸ್ಥ ಪೇಶ್ವನೇ. ನೆಕ್ಸ್ಟ್ ಮಧ್ಯಪ್ರದೇಶದ ಇಂದೋರನ್ನ ಹೆಡ್ ಕ್ವಾರ್ಟರ್ ಆಗಿ ಮಾಡಿಕೊಂಡು ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳನ್ನ ಆಳ್ವಿಕೆ ಮಾಡಲಿಕ್ಕೆ ಹೋಳ್ಕರ್ ಫ್ಯಾಮಿಲಿಗೆ ಕೊಡ್ತಾನೆ. ಹೋಳ್ಕರ್ ಅವರು ಇಂದೋರನ್ನ ಹೆಡ್ ಕ್ವಾರ್ಟರ್ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಬೇಕು. ಆದರೆ ಅವರು ಕೂಡ ಪೇಶ್ವ ಹೇಳ್ದಂಗೆ ಕೇಳಬೇಕು. ನೆಕ್ಸ್ಟ್ ಬರೋಡಾ, ಗುಜರಾತ್ ಪಶ್ಚಿಮ ಭಾಗದಲ್ಲಿ ಬರೋಡಾವನ್ನ ಹೆಡ್ ಕ್ವಾರ್ಟರ್ ಆಗಿ ಮಾಡಿಕೊಂಡು ಅಲ್ಲಿನ ಸುತ್ತಮುತ್ತಲ ಪ್ರದೇಶ ಆಳ್ವಿಕೆ ಮಾಡಲಿಕ್ಕೆ ಗಾಯಕ್ವಾಡ್ ಅವರಿಗೆ ಫ್ಯಾಮಿಲಿಗೆ ಕೊಡ್ತಾನೆ. ಅವರು ಕೂಡ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅವರು ಕೂಡ ಪೇಶ್ವ ಹೇಳ್ದಂಗೆ ಕೇಳಬೇಕು. ಎಲ್ಲರಿಗೂ ಕೂಡ ಪೇಶ್ವ ಹೆಡ್. 5 ಕಾನ್ಫೆಡರೇಷನ್ ಆಗಿ ತನ್ನ ಸಾಮ್ರಾಜ್ಯವನ್ನು, ಬಿಕಾಸ್ ಸಾಮ್ರಾಜ್ಯ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಯಾವಾಗ ಮೊಘಲರು ವೀಕ್ ಆಗ್ತಾ ಹೋದ್ರು ಇವರ ಸಾಮ್ರಾಜ್ಯ ಜಾಸ್ತಿ ಆಗ್ತಾ ಹೋಯ್ತು, ಇವ್ರ ಏರಿಯಾ ಜಾಸ್ತಿ ಆಗ್ತಾ ಹೋಯ್ತು. ಆದ್ದರಿಂದ ಆಡಳಿತದ ಅನುಕೂಲಕ್ಕೋಸ್ಕರ ಪೇಶ್ವ ತನ್ನ ಮರಾಠ ಸಾಮ್ರಾಜ್ಯವನ್ನ 5 ಒಕ್ಕೂಟಗಳನ್ನಾಗಿ ಡಿವೈಡ್ ಮಾಡ್ತಾನೆ. ದಟ್ ಈಸ್ ಇವನೇ ಒಂದು ಇಟ್ಕೋತಾನೆ. ಪೇಶ್ವ ಪುಣೆಯನ್ನು ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾನೆ. ಇಡೀ ಎಲ್ಲ ಕಾನ್ಫರೆನ್ಸ್ ಕೂಡ ಇವನೇ ಹೆಡ್ಡು. ನೆಕ್ಸ್ಟ್ ಭೋನ್ಸ್ಲೆ ನಾಗ್ಪುರ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರೆ. ಸಿಂಧಿಯಾ ಅವರು ಗ್ವಾಲಿಯರನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಹೋಳ್ಕರ್ ಇಂದೋರನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರೆ. ಗಾಯಕ್ವಾಡ್ ಅವರು ಬರೋಡವನ್ನ ಹೆಡ್ ಕ್ವಾರ್ಟರ್ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿ ನೋಡ್ರಿ. ಲಿಸ್ಟ್ 1 ಮತ್ತು ಲಿಸ್ಟ್ 2. ಪೇಶ್ವಾ
ಪೇಶ್ವಾ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಪೇಶ್ವಾ ಯಾವುದು? ಪುಣೆಯಿಂದ ಆಳ್ವಿಕೆ ಮಾಡ್ತಾರೆ ಒಂದು ಪುಣೆ. ನೆಕ್ಸ್ಟ್ ಭೋಂಸ್ಲೆ, ಇಲ್ಲಿ ನೋಡ್ರಿ ಭೋಂಸ್ಲೆ ಯಾರು? ಭೋಂಸ್ಲೆ ನಾಗ್ಪುರವನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಆಳ್ವಿಕೆನ ಮಾಡ್ತಾರೆ. ನೆಕ್ಸ್ಟ್ ಗಾಯಕ್ವಾಡ ನೋಡಿ ಇಲ್ಲಿ ಕಾಣುತ್ತೆ, ಗಾಯಕ್ವಾಡ ಬರೋಡಾ 3. ಹೋಳ್ಕರ್ ಹಿಂದೋರಿಂದ ಆಳ್ವಿಕೆ ಮಾಡ್ತಾರೆ. 5. ಮತ್ತೆ ಸಿಂಧಿಯಾ ಅವರು ಗ್ವಾಲಿಯರಿಂದ ಆಳ್ವಿಕೆನ ಮಾಡ್ತಾರೆ. ಮಧ್ಯಪ್ರದೇಶದಿಂದ ಆಳ್ವಿಕೆ ಮಾಡ್ತಾರೆ. ಅದರಿಂದ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಪ್ಯಾಚಿಂಗ್ ಮಾಡಲಿಕ್ಕೆ ಹೊಂದಿಸಿ ಬರೆಯಲಿ ಈ ರೀತಿಯಾಗಿ ನಿಮಗೆ ಕೇಳಬಹುದು ಅಂತ ಗೊತ್ತಿರಲಿ. ಅವರ ಕಾನ್ಫಿಡರೆನ್ಸಿ ಹೆಡ್ ಕ್ವಾರ್ಟರ್ ಯಾವ್ಯಾವುದು ಅಂತ ಗೊತ್ತಿರಬೇಕು. ಈ ಎಲ್ಲ ಕಾನ್ಫಿಡರೆನ್ಸಿ ಕೂಡ ಯಡ್ಯೂರಪ್ಪ ಅಂದ್ರೆ ಪೇಶ್ವಾ ಮುಖ್ಯಸ್ಥ ಆಡಳಿತ ಅನುಕೂಲಕ್ಕೋಸ್ಕರ ಅವನು ತನ್ನ ಸಾಮ್ರಾಜ್ಯವನ್ನ 5 ಒಕ್ಕೂಟಗಳನ್ನ ಡಿವೈಡ್ ಮಾಡಿ ಒಂದೊಂದು ಫ್ಯಾಮಿಲಿಗೆ ಕೊಡ್ತಾ ಹೋದ. ಆ ಒಂದೊಂದು ಫ್ಯಾಮಿಲಿ ರಾಜ್ಯಗಳಂತೆ ಒಂದು ಹೆಡ್ ಕ್ವಾರ್ಟರ್ನ ಮಾಡಿಕೊಂಡು ಅಲ್ಲಿಂದ ಅವರು ಆಳ್ವಿಕೆನ ಮಾಡ್ತಾ ಇದ್ರು. ಪೇಶ್ವಾ ಹೇಳಿದಂಗೆ ಅವ್ರು ಕೇಳ್ತಾ ಇದ್ರು. ಮೀಟಿಂಗ್ಗಳು ಕೂಡ ಆಗ್ತಾ ಇತ್ತು. ಪೇಶ್ವಾ ಒಂಥರ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಇದ್ದಂಗೆ, ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿದ್ದಂಗೆ. ಈ ರೀತಿ ನೋಡ್ರಿ, ಸಿಂಧಿಯಾ ಗ್ವಾಲಿಯರ್, ಹೋಳ್ಕರ್ ಹಿಂದೋರು, ಭೋಂಸ್ಲೆ ನಾಗ್ಪುರ, ಪೇಶ್ವಾ ಪುಣೆಯಿಂದ ಇವನೇ ಮುಖ್ಯಸ್ಥ ಕಂಪ್ಲೀಟ್ ಆಗಿ, ಗಾಯಕ್ವಾಡ್ ಬರೋಡಾ. ಇಲ್ಲಿ ಈ ರೀತಿಯಾಗಿ ಅವ್ರು ಆಳ್ವಿಕೆನ ಮಾಡ್ತಾ ಹೋದ್ರು ಅಂತೇಳಿ. ಇದು ಬಾಲಾಜಿ ವಿಶ್ವನಾಥ ಮಾಡಿದ್ದು. ಈ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು 5 ಮರಾಠ ಒಕ್ಕೂಟವನ್ನು ರಚಿಸಿದ್ದು ಯಾರಪ್ಪ ಅಂತ ಕೇಳಿದ್ರೆ ಬಾಲಾಜಿ ವಿಶ್ವನಾಥ್ ಪೇಶ್ವಾ. ಈ ತರ ಪ್ರಶ್ನೆಗಳನ್ನ ನಿಮಗೆ ಕೇಳಬಹುದು. ಮತ್ತೆ ಅದ್ರ ಹೆಡ್ ಕ್ವಾರ್ಟರ್ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಾಲಾಜಿ ವಿಶ್ವನಾಥ ಒಂದು ಪದ್ಧತಿಯನ್ನ ಪರಿಚಯ ಮಾಡ್ತಾನೆ. ದಟ್ ಇಸ್ ಕಾಲ್ಡ್ ಸರಂಜಾಮಿ ಪದ್ಧತಿ ಅಂತೇಳಿ. ಸರಂಜಾಮಿ ಪದ್ಧತಿ ಅಂತೇಳಿ ಒಂದು ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಎಕ್ಸಾಮ್ಸ್ ಕೂಡ ಕೇಳಿದ್ದಾರೆ. ಬಾಲಾಜಿ ವಿಶ್ವನಾಥ ಇಂಟ್ರೊಡ್ಯೂಸ್ ಸರಂಜಾಮಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಮೊಕ್ಕಸಾಸ್ ಅಥವಾ ಮೊಕ್ಕಸಾದರ್ ಎಂಬ ಪ್ರಬಲ ಮರಾಠ ಕುಟುಂಬಗಳಿಗೆ ಜಾಗೀರ್ಗಳನ್ನು ನೀಡಲಾಗುತ್ತೆ. ಸರಂಜಾಮಿ ವ್ಯವಸ್ಥೆಯಡಿ ಮೊಕ್ಕಸಾಸ್ ಅಥವಾ ಮೊಕ್ಕಸಾದರ್ ಎಂಬ ಪ್ರಬಲ ಮರಾಠ ಕುಟುಂಬಗಳಿಗೆ ಜಾಗೀರ್ಗಳನ್ನು ನೀಡಲಾಗುತ್ತೆ. ಇದನ್ನ ಸರಂಜಾಮಿ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಅದರಿಂದ ಸರಂಜಾಮಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಬಹುದು. ಬಾಲಾಜಿ ವಿಶ್ವನಾಥ. ಸರಂಜಾಮಿ ಪದ್ಧತಿ ಎಂದರೆ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಪ್ರಬಲ ಮರಾಠ ಕುಟುಂಬಗಳಿಗೆ ಜಾಗೀರ್ಗಳನ್ನು ನೀಡಲಾಗುತ್ತೆ. ಅದರಿಂದ ಇದನ್ನ ಸರಂಜಾಮಿ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಬಾಲಾಜಿ ವಿಶ್ವನಾಥ ನಂತರ ಅವನ ಮಗ, ಬಿಕಾಸ್ ಪೇಶ್ವಾ ಪೋಸ್ಟು ಈಗ ಅವರ ವಂಶಕ್ಕೆ ಸೀಮಿತ ಆಗಿದೆ, ಅವ್ರ ಮಕ್ಕಳ ಅಧಿಕಾರಕ್ಕೆ ಬರಬೇಕು. ನೆಕ್ಸ್ಟ್ ಪೇಶ್ವಾ ಆಗಬೇಕು. ಪೇಶ್ವಾ ಮೀನ್ಸ್ ಆಲ್ಮೋಸ್ಟ್ ರಾಜನೇ, ಇವರೇ ರಾಜ, ಯಾರು ಇಲ್ಲ ಇನ್ನ, ಇವರೇ ಇಡೀ ಕಂಪ್ಲೀಟ್ ಮರಾಠ ಸಾಮ್ರಾಜ್ಯವನ್ನ ಇವರೇ ಕಂಟ್ರೋಲ್ ಮಾಡೋದು. ಬಾಲಾಜಿ ವಿಶ್ವನಾಥ ನಂತರವಾಗಿ ಅವನ ಮಗ 1ನೇ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾನೆ. ಈಗ ಬಾಲಾಜಿ ವಿಶ್ವನಾಥನಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ರೆ ನೋಡ್ರಿ. ಸರಂಜಾಮಿ ವಾಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾರೆ. ಸರಂಜಾಮಿ ಅನ್ನುವಂಥದ್ದು ಏನು? ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ಮರಾಠರ ಒಂದು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇದು ಪದ್ಧತಿ. ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಅದು ಮರಾಠ ಪ್ರಬಲ ಕುಟುಂಬಗಳಿಗೆ ಜಾಗೀರ್ಗಳನ್ನ ನೀಡುವಂತಹದ್ದು, ಲ್ಯಾಂಡ್ ಅನ್ನ ನೀಡುವಂತಹದ್ದು, ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್. ಅದು ಅವರಿಗೆ ಆ ಲ್ಯಾಂಡ್ ಅನ್ನ ರೆವಿನ್ಯೂ ಕಲೆಕ್ಟ್ ಮಾಡುವಂತಹ ಒಂದು ಹಕ್ಕನ್ನು ಕೊಡುವಂತಹದ್ದು ಅಂತೇಳಿ. ಇನ್ನೊಂದು ಪ್ರಶ್ನೆ, ಉಪಾರಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಉಪಾರಿ ಅಂದ್ರೆ ಮರಾಠ ಆಡಳಿತದ ಅಡಿಯಲ್ಲಿ ನಡೆದಂತಹ ಹಿಡುವಳಿಯ ಅವಧಿಯ ಒಂದು ವರ್ಗ. ಇದು ಎ ಕ್ಯಾಟಗರಿ ಆಫ್ ಟೆನೆನ್ಸಿ ಟೆನೂರ್ ಹೆಲ್ಡ್ ಅಂಡರ್ ದ ಮರಾಠ ರಿಜೈಮ್, ದಟ್ ಇಸ್ ಕಾಲ್ಡ್ ಉಪಾರಿ. ಉಪಾರಿ ಅಂದ್ರೆ ಏನು ಅಂತ ಕೂಡ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಇದು ಎಕ್ಸ್ಟ್ರಾ ಪಾಯಿಂಟ್, ನೀವು ಬರ್ಕೊಳ್ಳಿ. ಉಪಾರಿ ಅಂದ್ರೆ ಏನು ಅಂತ ಬರ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಉಪಾರಿ ಅಂದ್ರೆ ಎ ಕ್ಯಾಟಗರಿ ಆಫ್ ಟೆನೆನ್ಸಿ ಟೆನೂರ್ ಹೆಲ್ಡ್ ಅಂಡರ್ ದ ಮರಾಠ ರಿಜೈಮ್, ಮರಾಠ ಆಡಳಿತದ ಅಡಿಯಲ್ಲಿ ನಡೆದ ಹಿಡುವಳಿಯ ಅವಧಿಯ ಒಂದು ವರ್ಗ ಅಂತ. ಬಾಲಾಜಿ ವಿಶ್ವನಾಥ ನಂತರವಾಗಿ ಅವನ ಮಗ 1ನೇ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾರೆ. 1720ರಿಂದ 1740ರವರೆಗೆ ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಸರಿಸುಮಾರು 20 ವರ್ಷಗಳ ಕಾಲ 1ನೇ ಬಾಜಿರಾವ್ ಅಧಿಕಾರವನ್ನು ಮಾಡ್ತಾನೆ. ಇಡೀ ಪೇಶ್ವರು ಏನು ಆಳ್ವಿಕೆಯನ್ನು ಮಾಡಿದ್ರು, ಬಾಲಾಜಿ ವಿಶ್ವನಾಥ, ಬಾಜಿರಾವ್ 1, ಬಾಜಿರಾವು, ಈ ರೀತಿ ಹಲವಾರು ಪೇಶ್ವ ಇವರ ಫ್ಯಾಮಿಲಿ ಆಳ್ವಿಕೆಯನ್ನು ಮಾಡ್ತು. ಇಡೀ ಎಲ್ಲ ಪೇಶ್ವರಲ್ಲಿಯೇ ಅತ್ಯಂತ ಶ್ರೇಷ್ಠ ಪೇಶ್ವ, ಗ್ರೇಟೆಸ್ಟ್ ಪೇಶ್ವ ಅಂತ ಯಾರಪ್ಪ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಇವರೇ 1ನೇ ಬಾಜಿರಾವ್. ದೊಡ್ಡ ಕೆಲಸಗಳನ್ನ ಮಾಡ್ದ. ಇಡೀ ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋದ. ನಂತರವಾಗಿ ಇವನ ಮಗ 1ನೇ ಬಾಜಿರಾವ್ನ ಮಗ ಬಾಲಾಜಿ ಬಾಜಿರಾವ್ ಸೆಕೆಂಡ್ ಅಂತ ಬರ್ತಾನೆ. ಅವನು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ.
ತನ್ನ ತಂದೆ ಬಾಜಿರಾವನ್ನ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಅವನು ನಡೀತಾ ಹೋದ. ಬಟ್ ಅವನು ಅದಕ್ಕಿಂತ ಮುಂಚಿತವಾಗಿ 1ನೇ ಬಾಜಿರಾವು ಮರಾಠ ಎಂಪೈರ್ ಅನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸುವಂತಹ ಕೆಲಸವನ್ನ ಮಾಡ್ತದ. ಹಲವಾರು ಯುದ್ಧಗಳಲ್ಲಿ ತೊಡಗಿಕೊಂಡ ಮತ್ತು ಗೆರಿಲ್ಲಾ ವಾರ್ಫೇರ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ತನ್ನನ್ನು ತಾನು ಇನ್ನು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋದ. ಆದ್ದರಿಂದ ಬಾಲಾಜಿ ಬಾಜಿರಾವ್ 1ನೇ ಬಾಜಿರಾವ್ನ ನೋಡಿದಾಗ ಅವನ ಯುದ್ಧ ನೀತಿ, ಅವನ ವಾರ್ಫೇರ್ ಟೆಕ್ನಿಕ್ಸು, ಅವನ ಎಕ್ಸ್ಪ್ಯಾನ್ಷನಿಸ್ಟಿಕ್ ನೀತಿ, ಅವನ ಆಲೋಚನೆಗಳು ಇವೆಲ್ಲವನ್ನ ನೋಡಿದಾಗ ಇವನು ಇನ್ನೊಬ್ಬ ಶಿವಾಜಿ ತರ ಕಾಣ್ತಾನೆ. ಈಸ್ ಲೈಕ್ ಎ ಶಿವಾಜಿಯ ಮೈಂಡ್ ಸೆಟ್ ಹೇಗಿತ್ತೋ ಅದೇ ರೀತಿಯಾಗಿ 1ನೇ ಬಾಜಿರಾವ್ನ ಮೈಂಡ್ ಸೆಟ್ ಇತ್ತು. ಆದ್ದರಿಂದ ಇವನ ಯುದ್ಧ ತಂತ್ರ, ಗೆರಿಲ್ಲಾ ವಾರ್ಫೇರ್ ಟೆಕ್ನಿಕ್ಸ್ ಎಲ್ಲವನ್ನೂ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಶಿವಾಜಿಯನ್ನೇ ಹೋಲ್ತಾನೆ ಎಲ್ಲ ಕಡೆಯಿಂದನೂ ಕೂಡ. ಡಿಪ್ಲೊಮೆಟಿಕಲ್ ಯಾವ ರೀತಿ ಮಾತಾಡೋದು ಮತ್ತೆ ವಾರ್ಫೇರ್ ಅಲ್ಲಿ ಟೆಕ್ನಿಕಲ್ಲಿ ಎಲ್ಲರಲ್ಲೂ ಕೂಡ ಇವನು ಶಿವಾಜಿಗೆ ಸಮನಾಗಿ ನಿಲ್ತಾನೆ. ಆದ್ದರಿಂದ 1ನೇ ಬಾಜಿರಾವ್ ಅವರನ್ನ 2ನೇ ಶಿವಾಜಿ ಅಂತ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಈ ಕೆಳಗಿನ ಯಾರನ್ನ 2ನೇ ಶಿವಾಜಿ ಎಂದು ಯಾರನ್ನ ಕರೆಯಲಾಗುತ್ತೆ ಅಂತ ಕೇಳಿದಾಗ 1ನೇ ಬಾಜಿರಾವ್. ಮತ್ತೆ 1ನೇ ಬಾಜಿರಾವು ಶಿವಾಜಿಯನ್ನ ತನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿದ್ದ. ಅಷ್ಟು ಶಿವಾಜಿಯನ್ನ ಇಷ್ಟಪಡ್ತಾ ಇದ್ದ. ಶಿವಾಜಿಯಿಂದ ಬಹಳ ಇನ್ಸ್ಪೈರ್ ಆಗಿದ್ದ ಚೈಲ್ಡ್ಹುಡ್ ಇಂದನೂ ಕೂಡ. ಅವನ ಬಾಲ್ಯದಲ್ಲೂ ಕೂಡ ಶಿವಾಜಿಯಿಂದ ಹಲವಾರು ಸ್ಫೂರ್ತಿಗಳನ್ನ ಪಡೆದಿದ್ದ. ಆದ್ರಿಂದ ಶಿವಾಜಿ ಹಾಕಿಕೊಟ್ಟಂತಹ ಮಾರ್ಗದಲ್ಲಿಯೇ 1ನೇ ಬಾಜಿರಾವ್ ಮುನ್ನುಗ್ತಾ ಹೋಗ್ತಾನೆ. ಆದ್ದರಿಂದಲೂ ಕೂಡ ಇವನ್ನ 2ನೇ ಶಿವಾಜಿ ಅಂತ ಕರೆಯಲಾಗುತ್ತೆ. ಬರ್ಕಳಿ 1ನೇ ಬಾಜಿರಾವು 20 ವರ್ಷಗಳ ಕಾಲ, 20ರಿಂದ 40ರವರೆಗೆ 1920ರಿಂದ 40ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಇವನು ಅತ್ಯಂತ ಚಿಕ್ಕ ಏಜ್ ಅಲ್ಲೇ 19ನೇ ಏಜಲ್ಲೇ ಇವನು ಪೇಶ್ವಾ ಆಗಿ ಅಪಾಯಿಂಟ್ ಆಗ್ತಾನೆ. ಇಡೀ ಪೇಶ್ವರಲ್ಲಿ ಅತ್ಯಂತ ಶ್ರೇಷ್ಠ ಪೇಶ್ವಾ ಅಂದ್ರೆ ಇವನೇ, 1ನೇ ಬಾಜಿರಾವ್. ಹಿ ವಾಸ್ ಗ್ರೇಟೆಸ್ಟ್ ಇನ್ ಪೇಶ್ವಾಸ್. 1ನೇ ಬಾಜಿರಾವು ಶಿವಾಜಿಯಿಂದ ಬಾಲ್ಯದಿಂದಲೂ ಕೂಡ ಶಿವಾಜಿಯಿಂದ ಸ್ಫೂರ್ತಿಯನ್ನು ಪಡೆದಿರ್ತಾನೆ. ಗೆರಿಲ್ಲಾ ವಾರ್ಫೇರ್ ಅಲ್ಲಿ ಇವನನ್ನ 2ನೇ ಶಿವಾಜಿ ಅಂತ ಕರೆಯಲಾಗುತ್ತೆ. ಇವನ ಆಲೋಚನೆ ಹೆಂಗಿತ್ತಪ್ಪ ಅಂದ್ರೆ ತನ್ನ ಮರಾಠ ಎಂಪೈರ್ ಅನ್ನ, ಮರಾಠ ಆಡಳಿತವನ್ನ, ಶಕ್ತಿಯನ್ನ ರಾಷ್ಟ್ರೀಯ ಮಟ್ಟಕ್ಕೆ ಒಂದ್ ಕಡೆ ಮಾತ್ರ ಸೀಮಿತ ಆಗ್ಬಾರ್ದು, ಇಡೀ ಎಂಟೈರ್ ಭಾರತವನ್ನ ಅಕ್ವೈರ್ ಮಾಡ್ಕೋಬೇಕು, ಇನ್ನೂ ನಾವು ಎಕ್ಸ್ಪ್ಯಾಂಡ್ ಆಗಬೇಕು ಅಂತೇಳಿ ಆ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಇವನು ಪ್ಲಾನಿಂಗ್ ಅನ್ನ ಆಗ್ತಾನೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಬಿಕಾಸ್ ಇವರನ್ನ ತಡೆಗಟ್ಟಲಿಕ್ಕೆ ಯಾರ ಕೈಗೂ ಆಗಲ್ಲ, ಮೊಘಲರ ಕೈಗಳೂ ಆಗಲ್ಲ. ಮೊಘಲರು ಆಲ್ಮೋಸ್ಟ್ ವೀಕ್. ಔರಂಗಜೇಬ ನಂತರ ಕಂಪ್ಲೀಟ್ ಆಗಿ ಮೊಘಲರು ವೀಕ್ ಆಗ್ತಾ ಹೋದ್ರು. ಮತ್ತೆ ಮೊಘಲರು ವೀಕ್ ಆಗ್ಬಿಟ್ರೆ ಅವರ ಅಂಡರ್ ಇರುವಂತಹ ಸಾಮಂತರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ವೀಕೆ. ಆಟೋಮೆಟಿಕ್ ಆಗಿ ಇವರೆಲ್ಲವನ್ನು ಕೂಡ ವಶಪಡಿಸಿಕೊಳ್ತಾ ಹೋಗ್ತಾರೆ ಈಸಿಯಾಗಿ. ಇವರು ಸ್ಟ್ರಾಂಗ್ ಆಗ್ಬೇಕಷ್ಟೇ. ಮರಾಠ ಎಂಪೈರ್ ಸ್ಟ್ರಾಂಗ್ ಇತ್ತು. 1ನೇ ಬಾಜಿರಾವ್ ಕಾಲದಲ್ಲಂತೂ ದೊಡ್ಡ ಮಟ್ಟಕ್ಕೆ ಸ್ಟ್ರಾಂಗ್ ಇತ್ತು. 1ನೇ ಬಾಜಿರಾವು ಶಿವಾಜಿ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೀತಾ ಹೋಗ್ತಾನೆ. ಮತ್ತೆ ಈ ವಾಸ್ ಅ ಬ್ರೇವ್ ಮ್ಯಾನ್. ಅತ್ಯಂತ ಶಕ್ತಿಶಾಲಿ ಒಬ್ಬ ರಾಜ, ಶಕ್ತಿಶಾಲಿ ಪೇಶ್ವಾ 1ನೇ ಬಾಜಿರಾವ್. ಇವನು ಮರಾಠ ಶಕ್ತಿಯನ್ನ ರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಲು ಅವನು ಬಯಸ್ತಾನೆ. ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅವನು ಬಯಸ್ತಾನೆ. ಮೊಘಲರ ಜೊತೆ ಮತ್ತೆ ಹೈದರಾಬಾದ್ ನಿಜಾಮ ಜೊತೆ ಮತ್ತೆ ಪೋರ್ಚುಗೀಸರನ್ನು ಕೂಡ ಇವನು ಸೋಲಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. 1ನೇ ಬಾಜಿರಾವ್. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಮತ್ತೆ ಅಪ್ ಟು ಪಾಕಿಸ್ತಾನದಲ್ಲೂ, ಅಲ್ಲಿ ಪಾಕಿಸ್ತಾನದ ಕಡೆನೂ ಕೂಡ ನಾವು ಅಟ್ಯಾಕ್ ಮಾಡಬೇಕು, ಅಲ್ಲಿ ನಮ್ಮ ಜೆಂಡಾ ಆರಬೇಕು, ನಮ್ಮ ಕೇಸರಿ ಧ್ವಜ ಆರಬೇಕು ಅಂತೇಳಿ ಇವನ ಆಸೆ ಕೂಡ ಇತ್ತು. 1ನೇ ಬಾಜಿರಾವ್ನ ಆಸೆ ಕೂಡ ಇತ್ತು. ಅದರಲ್ಲಿ ಏನಾಗ್ತಾ ಹೋಯ್ತು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇವನು ಫಸ್ಟು ಅಧಿಕಾರಕ್ಕೆ ಬಂದ ನಂತರದ ಮೊಘಲರ ಹತ್ರ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಏನು ಒಪ್ಪಂದ? ನಂತರದ ಮೊಘಲರು ಆಲ್ಮೋಸ್ಟ್ ವೀಕ್ ಆಗಿದ್ದಾರೆ, ಇವರು ಫುಲ್ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ. ಮೊಘಲರ ಹತ್ರ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಏನಂತ? ಮರಾಠ ವಿಲ್ ಪ್ರೊಟೆಕ್ಟ್ ಲೇಟರ್ ಮೊಘಲ್ಸ್. ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ, ಯಾರು ಯುದ್ಧ ಮಾಡಕ್ ಬಂದ್ರೆ ನಿಮ್ಮ ಮೇಲೆ ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಎನ್ನುವಂತ ಒಂದು ಒಪ್ಪಂದವನ್ನು ಇವರು ಮಾಡ್ಕೊಳ್ತಾರೆ. ಈ ಒಪ್ಪಂದವನ್ನ ಮಾಡಿ, ಬಿಕಾಸ್ ಮೊಘಲರು ಕೂಡ ಅಂತ ಹೇಳ್ಕೊಳ್ಳುವಂತ ರಾಜರೇನಲ್ಲ. ಈಗ ಔರಂಗಜೇಬ ನಂತರ ಅವ್ರು ದೇ ಆರ್ ಕಂಪ್ಲೀಟ್ಲಿ ವೀಕ್. ಇವ್ರ ಮೈಂಡ್ ಸೆಟ್ ನೋಡ್ರಿ, ಮೊಘಲರನ್ನ ನಾವೇನಾದ್ರು ಕಂಟ್ರೋಲ್ ತೆಗೆದುಕೊಂಡ್ಬಿಟ್ರೆ ಅವರ ಸಾಮಂತರು ಏನಿದ್ರಲ್ಲ ಅವರೆಲ್ಲರೂ ಕೂಡ ಈಸಿಯಾಗಿ ನಮ್ಮ ಅಂಡರಲ್ಲೇ ಬಂದ್ಬಿಡ್ತಾರೆ. ಹೈದರಾಬಾದು, ಅವಧು, ಅವ್ರ ಸಾಮಂತರು ಏನಿದ್ರಲ್ಲ ಅವರೆಲ್ಲರೂ ಕೂಡ ನಮ್ಮ ಅಂಡರಿಗೆ ಬಂದ್ಬಿಡ್ತಾರೆ ಅಂತ ಅವರ ಒಂದು ಪ್ಲಾನಿಂಗ್ ಆಗಿತ್ತು. ಬಹಳ ಅದ್ಭುತವಾದಂತಹ ಪ್ಲಾನಿಂಗ್ ಅನ್ನ ಮಾಡಿದ್ದು ಬಾಜಿರಾವನ್ನು.
ಬಹಳ ಅದ್ಭುತವಾಗಿ ಕಂಪ್ಲೀಟ್ ಮೊಘಲರನ್ನೇ ನಾವು ಕಂಟ್ರೋಲ್ ತೆಗೆದುಕೊಂಡ್ಬಿಟ್ರೆ ಈಸಿಯಾಗಿ ಅವರ ಸಾಮಂತರಲ್ಲೂ ಕೂಡ ನಮ್ಮ ಸಾಮಂತರ ತರ ಆಗ್ಬಿಡ್ತಾರೆ ಅನ್ನುವ ಮೈಂಡ್ ಸೆಟ್ ಇತ್ತು. ಅಂದ್ರೆ ಒಂದು ಮರದ ಬುಡಕ್ಕೆ ಹೊಡೆದ್ಬಿಟ್ರೆ ಆ ಬುಡದ ಬ್ರಾಂಚ್ ಎಲ್ಲವೂ ಕೂಡ ಅದು ಕೊಂಬೆಗಳೆಲ್ಲವೂ ಕೂಡ ನಮ್ಮ ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಆ ಮೈಂಡ್ ಸೆಟ್ ಅಲ್ಲಿ ಮೊಘಲರನ್ನ ಇಟ್ಕೊಂಡ್ರೆ ಅವರ ಸಾಮಂತರೆಲ್ಲರೂ ಕೂಡ ನಮ್ಮ 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 ಮೇಲೆ ನಮ್ಮ ಕಂಟ್ರೋಲಿಗೆ ಬರ್ತಾರೆ ಅನ್ನುವಂತಹ ಮೈಂಡ್ ಸೆಟ್ಟು ಬಾಜಿರಾವ್ ನನಗೆ ಆ ಮಟ್ಟಕ್ಕೆ ಆಲೋಚನೆ ಮಾಡ್ಬೋದು. ಅತ್ಯಂತ ಬುದ್ಧಿವಂತ, ಅದಕ್ಕೆ ಅವನು ಶ್ರೇಷ್ಠ ಪೇಶ್ವ ಆಗ್ಬೋದು. ಅದಕ್ಕೆ ಮೊಘಲರ ಹತ್ರ ಒಪ್ಪಂದವನ್ನ ಮಾಡಿಕೊಂಡು ನಾವು ನಿಮ್ಮ ರಕ್ಷಣೆಗೆ ಬರ್ತೀವಿ ಅಂತೇಳಿ ಒಪ್ಪಂದವನ್ನ ಮಾಡಿಕೊಂಡು ಅವರ ಸಾಮ್ರಾಜ್ಯದಲ್ಲಿ ಇವರು ಚೌತ್ ಮತ್ತು ಸರ್ದೇಶ್ ಮುಖಿ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಚೌತ್ ಗೊತ್ತಲ್ಲ, ನೀವು ಆಲ್ರೆಡಿ ಚರ್ಚೆ ಮಾಡಿದೀನಿ ಕ್ಲಾಸಲ್ಲಿ. ಚೌತ್ ಅಂದ್ರೆ ನಾವು ದಾಳಿ ಮಾಡ್ತೀವಿ, ದಾಳಿ ಮಾಡೋಕ್ಕಿಂತ ಮುಂಚಿತವಾಗಿ ನಮಗೆ ಹಣವನ್ನ ಕೊಡೋದು, 1/4 ಹಣವನ್ನ ಕೊಡುವಂಥದ್ದು. ಸರ್ದೇಶ್ ಮುಖಿ ಇವೆರಡನ್ನೂ ಕೂಡ ಮರಾಠರು ಲೇಟರ್ ಮುಗಲ್ಸ್ನ ಎಂಪೈರ್ ಇಂದ ಕಲೆಕ್ಟ್ ಮಾಡುವಂತ ಕೆಲಸನ ಮಾಡ್ತಾರೆ. ಅಂದ್ರೆ ಇನ್ ದಿಸ್ ರಿಗಾರ್ಡ್ ಅವನೊಂದು ಫೇಮಸ್ ವರ್ಡ್ ಅನ್ನ ಹೇಳ್ತಾನೆ. 1ನೇ ಬಾಜಿರಾವು ಒಂದು ಫೇಮಸ್ ಹೇಳಿಕೆಯನ್ನ ಕೊಡ್ತಾನೆ. ಏನಂತ ಕೊಡ್ತಾನೆ ನೋಡ್ರಿ, ಆ ಹೇಳಿಕೆಯಿಂದ ನಮ್ಗೆ ಗೊತ್ತಾಗುತ್ತೆ ಇವನ್ ಪ್ಲಾನಿಂಗ್ ಏನಿದೆ ಅಂತೇಳಿ. ಒಂದು ಹೇಳಿಕೆ ಕೊಡ್ತಾನೆ, ಇಫ್ ಟ್ರಂಕ್ ಈಸ್ ಕಟ್ ಡೌನ್ ಬ್ರಾಂಚಸ್ ವಿಲ್ ಫಿಲ್ ಆಟೋಮೆಟಿಕಲಿ. ಕಾಂಡವನ್ನ ಕತ್ತರಿಸಿದ್ರೆ, ಒಂದು ದೊಡ್ಡ ಮರದ ಕಾಂಡವನ್ನೇ ಕತ್ತರಿಸಿದ್ರೆ ಶಾಖೆಗಳು, ಅದರ ಕೊಂಬೆಗಳು ಸ್ವಯಂಚಾಲಿತವಾಗಿ ಕುಸಿತವೆ ಅಂತೇಳಿ. ಅಂದ್ರೆ ಅದರ ಕಾಂಡ ಅಂದ್ರೆ ಮೊಘಲರನ್ನ ಕತ್ತರಿಸಿದ್ರೆ, ಅವರ ಶಕ್ತಿಯನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಅವರ ಬ್ರಾಂಚಸ್ಗಳು, ಅವರ ಸಾಮಂತರೇನಿದ್ರು ಹೈದರಾಬಾದ್, ಅವಧ್, ಇನ್ನೂ ಹಲವಾರು ಸಾಮಂತರೇನಿದ್ರು ಆಟೋಮೆಟಿಕ್ ಆಗಿ ನಮ್ಮ ಕಂಟ್ರೋಲ್ಗೆ ಅವ್ರು ಬರ್ತಾರೆ, ನಮ್ಮ ಸ್ವಯಂಚಾಲಿತವಾಗಿ ನಮ್ಮ ಕಂಟ್ರೋಲ್ಗೆ ಬರ್ತಾರೆ ಎನ್ನುವಂತ ಒಂದು ಹೇಳಿಕೆ ಕೊಟ್ಟಿದ್ದ. ಅವನದೇ ಹೇಳಿಕೆ ನೋಡ್ರಿ. ಅಂದ್ರೆ ಅವನ ಒಂದು ಡಿಪ್ಲೊಮೆಟಿಕಲ್ ಸ್ಟ್ರಾಟಜಿ ಹೇಗಿತ್ತು ಅಂತೇಳಿ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ, 1ನೇ ಬಾಜಿರಾವ್ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ. ಮರಾಠ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡಂತಹ ಕೀರ್ತಿ 1ನೇ ಬಾಜಿರಾವ್ಗೆ ಸಲ್ಲಬೇಕು. ನೋಡ್ರಿ, ಈ ಟೈಮಲ್ಲಿ ಮೊಘಲರನ್ನ ಕಂಟ್ರೋಲ್ ತೆಗೆದುಕೊಂಡ. ಅಲ್ಲೂ ಕೂಡ ಅವನು ಚೌತ್ ಮತ್ತು ಸರ್ದೇಶ್ ಮುಖಿ ಟ್ಯಾಕ್ಸ್ ಗಳನ್ನ ಹಾಕ್ತಾ ಹೋದ. 1ನೇ ಬಾಜಿರಾವು ಹೈದರಾಬಾದ್ನ ನಿಜಾಮ್ ಉಲ್ ಮಲ್ಕ್ ಅವರನ್ನ 3 ಬಾರಿ ಅವನು ಸೋಲಿಸ್ತಾನೆ. ನಿಜಾಮ್ರು ಯಾವಾಗ ಮೊಘಲರು ವೀಕ್ ಆಗ್ತಾ ಹೋದ್ರು, ನಿಜಾಮ್ರು ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ರು. ಆಗ ಅವರ ಸಾಮ್ರಾಜ್ಯವನ್ನ ವಿಸ್ತರಣಾ ನೀತಿಯನ್ನಿತ್ತು, ಅದನ್ನ ಕಟ್ ಮಾಡಿದ್ದು 1ನೇ ಬಾಜಿರಾವ್. ಅದನ್ನ ಕಟ್ ಮಾಡಿ, ನೀವು ಮಾಡಬೇಡಿ, ನಾವು ಮಾಡ್ತೀವಿ, ಮರಾಠರು ಸಾಮ್ರಾಜ್ಯ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ ಅಂತೇಳಿ ಇದರ ಮುಖಾಂತರವಾಗಿ ಹೈದರಾಬಾದ್ ಸ್ಟೇಟ್ನ ಕನಸೇನಿತ್ತು ಎಕ್ಸ್ಪ್ಯಾಂಡ್ ಮಾಡಬೇಕು, ಹೈದರಾಬಾದ್ ನಿಜಾಮನ ಕನಸೇನಿತ್ತು ಎಕ್ಸ್ಪ್ಯಾಂಡ್ ಮಾಡಬೇಕು ತನ್ನ ಸಾಮ್ರಾಜ್ಯವನ್ನ ಅಂತೇಳಿ ಅದಕ್ಕೆ ಕಟ್ ಮಾಡಿ ಅವರನ್ನ ಕೇವಲ ಹೈದರಾಬಾದ್, ಸೌತ್ ಇಂಡಿಯಾಕ್ಕೆ ಅವರನ್ನ ಕನ್ಫೈನ್ ಮಾಡ್ತಾರೆ. ಅವರನ್ನ ಅಲ್ಲಿಗೆ ಮಾತ್ರ ಸೀಮಿತಗೊಳಿಸಿ ಇವರು ದೊಡ್ಡ ಮಟ್ಟಕ್ಕೆ ಮರಾಠ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ವಿಸ್ತರಣೆ ಮಾಡ್ತಾರೆ. ಅಷ್ಟು ಐಡಿಯಾ ಇತ್ತು. 1ನೇ ಬಾಜಿರಾವ್ನ ಐಡಿಯಾ ಸಾಮಾನ್ಯ ಐಡಿಯಾಗಳಲ್ಲ. 1739ರಲ್ಲಿ ಪೇಶ್ವ ಪೋರ್ಚುಗೀಸರನ್ನು ಕೂಡ ಸೋಲಿಸುವ ಮುಖಾಂತರವಾಗಿ ಅವರ ವಸಾಹತುಗಳಾದಂತಹ ಸಾಲ್ಸೆಟ್ ಮತ್ತು ಬಸ್ಸೀನ್ಗಳನ್ನ, ಮಹಾರಾಷ್ಟ್ರದಲ್ಲಿರುವಂತಹ ಆ ದ್ವೀಪಗಳನ್ನ ಅವರು ವಶಪಡಿಸಿಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸಾಲ್ಸೆಟ್, ಬಸ್ಸೀನ್ ಪ್ಲೇಸ್ಗಳನ್ನ ಅವರು ವಶಪಡಿಸಿಕೊಳ್ಳುವಂತಹ, ಅದನ್ನ ತಮ್ಮ ವಸಾಹತುಗಳನ್ನಾಗಿ ತನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತಹ ಕೆಲಸನೂ ಕೂಡ ಅವರು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೂಡ ಕೇಳಿದೆ ನೋಡ್ರಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಅನೆಕ್ಸ್ಡ್ ಐಲ್ಯಾಂಡ್ಸ್ ಆಫ್ ಬಸ್ಸೀನ್ ಅಂಡ್ ಸಾಲ್ಸೆಟ್ ಫ್ರಮ್ ದ ಪೋರ್ಚುಗೀಸರಿಂದ ಈ ಕೆಳಗಿನ ಯಾರು ಬಸ್ಸೀನ್ ಮತ್ತು ಸಾಲ್ಸೆಟ್ ಪ್ರದೇಶಗಳನ್ನ ವಶಪಡಿಸಿಕೊಂಡರು ಅಂತ ಕೇಳಿದಾಗ, ಐಲ್ಯಾಂಡ್ಗಳನ್ನ, ದ್ವೀಪಗಳನ್ನ ವಶಪಡಿಸಿಕೊಂಡ್ರು ಅಂತ ಕೇಳಿದಾಗ 1ನೇ ಬಾಜಿರಾವ್ ಪೇಶ್ವರಲ್ಲಿ ಅತ್ಯಂತ ಶ್ರೇಷ್ಠ ಪೇಶ್ವ, ಗ್ರೇಟೆಸ್ಟ್ ಇನ್ ಆಲ್ ದ ಪೇಶ್ವ. ಬಸ್ಸೀನ್ ಮತ್ತು ಸಾಲ್ಸೆಟ್ ಪ್ರದೇಶಗಳ ಐಲ್ಯಾಂಡ್ಗಳನ್ನ ಅವನು ವಶಪಡಿಸಿಕೊಳ್ತಾನೆ. ಯಾರಿಂದ? ಪೋರ್ಚುಗೀಸರನ್ನ ಸೋಲಿಸುವ ಮುಖಾಂತರವಾಗಿ 1739ರಲ್ಲಿ. 1739ರಲ್ಲಿ ನಾದಿರ್ ಶಾ ಪರ್ಷದ ರಾಜ ದೆಹಲಿ ಲೇಟರ್ ಮುಗಲ್ಸ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಇವನು ಇಲ್ಲಿದ್ದ.
ಆ ಟೈಮಲ್ಲಿ ಮೊಘಲ್ನ ಎಂಪರರು ಮೊಹಮ್ಮದ್ ಶಾ ಬಾಜಿರಾವ್ನನ್ನ, 1ನೇ ಬಾಜಿರಾವ್ನ ಸರ್ವಿಸ್ ಕೇಳ್ತಾನೆ, ಬನ್ನಿ ನಮಗೆ ಸ್ವಲ್ಪ ಸಹಾಯ ಮಾಡಿ ಬನ್ನಿ ಅಂತೇಳಿ. ಆ ಟೈಮಲ್ಲಿ ಅವ್ನು ರಿಕ್ವೆಸ್ಟ್ ಕೂಡ ಮಾಡಿರ್ತಾನೆ. ಇದು ಕೂಡ ಗೊತ್ತಿರಲಿ, ಇವನ್ ಕಾಲದಲ್ಲಿ 1ನೇ ಬಾಜಿರಾವ್ ಕಾಲದಲ್ಲಿನೇ ನಾದಿರ್ ಶಾ, ಪರ್ಷದ ನಾದಿರ್ ಶಾ ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾನ ಮೇಲೆ ಅಟ್ಯಾಕ್ ಮಾಡಿ ಕಂಪ್ಲೀಟ್ ದೆಹಲಿಯನ್ನ ದೋಚುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ಅವಾಗಂತೂ ಯಾವಾಗ ನಾದಿರ್ ಶಾ ಕಂಪ್ಲೀಟ್ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲ ಇಡೀ ದೆಹಲಿಯನ್ನ ದೋಚ್ಕೊಂಡು ಹೋಗ್ತಾನೆ, ಆಗ ದೆಹಲಿಯ ಪವರ್, ಲೇಟರ್ ಮುಗಲ್ಸ್ನ ಪವರ್ ಅಂತೂ ಕಂಪ್ಲೀಟ್ ಆಗಿ ಕುಸ್ತು ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಇದ್ದಂತಹ ಪೇಶ್ವಾ 1ನೇ ಬಾಜಿರಾವು ಅಂತಹ ಹೆಲ್ಪ್ ಮಾಡುವ ಕೆಲಸವನ್ನು ಅವನು ಮಾಡಿಲ್ಲ. ಒಪ್ಪಂದ ಆಗಿತ್ತು, ಹೆಲ್ಪ್ ಮಾಡ್ತೀವಿ, ಯಾರು ಅಟ್ಯಾಕ್ ಮಾಡ್ತೀವಿ, ಬಟ್ ಅಂತಹ ಕೆಲಸ ಕೂಡ ಆಗಿಲ್ಲ. ಬಿಕಾಸ್ ಬೇರೆ ಸ್ಟ್ರಾಟಜಿ ಇತ್ತು. ಅವ್ರು ವೀಕ್ ಆದ್ರೆ ಮರಾಠ ಸಾಮ್ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಕೂಡ ಒಂದು ಆಲೋಚನೆ ಕೂಡ ಇತ್ತು. ಅದರಿಂದ ಅಂತಹ ಕೆಲಸವನ್ನು ಏನು ಮಾಡಕ್ ಹೋಗಿಲ್ಲ. ಬೈ ಮಿಸ್ಟೇಕ್ 1ನೇ ಬಾಜಿರಾವಿನವರು ಅಲ್ಲಿ ಎಂಟರ್ ಆಗಿದ್ರೆ ದೊಡ್ಡ ಮಟ್ಟಕ್ಕೆ ಯುದ್ಧನೇ ಆಗ್ಬಿಡೋದು. ಯುದ್ಧ ಆಗೋದು, ಮುಂದೆ ಆಗುತ್ತೆ ಯುದ್ಧ, ದೊಡ್ಡ ಮಟ್ಟಕ್ಕೆ ಯುದ್ಧ ಆಗಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಪಾಣಿಪತ್, 3ನೇ ಪಾಣಿಪತ್ ಕದನ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದು ಹೆಂಗಾಯ್ತು ಅನ್ನೋದು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಬಟ್ ಇದು ಗೊತ್ತಿಲ್ಲ ನಿಮಗೆ, ನಾದಿರ್ ಶಾ ಅಟ್ಯಾಕ್ ಮಾಡಿದ್ದು ಇವನ್ ಕಾಲದಲ್ಲಿ, ಅಲ್ಲಿ ಮೊಘಲರ ಮೇಲೆ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ದೋಚುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಆಗ ಮೊಹಮ್ಮದ್ ಶಾ ಬಂದು ರಿಕ್ವೆಸ್ಟ್ ಮಾಡ್ತಾನೆ ಬಾಜಿರಾವ್ನ, ದಯವಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ. ಬಟ್ ಆ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ. ಬೇರೆ ಪ್ಲಾನಿಂಗ್ ಇತ್ತು, ಪ್ಲಾನಿಂಗ್ಗಳು ಬೇರೆ ಇತ್ತು. ಈಗ ಪೇಶ್ವಾ ಅವನೇ ಸ್ವತಃವಾಗಿ ಮಾಳ್ವಾ ಮತ್ತು ಬುಂದೇಲ್ಖಂಡ್ಗಳನ್ನ ಆಕ್ರಮಿಸಿಕೊಳ್ತಾನೆ. ಗೆರಿಲ್ಲಾ ವಾರ್ಫೇರ್ ಅಲ್ಲಿ ಅತ್ಯಂತ ಪರಿಣಿತಿ ಹೊಂದಿದ್ದ ಇವರು ಯಾರು, 1ನೇ ಬಾಜಿರಾವು ಗೆರಿಲ್ಲಾ ಯುದ್ಧದಲ್ಲಿ ಅತ್ಯಂತ ಹೆಚ್ಚಿನ ಪರಿಣಿತಿಯನ್ನ ಹೊಂದಿದ್ದ. ಆದ್ದರಿಂದ ಇವನನ್ನ 2ನೇ ಶಿವಾಜಿ ಅಂತ ಕರೆಯಲಾಗುತ್ತೆ. ಇದನ್ನು ಕೂಡ ಹೇಳ್ತಾರೆ, 2ನೇ ಶಿವಾಜಿ ಅಂತ ಯಾರನ್ನ ಕರೆಯಲಾಗುತ್ತೆ ಅಂತಂದ್ರೆ 1ನೇ ಬಾಜಿರಾವ್ ಅವರನ್ನ. ನೋಡಿ, ಸ್ವತಃ ಹಲವಾರು ಬಾಳ್ವಾ, ಬುಂದೇಲ್ಖಂಡು, ಸಾಲ್ಸೆಟ್ಟು, ಬಸ್ಸೀನು, ಎಷ್ಟು ಪ್ಲೇಸ್ಗಳನ್ನ ವಶಪಡಿಸಿಕೊಂಡ. ಆಲ್ಮೋಸ್ಟ್ ಲೇಟರ್ ಜೊತೆ ಒಪ್ಪಂದ ಮಾಡಿಕೊಂಡು ಅವರ ಪ್ರದೇಶದಲ್ಲಿ ಚೌತ್ ಮತ್ತು ಸದೇಶ್ಮುಖಿಯನ್ನ ಟ್ಯಾಕ್ಸ್ಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡುವ ಕೆಲಸವನ್ನ 1ನೇ ಬಾಜಿರಾವ್ ಮಾಡ್ತಾ ಹೋಗ್ತಾನೆ. 1ನೇ ಬಾಜಿರಾವ್ನ ಅವನಿಗೊಂದು ಆಸೆ ಇತ್ತು. 1ನೇ ಬಾಜಿರಾವ್ಗೆ ಏನಂತ ಆಸೆ ಇತ್ತು? ಹಿ ಡ್ರೀಮ್ಡ್ ಆಫ್ ಹಿಂದೂ ಪತ್ಪತ್ ಶಾಹಿ. ಏನು ಹಿಂದೂ ಪತ್ಪತ್ ಶಾಹಿ ಅಂತಂದ್ರೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬಾರ್ಡರ್ ಏನಿದೆ, ಅದು ಬಾರ್ಡರ್ ಏನಿದೆ ಅಟಾಕ್ ಕೋಟೆ ಅಂತೇಳಿ, ಅಫ್ಘಾನಿಸ್ತಾನ ಮತ್ತು ಅದು ಪಾಕಿಸ್ತಾನದಲ್ಲಿ, ಇವತ್ತಿನ ಪಾಕಿಸ್ತಾನದಲ್ಲಿದೆ. ಅವತ್ತಿನ ಅಫ್ಘಾನಿಸ್ತಾನ, ಇವತ್ತಿನ ಪಾಕಿಸ್ತಾನದಲ್ಲಿ ಇದು ಇದೆ, ಅಟಾಕ್ ಪೋರ್ಟ್ ಅಂತೇಳಿ. ಅಲ್ಲಿ ಕೇಸರಿ ಧ್ವಜವನ್ನ ಆರಿಸ್ಬೇಕು ಅಂತೇಳಿ 1ನೇ ಬಾಜಿರಾವ್ನ ಕನಸಾಗಿತ್ತು. ಅಟ್ಟಾಕು ಕೋಟೆ ಪಾಕಿಸ್ತಾನದಲ್ಲಿ, ಇವತ್ತು ಅದು ಪಾಕಿಸ್ತಾನದಲ್ಲಿದೆ. ಅದ್ರ ಮೇಲೆ ಅಲ್ಲಿವರೆಗೂ ನಮ್ಮ ಕಂಟ್ರೋಲ್ ಹೋಗ್ಬೇಕು, ಅಲ್ಲಿವರೆಗೂ ನಾವು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಅಲ್ಲಿ ನಮ್ಮ ಮರಾಠ ಧ್ವಜ ಅಲ್ಲಿ ಹರಡಬೇಕು, ಅಲ್ಲಿವರೆಗೂ ನಾವು ಕಂಟ್ರೋಲ್ ತೆಗೆದುಕೊಳ್ಬೇಕು ಅಂತೇಳಿ ಅಂತಹ ಕನಸನ್ನ ಕಂಡವನು 1ನೇ ಬಾಜಿರಾವ್. ಸಾಮಾನ್ಯ ವ್ಯಕ್ತಿಗಳಿಗೆ, ಸುಮ್ಮನೆ ಉಂಡು ಮಲಗಂತವರಿಗೆ ಇಂತಹ ಆಲೋಚನೆಗಳು ಬರೋದಿಲ್ಲ. ನಾವು ಹಲವಾರು ರಾಜ್ಯಗಳನ್ನ ಕಂಡಿದ್ದೀವಿ, ಅವರೆಲ್ಲರೂ ಕೂಡ ಸಾಕು, ಅತಿ ಹೆಚ್ಚಾಗಿ ಯುದ್ಧಕ್ಕೆ ಹೋಗೋದು ಬೇಡ, ನಮ್ಗೆ ಎಷ್ಟಿದೆ ಅಷ್ಟು ನೋಡ್ಕೊಂಡು ಸಾಕು ನಮ್ಮ ಮಟ್ಟಕ್ಕಿತ್ತು. ಆದರೆ ಇವನು 1ನೇ ಬಾಜಿರಾವ್ ಹಂಗಲ್ಲ, ಇಡೀ ಮರಾಠ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಇವನ್ನು ಮೊಘಲರನ್ನ ಕಂಪ್ಲೀಟ್ ಆಗಿ ಅವರನ್ನ ವೀಕ್ ಮಾಡೋ ಮುಖಾಂತರವಾಗಿ ಇಡೀ ಮರಾಠರ ಇನ್ಫ್ಲುಯೆನ್ಸ್ ಅನ್ನ ಪಾಕಿಸ್ತಾನದವರೆಗೂ ಕೂಡ ತೆಗೆದುಕೊಂಡು ಹೋಗ್ಬೇಕು, ಅಫ್ಘಾನಿಸ್ತಾನದವರೆಗೂ ಕೂಡ ರೀಚ್ ಮಾಡಬೇಕು ಅಂತೇಳಿ ಇವನ ಪ್ಲಾನಿಂಗ್ ಇತ್ತು. ಅಟ್ಟಾಕು ಕೋಟೆಯ ಮೇಲೆ ನಮ್ಮ ಒಂದು ಮರಾಠರ ಧ್ವಜ, ಒಂದು ಕೇಸರಿ ಧ್ವಜ ಆರಿಸ್ಬೇಕು ಅಂತ ಕನಸನ್ನ ಹೊಂದಿರ್ತಾನೆ. an excellent painter, 1ನೇ ಬಾಜಿರಾವ್ ವಾಸ್ ಅಸೋಸಿಯೇಟ್ ವಿತ್ ಮಸ್ತಾನಿ ಎಪಿಸೋಡ್. 1ನೇ ಬಾಜಿರಾವನ್ನ ಮಸ್ತಾನಿ ಎಪಿಸೋಡ್ ಒಂದಿಗೆ ಸಂಬಂಧ ಇದ್ದಾರೆ. ಮಸ್ತಾನಿ ಎಪಿಸೋಡ್ ಅಂತ ನೋಡ್ತೀವಿ, ಅದು 1ನೇ ಬಾಜಿರಾವ್ಗೆ ಸಂಬಂಧಪಟ್ಟದ್ದು. ಮಸ್ತಾನಿ ಎಪಿಸೋಡ್ ಅದು 1ನೇ ಬಾಜಿರಾವ್ಗೆ ಸಂಬಂಧಪಟ್ಟಿದ್ದು. ಜಸ್ಟ್ ಗೊತ್ತಿರಲಿ, ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ. ಎಕ್ಸಾಮ್ಸ್ ಅಲ್ಲಿ ನೋಡಿ ಏನ್ ಕೇಳಿದಾರೆ ನೋಡ್ರಿ, ಹೂ ಅಮಾಂಗ್ ದ ಮರಾಠ ಪೇಶ್ವಾ ಫಾಲೋಡ್ ದ ಐಡಿಯಲ್ ಆಫ್ ಹಿಂದೂ ಪತ್ಪತ್ ಶಾಹಿ. ಈ ಕೆಳಗಿನ ಯಾವ ಮರಾಠ ಪೇಶ್ವಾ ಆಲೋಚನೆಯಲ್ಲಿ ಹಿಂದೂ ಪತ್ಪತ್ ಶಾಹಿಯನ್ನ ಐಡಿಯಾ ಫಾಲೋ ಮಾಡದಂತ ಕೇಳಿದ್ರೆ, ಅದನ್ನ ಹಿಂಬಾಲಿಸ್ತಾ ಪಾಲನೆ ಮಾಡದಂತ ಕೇಳಿದ್ರೆ 1ನೇ ಬಾಜಿರಾವ್. ಹಿಂದೂ ಪತ್ಪತ್ ಶಾಹಿ ಅಫ್ಘಾನಿಸ್ತಾನದ ಅಟಾಕ್ ಕೋಟೆಯಲ್ಲಿ
ಕೇಸರಿ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ಒಂದು ಕನಸನ್ನ ಒಂದನೇ ಬಾಜಿರಾವ್ ಕಂಡಿದ್ದ. ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಅಲ್ಲಿವರೆಗೂ ಕೂಡ ನಮ್ಮ ಸಾಮ್ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತೇಳಿ ಇವನು ಕನಸನ್ನ ಕಂಡಿದ್ದ. ನಂತರವಾಗಿ ಈ ಕನಸನ್ನ ಇವರ ಮಗ ಎರಡನೇ ಬಾಲಾಜಿ ಬಾಜಿರಾವ್ ಅಧಿಕಾರಕ್ಕೆ ಬಂದು ಇವನ ಕನಸನ್ನ ಸ್ವಲ್ಪ ಮಟ್ಟಿಗೆ ಯಶಸ್ವಿಗೊಳಿಸೋ ಕೆಲಸನೂ ಕೂಡ ಮಾಡ್ತಾ ಹೋಗ್ತಾನೆ. ಆದರೆ ಅಲ್ಲಿದ್ದಂತಹ ದೊರೆ ಅಹಮದ್ ಶಾ ಅಬ್ದಾಲಿಯನ್ನ ಕೆಣಕಿದ್ರಿಂದ ಮುಂದೆ ದೊಡ್ಡ ಮಟ್ಟಕ್ಕೆ ಮರಾಠರಿಗೆ ಹಿನ್ನಡೆ ಆಗುತ್ತೆ. ಮೂರನೇ ಪಾನಿಪತ್ ಕದನ ಆಗಿ ದೊಡ್ಡ ಮಟ್ಟಕ್ಕೆ ಇವರಿಗೆ ಲಾಸ್ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಒಂದನೇ ಬಾಜಿರಾವ್ ಅವರನ್ನ ಫ್ಲೈಯಿಂಗ್ ಪೇಶ್ವಾ ಅಂತ ಕರೆಯಲಾಗುತ್ತೆ. ಬಿಕಾಸ್ ಇವ್ನು ಎಲ್ಲಾ ಸಮಯದಲ್ಲೂ ಕೂಡ ಇವನು ವಾರ್ಗಳಲ್ಲಿ, ಯುದ್ಧಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ. ಅದರಿಂದ ಇವರನ್ನ ಒಂದನೇ ಬಾಜಿರಾವ್ ಅವರನ್ನ ಫ್ಲೈಯಿಂಗ್ ಪೇಶ್ವಾ, ಆರುವ ಪೇಶ್ವಾ ಅಂದ್ರೆ ಎಲ್ಲಾ ಟೈಮಲ್ಲಿ, ಎಲ್ಲಾ ಸಮಯದಲ್ಲೂ ಕೂಡ ಇವನು ಯುದ್ಧಗಳಲ್ಲಿ ತೊಡಗಿಕೊಳ್ತಾ ಇದ್ದ. ಸಾಮ್ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಕೂಡ ತೊಡಗಿಕೊಳ್ತಿದ್ದ. ಅದರಿಂದ ಇವನ್ನ ಫ್ಲೈಯಿಂಗ್ ಪೇಶ್ವಾ ಅಂತ ಕರೆಯಲಾಗ್ತಿತ್ತು. ಇಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಕೇಳ್ತೀವಲ್ಲ, ಹಂಗೆ ಈ ರೀತಿಯಾಗಿ ಇವನು ಆಳ್ವಿಕೆ ಕೂಡ ಹಂಗೆ ಇತ್ತು. ಅಷ್ಟು ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದ. ಇವನು ಏನು ಸೆಪರೇಟ್ ಹೋಗಿದ್ರು, ತಾರಾಬಾಯಿ ಅವರು ಸೆಪರೇಟ್ ಹೋಗಿ ಅಲ್ಲಿ ಕೊಲ್ಹಾಪುರದಲ್ಲಿ ಅವರ ಕಂಟ್ರೋಲ್ ಇಟ್ಕೊಂಡು ಅಲ್ಲಿ ಆಳ್ವಿಕೆ ಮಾಡ್ತಿದ್ರು. ಅದನ್ನು ಕೂಡ ಎರಡನೇ ಶಾಂಭಾಜಿ, ಅವರ ಒಂದು ಕೊಲ್ಹಾಪುರದ ಎರಡನೇ ಶಾಂಭಾಜಿನ ಸೋಲಿಸ್ಬಿಟ್ಟು ಅದನ್ನು ಕೂಡ ತಾರಾಬಾಯಿ ಅವರ ಕಿಂಗ್ಡಮ್ ಏನಿತ್ತು, ತಾರಾಬಾಯಿ ಅವರ ಒಂದು ಸಾಮ್ರಾಜ್ಯ ಏನಿತ್ತು, ಅದನ್ನು ಕೂಡ ಮರಾಠ ಸ್ಟೇಟ್ಗೆ ಸೇರಿಸ್ಕೊಳ್ತಾನೆ ಒಂದನೇ ಬಾಜಿರಾವ್. ಇಲ್ಲಿಗೆ ಕೊಲ್ಹಾಪುರದ್ದು ಏನು ಬ್ರಾಂಚ್ ಇತ್ತು, ತಾರಾಬಾಯಿ ಅವರ ಒಂದು ಬ್ರಾಂಚ್ ಇತ್ತು, ಅದನ್ನು ಕೂಡ ಇವರು ವಶಪಡಿಸಿಕೊಂಡು ಕಂಪ್ಲೀಟ್ ಒಂದೇ ಒಂದು ಮರಾಠ ಸ್ಟೇಟ್ ಆಗಿ ಹೊರಹೊಮ್ಮುತ್ತೆ. ಇವನು ಪುಣೆಯಲ್ಲಿ ಅಧಿಕೃತ ನಿವಾಸವನ್ನ ಕಟ್ತಾನೆ. ಅವರ ಅಧಿಕೃತ ನಿವಾಸವನ್ನ ಶನಿವಾರ ವಾಡ ಅಂತ ಕರೆಯಲಾಗ್ತದೆ. ಇವರ ಅಧಿಕೃತ ನಿವಾಸವನ್ನ ಪುಣೆಯಲ್ಲಿ ಅವರ ಅಧಿಕೃತ ನಿವಾಸವನ್ನ, ಪೇಶ್ವರ ಅಧಿಕೃತ ನಿವಾಸವನ್ನ ಶನಿವಾರ ವಾಡ ಅಂತ ಕರೆಯಲಾಗುತ್ತೆ. ಇದೆ ನೋಡಿ ಶನಿವಾರ ವಾಡ ಅಂದ್ರೆ ಇದೆ. ಇದು ಪೇಶ್ವರ ಅಧಿಕೃತ ನಿವಾಸ. 1732ರಲ್ಲಿ ಒಂದನೇ ಬಾಜಿರಾವ್ ಇದನ್ನ ಕಟ್ಟಿದ್ದು. ಇದು ಪೇಶ್ವ ಇರ್ಲಿಕ್ಕೆ ಇರುವಂತಹ ಒಂದು ಪ್ಲೇಸ್. ಪೇಶ್ವರ್ ಇರ್ತಾ ಇದ್ರಿ ಇಲ್ಲಿ, ಶನಿವಾರ ವಾಡ ಅಂತೇಳಿ. ಪೇಶ್ವರಲ್ಲಿ ಅತ್ಯಂತ ಶ್ರೇಷ್ಠ ಅಂತಂದ್ರೆ ಇವನೇ ಒಂದನೇ ಬಾಜಿರಾವು. ಇವನ ನಂತರವಾಗಿ ಇವನ ಮಗ ಎರಡನೇ ಬಾಲಾಜಿ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾನೆ. ಅವನು ಕೂಡ ಶ್ರೇಷ್ಠ ರಾಜನೇ. ತನ್ನ ತಂದೆ ಹಾಕಿಕೊಟ್ಟಂತಹ ದಾರಿಯಲ್ಲಿ ಅವನು ಕೂಡ ನಡೀತಾನೆ. ಏನೇನು ಪ್ರಶ್ನೆ ಕೇಳಿದಾರೆ ನೋಡ್ಕೊಂಬೋಣ. ನೋಡ್ರಿ, ಫಸ್ಟ್ ಪ್ರಶ್ನೆ, ದ ಸ್ಟ್ರಾಂಗೆಸ್ಟ್ ಮರಾಠ ರೂಲರ್ ಆಫ್ಟರ್ ಶಿವಾಜಿ ನಂತರ ಅತ್ಯಂತ ಬಲಿಷ್ಠ ಮರಾಠ ರಾಜ ಯಾರಪ್ಪ ಅಂತ ಕೇಳಿದ್ರೆ ಒಂದನೇ ಬಾಜಿರಾವ್. ಶಿವಾಜಿ ನಂತರ ಅತ್ಯಂತ ಬಲಿಷ್ಠ ಮರಾಠ ಆಡಳಿತಗಾರ. ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ, ವಿಚ್ ಮರಾಠ ಲೀಡರ್ ಚೇಂಜ್ ದ ಕ್ಯಾರೆಕ್ಟರ್ ಆಫ್ ಮರಾಠ ಸ್ಟೇಟ್ ಫಾರ್ ದ ಕಿಂಗ್ಡಮ್ ಆಫ್ ಮರಾಠ ಇಂಟು ದ ಎಂಪೈರ್ ಎಕ್ಸ್ಪ್ಯಾಂಡಿಂಗ್ ಇನ್ ನೋಡ್ರಿ. ಈ ಕೆಳಗಿನ ಯಾವ ಮರಾಠ ನಾಯಕ ಮರಾಠ ಸ್ಟೇಟ್ ಇದೆ ಅಂತ ಕಡಿಮೆ ಏನಿತ್ತು, ಬರೀ ಕಿಂಗ್ಡಮ್ ಅಂತ ಏನಿತ್ತು, ಅದನ್ನ ಎಂಪೈರ್ ಅನ್ನಾಗಿ ಮಾಡಿದ್ದು, ತನ್ನ ದೊಡ್ಡ ಸಾಮ್ರಾಜ್ಯವನ್ನಾಗಿ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲಬೇಕಪ್ಪ ಅಂತಂದ್ರೆ ಒಂದನೇ ಬಾಜಿರಾವ್ಗೆ ಸಲ್ಲದು. ಸಣ್ಣ ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡಿ ಎಂಪೈರ್ ಸಾಮ್ರಾಜ್ಯ ಅನ್ನೋ ಮಟ್ಟಕ್ಕೆ ತೆಗೆದುಕೊಂಡಂತಹ ಕೀರ್ತಿ ಒಂದನೇ ಬಾಜಿರಾವ್ಗೆ ಸಲ್ಲಬೇಕು. ಉತ್ತರಕ್ಕೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡುವಂತ ಕೆಲಸವನ್ನ ಒಂದನೇ ಬಾಜಿರಾವ್ ಮಾಡ್ತಾ ಹೋಗ್ತಾನೆ. ಜಸ್ಟ್ ಸಣ್ಣ ಕಿಂಗ್ಡಮ್ ಅನ್ನ ಎಂಪೈರ್ ಆಗಿ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂತಹ ಕೀರ್ತಿ ಒಂದನೇ ಬಾಜಿರಾವ್ಗೆ ಸಲ್ಲಬೇಕು. ಆಲ್ಮೋಸ್ಟ್ ಇವನು ಶಿವಾಜಿ ಹೇಗೆ ಇದ್ರೆ ನಡ್ಕೋತಾ ಇದ್ದ ಅದೇ ರೀತಿಯಾಗಿ ನಡ್ಕೊಂಡ ಒಂದನೇ ಬಾಜಿರಾವು. ಶಿವಾಜಿಯ ಕನಸೇನಿತ್ತು, ಸ್ವರಾಜ್ಯ ಕನಸು, ಆಲ್ಮೋಸ್ಟ್ ಸ್ವರಾಜ್ಯ ಕನಸೇನಿತ್ತು, ಆ ಕನಸನ್ನ ಒಂದನೇ ಬಾಜಿರಾವು ನನಸು ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋದ. ನೆಕ್ಸ್ಟ್ ನಂತರವಾಗಿ ಒಂದನೇ ಬಾಜಿರಾವ್ ಅವರ ಮಗ ಎರಡನೇ ಬಾಲಾಜಿ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾನೆ. 1740ರಿಂದ 1761ರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಇವರನ್ನ ನಾನಾ ಸಾಹೇಬ ಅಂತ ಕರೆಯಲಾಗುತ್ತೆ. ಎರಡನೇ ಬಾಲಾಜಿ ಬಾಜಿರಾವನ್ನ ನಾನಾ ಸಾಹೇಬ, ನೋಡಿ ಇಲ್ಲಿ ಕಾಣುತ್ತೆ, ನಾನಾ ಸಾಹೇಬ್ ಅಂತ ಕೂಡ ಅವರನ್ನ ಕರೆಯಲಾಗುತ್ತೆ. ಇವರು ಕೂಡ ತನ್ನ ತಂದೆ ಹಾಕಿಕೊಟ್ಟಂತಹ ಹಾದಿ ಏನಿತ್ತು, ಶ್ರೇಷ್ಠ ರಾಜ, ಇವ್ರ ತಂದೆ ಬಾಜಿರಾವ್ ಶ್ರೇಷ್ಠ ಮರಾಠ ಪೇಶ್ವ,
ಅವರು ಹಾಕಿಕೊಟ್ಟಂತ ಅವರು ಜಸ್ಟ್ ಮರಾಠ ಕಿಂಗ್ಡಮ್ ಅನ್ನ ಎಂಪೈರ್ ಅನ್ನಾಗಿ ಮಾಡಿದಂತಹ ಕೀರ್ತಿ ಇವ್ರ ತಂದೆಗೆ ಸಲ್ಲಬೇಕು. ಎರಡನೇ ಬಾಲಾಜಿ ಬಾಜಿರಾವ್ನ ತಂದೆಗೆ ಸಲ್ಲಬೇಕು. ಎರಡನೇ ಬಾಲಾಜಿ ಬಾಜಿರಾವ್ ಕಾಲದಲ್ಲೂ ಕೂಡ ಇವ್ರ ಸಮಯದಲ್ಲಿ ಮರಾಠ ಶಕ್ತಿ ತನ್ನ ತಂದೆ ಹಾಕಿಕೊಟ್ಟಂತಹ ಹಾದಿಯಲ್ಲಿ ಇವರು ನಡೆದಿದ್ರಿಂದ ಮರಾಠರ ಒಂದು ಶಕ್ತಿ ತನ್ನ ಉತ್ತುಂಗವನ್ನ ಅತಿ ಹೆಚ್ಚು ಉತ್ತುಂಗಕ್ಕೆ ತಲುಪುತ್ತಿ ಬಾಲಾಜಿ ಬಾಜಿರಾವ್ ಸೆಕೆಂಡ್ ಅವರ ಕಾಲದಲ್ಲಿ. ಆದ್ದರಿಂದ ಇವರನ್ನ ಗ್ರೇಟರ್ ಮರಾಠ ಎಂಪೈರ್ನ ಸ್ಥಾಪಕ ಅಂತ ಕರೆಯಲಾಗುತ್ತೆ. ಗ್ರೇಟರ್ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಎರಡನೇ ಬಾಲಾಜಿ ಬಾಜಿರಾವ್ ಅವರನ್ನ ಪರಿಗಣಿಸಲಾಗುತ್ತೆ. ಆ ಮಟ್ಟಕ್ಕೆ ಇವರ ಟೈಮಲ್ಲಿ ಮರಾಠ ಶಕ್ತಿ ತನ್ನ ಉತ್ತುಂಗವನ್ನು ತಲುಪುತ್ತೆ. ಅದರಿಂದ ಇವರನ್ನ ಫೌಂಡರ್ ಆಫ್ ಗ್ರೇಟರ್ ಮರಾಠ ಎಂಪೈರ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಇವರು ಕೂಡ ತನ್ನ ತಂದೆ ಒಂದನೇ ಬಾಜಿರಾವು ಹಾಕಿಕೊಟ್ಟಂತಹ ಹಾದಿಯಲ್ಲಿಯೇ ಶಿವಾಜಿ ಹಾಕಿಕೊಟ್ಟಂತಹ ಹಾದಿ, ಅದಕ್ಕಿಂತ ಅವರು ಶಿವಾಜಿನ ಫಾಲೋ ಮಾಡಿದ್ದು ಒಂದನೇ ಬಾಜಿರಾವ್ನ ಶಿವಾಜಿಯ ಆಲೋಚನೆಗಳನ್ನೇ ಫಾಲೋ ಮಾಡಿದ್ದು. ಅದನ್ನು ಕೂಡ ಆ ಆಲೋಚನೆಗಳನ್ನೇ ಎರಡನೇ ಬಾಲಾಜಿ ಬಾಜಿರಾವ್ ಕೂಡ ಫಾಲೋ ಮಾಡಿದ್ರಿಂದ ಇವರ ಕಾಲದಲ್ಲಿ ದೊಡ್ಡ ಮಟ್ಟಕ್ಕೆ ಮರಾಠ ಶಕ್ತಿ ಅದರ ಉತ್ತುಂಗವನ್ನ ತಲುಪುತ್ತೆ. ಹಿ ವಾಸ್ ಕಾಲ್ಡ್ ದ ಫೌಂಡರ್ ಆಫ್ ಗ್ರೇಟರ್ ಮರಾಠ ಎಂಪೈರ್. ಇವರನ್ನ ಗ್ರೇಟರ್ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರೆಯಲಾಗುತ್ತೆ. ನೋಡ್ರಿ, ಇವ್ರ ಕಾಲದಲ್ಲಿ ಇವ್ರ ತಂದೆ ಕನಸೇನಿತ್ತು, ಬಹುಮುಖ್ಯವಾಗಿ ಎರಡನೇ ಬಾಲಾಜಿ ಬಾಜಿರಾವ್ನ ತಂದೆ ಬಾಜಿರಾವ್ 1 ಅವರ ಒಂದು ಕನಸೇನಿತ್ತು, ಅಟಾಕ್ ಕೋಟೆಯ ಮೇಲೆ ನಮ್ಮ ಧ್ವಜ ಹಾರಬೇಕು, ನಮ್ಮ ಕೇಸರಿ ಧ್ವಜ ಹಾರಬೇಕು ಅಂತ ಕನಸಿತ್ತು. ಆ ಕನಸನ್ನ ನನಸು ಮಾಡುವಂತ ಕೆಲಸಕ್ಕೆ ಇವ್ರು ಕೈ ಹಾಕ್ತಾರೆ. ಮರಾಠರಲ್ಲಿ ರಘೋಬಾ ಅಥವಾ ರಘುನಾಥ್ ರಾವ್ ಅಂತಿದ್ದಾರೆ. ರಘುನಾಥ್ ರಾವ್ ಅಂತಿರ್ತಾರೆ. ಅವರು ಕೂಡ ಶ್ರೇಷ್ಠ ಕಮಾಂಡರ್. ಹೌದು, ಅವರ ಒಂದು ತಂಡ ಅಟಾಕ್ ಕೋಟೆಯ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿ ಸ್ವಲ್ಪ ದಿನಗಳವರೆಗೆ ಅದನ್ನ ಕಂಟ್ರೋಲ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಸ್ವಲ್ಪ ದಿನವರೆಗೆ ಕಂಟ್ರೋಲ್ ಮಾಡ್ತಾರೆ. ಅದರ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಅದು ಯಾರ ಕಂಟ್ರೋಲ್ ಆಗಿತ್ತು ಆ ಕೋಟೆ, ಅಟಾಕ್ ಕೋಟೆ. ಇವರು ಅದನ್ನ ಅಟ್ಯಾಕ್ ಮಾಡಿ ಅಟಾಕ್ ಕೋಟೆಯನ್ನು ಸ್ವಲ್ಪ ದಿನಗಳವರೆಗೆ ಕಂಟ್ರೋಲ್ ಮಾಡ್ತಾರೆ, ಓಕೆ. ಆದರೆ ಅದು ಯಾರ ಕಂಟ್ರೋಲ್ ಆಗಿತ್ತು ಅದು ಕರೆಕ್ಟಾಗಿ ಅದು ಇಂಪಾರ್ಟೆಂಟ್. ಅದು ಆ ಒಂದು ಅಟಾಕ್ ಕೋಟೆ ಅಫ್ಘಾನಿಸ್ತಾನದ ರಾಜ ಅಹಮದ್ ಶಾ ಅಬ್ದಾಲಿ ಅವರ ಕಂಟ್ರೋಲ್ ಅಲ್ಲಿ ಇತ್ತು. ಅಹಮದ್ ಶಾ ಅಬ್ದಾಲಿ ಅತ್ಯಂತ ಶಕ್ತಿಶಾಲಿ ರಾಜ ಅಫ್ಘಾನಿಸ್ತಾನದಲ್ಲಿ, ಅಂತಹ ದೊಡ್ಡ ಶಕ್ತಿಶಾಲಿ. ಅವನ ಜೊತೆಗೆ ಯುದ್ಧ ಮಾಡಿದ್ರೆ ಯಾರು ಉಳಿಯಕ್ಕಾಗಲ್ಲ. ಯಾವ ಸಾಮ್ರಾಜ್ಯವೂ ಕೂಡ ಅಹಮದ್ ಶಾ ಅಬ್ದಾಲಿ ಜೊತೆ ಯುದ್ಧ ಮಾಡಿದ್ರೆ ಉಳಿಯಲ್ಲ. ಹಂಗಂತ ನಾನು ಈ ಮರಾಠರ ಪವರ್ನ ನಾನು ಕಡಿಮೆ ಅಂದಾಜು ಮಾಡ್ತಾ ಇಲ್ಲ. ಬಟ್ ಅಹಮದ್ ಶಾ ಅಬ್ದಾಲಿದು ಕೂಡ ಆ ಮಟ್ಟದ ಶಕ್ತಿ ಇತ್ತು. ಸ್ವಲ್ಪ ಟೆಕ್ನಾಲಜಿ ಕೂಡ ಅವರ ಆರ್ಮಿದು ಸ್ವಲ್ಪ ಅಪ್ಡೇಟ್ ಆಗಿತ್ತು. ಅವ್ರ ಕಂಟ್ರೋಲ್ಗೆ ಅಟಾಕ್ ಕೋಟೆ ಇತ್ತು. ಯಾವಾಗ ಮರಾಠದ ರಘೋಬಾ ಅಥವಾ ರಘುನಾಥ್ ರಾವ್ ಅಟಾಕ್ ಕೋಟೆ ಮೇಲೆ ಅಟ್ಯಾಕ್ ಮಾಡಿದಾಗ ಅಹಮದ್ ಶಾ ಅಬ್ದಾಲಿಯನ್ನ ಇಂಡೈರೆಕ್ಟ್ ಆಗಿ ಕೆಣಕಂಗಾಯ್ತು. ಇದು ಬೇರೆ ಮಾರ್ಗಕ್ಕೆ ಯುದ್ಧಕ್ಕೆ ದಾರಿ ಮಾಡಿಕೊಡ್ತು. ಯಾವಾಗ ಅಟಾಕ್ ಕೋಟೆ ಮೇಲೆ ಅಟ್ಯಾಕ್ ಮಾಡಿದಾಗ ಅಹಮದ್ ಶಾ ಅಬ್ದಾಲಿ ವಾರ್ ಡಿಕ್ಲೇರ್ ಮಾಡ್ತಾನೆ. ಯಾರ ಮೇಲೆ? ನಂತರದ ಮೊಘಲರ ಮೇಲೆ. ಅದು ಮಿಸ್ಟೇಕ್ ಆಗಿರುವಂಥದ್ದು. ಅಟಾಕ್ ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ದು ಮರಾಠರ ರಘೋಬಾ ಅಟ್ಯಾಕ್ ಮಾಡಿದ್ದು. ಆದರೆ ಅಹಮದ್ ಶಾ ಅಬ್ದಾಲಿಗೆ ಮಾಹಿತಿ ಏನಾಗುತ್ತೆ, ಭಾರತೀಯರು ಅಟ್ಯಾಕ್ ಮಾಡಿದ್ದಾರೆ, ಹಿಂದೂಸ್ತಾನದವರು ಅಟ್ಯಾಕ್ ಮಾಡಿದ್ದಾರೆ, ಹಿಂದೂಸ್ತಾನ ಆಳ್ವಿಕೆ ಮಾಡ್ತಿದ್ದ ಹಿಂದೂಸ್ತಾನದ ನಾಮಮಾತ್ರ ರಾಜ ಯಾರು? ಲೇಟರ್ ಮೊಘಲ್ಸ್. ನಂತರದ ಮೊಘಲರೇ ಹಿಂದೂಸ್ತಾನದ ರಾಜರು ತರ. ಆದ್ದರಿಂದ ಅಹಮದ್ ಶಾ ಅಬ್ದಾಲಿಗೆ ಮೆಸೇಜ್ ಹೋಗುತ್ತೆ, ಅವರು ಮರಾಠರು ಅಂತ ಮೆಸೇಜ್ ಹೋಗಲ್ಲ, ಹಿಂದೂಸ್ತಾನದ ಕಿಂಗ್ ಅಂತ ತಕ್ಷಣ ಅಹಮದ್ ಶಾ ಅಬ್ದಾಲಿಗೆ ಮೈಂಡ್ ಅಲ್ಲಿ ಹೊರಳಿದ್ದು ಮೊಘಲರು. ಆಲ್ಮೋಸ್ಟ್ ಹಿಂದೂಸ್ತಾನದ ಕಿಂಗ್ಗಳಂದ್ರೆ ಅವರೇ ಅನ್ಕೊಂಡು ಅಹಮದ್ ಶಾ ಅಬ್ದಾಲಿ ಅಟ್ಟಾಕ್ ಕೋಟೆ ಮೇಲೆ ಇವರೇ ಮೊಘಲರ ಅಟ್ಯಾಕ್ ಮಾಡಿದಾರೆ ಅಂತ ಅನ್ಕೊಂಡು ನಂತರದ ಮೊಘಲರ ಮೇಲೆ ಅಹಮದ್ ಶಾ ಅಬ್ದಾಲಿ ಡಿಕ್ಲೇರ್ ಮಾಡ್ತಾನೆ ವಾರ್. ನಮ್ಮನ್ನು ಕೆಣಕಿದರೆ ನೀವು, ಆದ್ರಿಂದ ನಾವು ನಿಮ್ಮ ಮೇಲೆ ಒಂದು ಯುದ್ಧಕ್ಕೆ ಆಹ್ವಾನವನ್ನ ಕೊಡ್ತೀವಿ ಅಂತೇಳಿ ಲೇಟರ್ ಮೊಘಲ್ಸ್ ಅನ್ನ ಕರೀತಾರೆ. ಮರಾಠರ ಮೇಲೆ ಕರೀಲಿಲ್ಲ, ಕನ್ಫ್ಯೂಷನ್ ಇಂದ ಅವನು ಹಿಂದೂಸ್ತಾನದ ರಾಜ ಅಂದ ತಕ್ಷಣ ಮೊಘಲರನ್ನೇ ಅನ್ಕೊಂಡ, ಮೊಘಲರ ಮೇಲೆ ಯುದ್ಧವನ್ನು ಅನೌನ್ಸ್ ಮಾಡ್ದ. ಒಪ್ಪಂದ ಆಗಿತ್ತಲ್ವ ಹಿಂದೆ, ಒಂದನೇ ಬಾಜಿರಾವ್ ಕಾಲದಲ್ಲಿ ಒಪ್ಪಂದ ಆಗಿತ್ತಲ್ವ? ಏನಂತ ಒಪ್ಪಂದ ಆಗಿತ್ತು? ನಿಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಕ್ಕೆ ಬಂದ್ರೆ
ನಾವು ಬಂದು ನಿಂತ್ಕೋತೀವಿ, ನಾವು ನಿಮ್ಮನ್ನ ಕಾಪಾಡ್ತೀವಿ ಅಂತಾಗಿತ್ತು. ಆ ಒಪ್ಪಂದದ ಪ್ರಕಾರ ಮರಾಠರು ಅಹಮದ್ ಶಾ ಅಬ್ದಾಲಿ ಮೊಘಲರ ಮೇಲೆ ಯುದ್ಧವನ್ನು ಅನೌನ್ಸ್ ಮಾಡ್ತಾನೆ. ಈ ಒಪ್ಪಂದ ಆಗಿತ್ತಲ್ವಾ, ಆ ಒಪ್ಪಂದದ ಪ್ರಕಾರ ಮರಾಠರು ಯುದ್ಧ ಭೂಮಿಗೆ ಬರ್ತಾರೆ. ಈಗ ಆಕ್ಚುಲಿ ಇವರೇ ಬರ್ಬೇಕಿತ್ತು, ಇವರೇ ಕಿತಾಪತಿ ಮಾಡಿದ್ದು, ಅಟ್ಟಾಕ್ ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ದು ಇವರೇ ಮರಾಠರೇ. ಆದ್ರೆ ಅಹಮದ್ ಶಾ ಅಬ್ದಾಲಿಗೆ ಗೊತ್ತಾಗಿಲ್ಲ ಮರಾಠರು ಅಂತೇಳಿ. ಅವನೇನ್ ಮಾಡ್ತಾ, ಭಾರತೀಯ ರಾಜ ಅಂದ ತಕ್ಷಣ ಭಾರತೀಯ ರಾಜರು ಯಾರು, ಮೊಘಲರು, ಅದರಿಂದ ಮೊಘಲರ ಮೇಲೆ ಯುದ್ಧವನ್ನು ಸಾರದ. ಬಟ್ ಒಪ್ಪಂದ ಇತ್ತು, ನಡೀತು, ಒಪ್ಪಂದ ಇತ್ತು. ಮೊಘಲರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದಂಗೆ ಮರಾಠರು ಒಪ್ಪಂದವನ್ನು ಮಾಡ್ಕೊಂಡಿದ್ರು. ಮೊಘಲರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತೇಳಿ. ಈಗ ಒಂಥರ ನ್ಯಾಟೋ ಇದೆಯಲ್ಲ, ನ್ಯಾಟೋ ರಾಷ್ಟ್ರಗಳು ಅವೆಲ್ಲ ಏನು ಆಗಿದಾವಲ್ಲ ನ್ಯಾಟೋ ರಾಷ್ಟ್ರಗಳು, ಆ ನ್ಯಾಟೋ ರಾಷ್ಟ್ರದ ಮೇಲೆ ಯಾವುದೇ ರಾಷ್ಟ್ರ ಅಟ್ಯಾಕ್ ಮಾಡಿದ್ರೆ ಎಲ್ಲ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತ ಅರ್ಥ ಅದು. ಈಗ ನಾನು ಇಬ್ರು ಫ್ರೆಂಡ್ಸ್ ಇದೀವಿ, ನಾನು ನನ್ನ ಫ್ರೆಂಡ್ ಒಪ್ಪಂದ ಮಾಡ್ಕೊಳ್ತೀನಿ, ನೋಡಪ್ಪ ನಿನಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ದಂಗೆ ನೀನು ನಾನು ಕಾಪಾಡ್ತೀನಿ, ನಾನು ಉಳಿಸ್ತೀನಿ, ನೀನು ಅಷ್ಟೇ ಅನ್ಬೇಕು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನೀನು ಬರ್ಬೇಕು ನಾನು ಕಾಪಾಡ್ಲಿಕ್ಕೆ ಅಂತೇಳಿ. ಆಗ ನಾವಿಬ್ರು ಒಂದೇ, ನಮ್ಮಲ್ಲಿ ಇಬ್ರ ಮೇಲೆ ಇಬ್ರ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಕೂಡ ನಾವು ಇಬ್ರು ಯುದ್ಧಕ್ಕೆ ನಿಲ್ಬೇಕು. ನನ್ನ ಅಟ್ಯಾಕ್ ಮಾಡಿದ್ರು ಕೂಡ ಅವನು ಬರ್ಬೇಕು, ಅವನ ಅಟ್ಯಾಕ್ ಮಾಡಿದ್ರೆ ನಾನು ಕೂಡ ಯುದ್ಧದ ಜೊತೆ ಹೋಗ್ಬೇಕು. ಈ ರೀತಿಯಾಗಿ ಒಪ್ಪಂದ ಆಗಿರುತ್ತೆ ಮೊಘಲರು ಮತ್ತು ಮರಾಠರ ಮಧ್ಯೆ. ಅಹಮದ್ ಶಾ ಅಬ್ದಾಲಿ ಮೊಘಲರ ಮೇಲೆ ಯುದ್ಧವನ್ನು ಅನೌನ್ಸ್ ಮಾಡಿದಾಗ ಮರಾಠರು ಆಟೋಮೆಟಿಕ್ ಬರಲೇಬೇಕಾಯ್ತು. ಅವರು ಕೂಡ ಬಂದ್ರು ಆಟೋಮೆಟಿಕ್ ಆಗಿ. 1ನೇ ಬಾಜಿರಾವ್ ಟ್ರೀಟಿ ಮಾಡ್ಕೊಂಡಿದ್ದಲ್ಲ ಅದ್ರ ಪ್ರಕಾರ ಬಂದ ಇದನ್ನ ನಾವು ಪಾಣಿಪತ್ನ 3ನೇ ಕದನ ಅಂತ ಕರಿತೀವಿ. 3rd ಬ್ಯಾಟಲ್ ಆಫ್ ಪಾಣಿಪತ್ 1761 ಜನವರಿ 14, ಕೇವಲ ಒಂದೇ ದಿನ ನಡೆದಂತಹ ಯುದ್ಧ ಇದು. ದೊಡ್ಡ ಡಿಸಿಸಿವ್ ವಾರ್ ಇದು. 1761 3rd ಬ್ಯಾಟಲ್ ಆಫ್ ಪಾಣಿಪತ್, 3ನೇ ಪಾಣಿಪತ್ ಜಾಗದಲ್ಲಿ ಆಗುತ್ತೆ. ಇದು 3ನೇ ಕದನ. ಅಲ್ಲಿ ಆ ಪ್ಲೇಸ್ ಅಲ್ಲಿ ಆಗ್ತಿರುವಂತಹ ಒಂದು 3ನೇ ಕದನ. ಅದರಿಂದ ಇದನ್ನು 3rd ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಕರಿತೀವಿ. ಪಾಣಿಪತ್ ಸ್ವಲ್ಪ ಫ್ಲಾಟ್ ಏರಿಯಾ ಇತ್ತು, ಅದರಿಂದ ಅಲ್ಲಿ ಯುದ್ಧಗಳು ಜಾಸ್ತಿ ಆಗುತ್ತೆ. ಆ ಕಡೆಯಿಂದ ಬರೋರಿಗೂ ಮತ್ತು ಈ ಕಡೆಯಿಂದ ಬರೋರಿಗೂ ಕೂಡ ವಾಯುಭಾಗದಲ್ಲಿ ಯುದ್ಧ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲೇಸ್. ಅದರಿಂದ ಪಾಣಿಪತ್ ಅಲ್ಲಿ 3 ಕದನಗಳು ನಡೀತವೆ. 1ನೇ ಪಾಣಿಪತ್ ಕದನ, 2ನೇ ಪಾಣಿಪತ್ ಕದನ ಮತ್ತು ಇದು ನಡೀತಿರುವಂಥದ್ದು ಅದೇ ಪ್ಲೇಸ್ ಅಲ್ಲಿ 3ನೇ ಪಾಣಿಪತ್ ಕದನ. 3ನೇ ಪಾಣಿಪತ್ ಕದನ ಯಾರ ಮಧ್ಯೆ ನಡೆಯುತ್ತೆ, ಮೊಘಲರು ಮತ್ತು ಮರಾಠರು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅಹಮದ್ ಶಾ ಅಬ್ದಾಲಿ ಇವರ ಮಧ್ಯೆ ನಡೆಯುತ್ತೆ. ಈಗ ಯುದ್ಧ ದೊಡ್ಡ ಮಟ್ಟಕ್ಕೆ ಯುದ್ಧ ಅನೌನ್ಸ್ ಆಯ್ತು. 3rd ಬ್ಯಾಟಲ್ ಆಫ್ ಪಾಣಿಪತ್ತು 1761 ಜನವರಿ 14 ನಡೆಯುವಂಥದ್ದು. ಈ ಅಹಮದ್ ಶಾ ಅಬ್ದಾಲಿ ಯುದ್ಧವನ್ನ ಅನೌನ್ಸ್ ಮಾಡಿದಾಗ ಪೇಶ್ವಾ 2ನೇ ಬಾಜಿರಾವು ಅಹಮದ್ ಶಾ ಅಬ್ದಾಲಿಯನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ, ಕಡಿಮೆ ಅಂದಾಜು ಮಾಡ್ಬಿಡ್ತಾರೆ. ಅವ್ರೇನು ನಮ್ಮ ಸೈನ್ಯದ ಮುಂದೆ, ಬಿಕಾಸ್ ಅವರು ಫುಲ್ ಕಾನ್ಫಿಡೆನ್ಸ್ ಆಗಿದ್ರು. ಇವ್ರ ತಂದೆ 1ನೇ ಬಾಜಿರಾವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ, ಇವನು ಕೂಡ ಸ್ಟಾರ್ಟಿಂಗ್ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೇ. ಆದ್ರಿಂದ ಇವರೇ ಅನ್ಕೊಂಡ್ರು ನಮ್ದು ದೊಡ್ಡ ಸಾಮ್ರಾಜ್ಯ, ಅವ್ರು ಯಾರು ಅಫ್ಘಾನಿಸ್ತಾನದವರು, ಬರ್ಲಿ ಹೊಡೆದ್ ಕಳಿಸ್ತೀವಿ ಮಟ್ಟಕ್ಕೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಮತ್ತು ಅಹಮದ್ ಶಾ ಅಬ್ದಾಲಿಯನ್ನ ಇವರು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರು. ಅದಕ್ಕೆ ನಿಮಗೆ ನಿಜ ಹೇಳ್ತೀನಿ, 3ನೇ ಪಾಣಿಪತ್ ಕದನಕ್ಕೆ ಪೇಶ್ವನೇ ಹೋಗಿಲ್ಲ. ಹೌದು, 3ನೇ ಪಾಣಿಪತ್ ಕದನಕ್ಕೆ ಪೇಶ್ವನೇ ಹೋಗಿಲ್ಲ. ನೀವು ನಂಬ್ತಿರ ಗೊತ್ತಿಲ್ಲ, ಪೇಶ್ವ ಇರ್ಬೇಕಲ್ಲಿ ಯುದ್ಧದಲ್ಲಿ, ಪೇಶ್ವನೇ ಮುನ್ನಡೆಸ್ಬೇಕು. ಆದರೆ ಅಹಮದ್ ಶಾ ಅಬ್ದಾಲಿಯನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ ಕಾರಣ ಪೇಶ್ವ ಹೋಗ್ಲೇ ಇಲ್ಲ ಯುದ್ಧಕ್ಕೆ. ಪೇಶ್ವ ಹೋಗಿದ್ರೆ ಬೇರೆ ಕಥೆ ಆಗಿತ್ತು. ಬಿಕಾಸ್ ಬಾಲಾಜಿ ಬಾಜಿರಾವು ಸಾಮಾನ್ಯ ವ್ಯಕ್ತಿನಲ್ಲ, ವಾಸ್ ದ ಗ್ರೇಟೆಸ್ಟ್ ಪೇಶ್ವ. ತನ್ನ ತಂದೆ ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ. ಇವರು ಯುದ್ಧಕ್ಕೆ ಇಳಿದ್ರೆ ಏನೂ ಆಗ್ತಿದ್ದಿಲ್ಲ. ಇವರು ಅಂತಹ ಎಕ್ಸ್ಪೀರಿಯನ್ಸ್ ಆಗದೇ ಇರೋರನ್ನ ಬಿಟ್ಬಿಟ್ಟು ಸ್ವಲ್ಪ ಜಾಸ್ತಿ ನಾಯಕತ್ವವನ್ನು ಕೊಟ್ಬಿಟ್ರು. ಬಹುಮುಖ್ಯವಾಗಿ ಪೇಶ್ವ ಹೋಗ್ಲಿಲ್ಲ. ಆ ನಾಯಕತ್ವವನ್ನು ವಹಿಸಿದ್ದು ಯಾರು ಗೊತ್ತಾ, ಮರಾಠ ಆರ್ಮಿ ವಾಸ್ ಕಮಾಂಡೆಡ್ ಬೈ ಸದಾಶಿವರಾವ್ ಬಾವು ಮತ್ತು ವಿಶ್ವಾಸರಾವ್ ಅಂತೇಳಿ ಇಬ್ರು ಮೇನ್ ಆಗಿ. ವಿಶ್ವಾಸರಾವ್ ಯಾರು, ಈ ಬಾಲಾಜಿ ಬಾಜಿರಾವ್ ಸೆಕೆಂಡ್ ಅವರ ಪುತ್ರ, ಮಗ, ಪೇಶ್ವನ ಮಗ ವಿಶ್ವಾಸರಾವ್. ಮತ್ತು ಇನ್ನೊಬ್ಬ ಪೇಶ್ವೆ ಸೋದರಳಿ, ಅವನೇ ಪೇಶ್ವನ ಸೋದರಳಿ ಇನ್ನೊಬ್ಬ ಸದಾಶಿವರಾವ್ ಅಂತೇಳಿ ಇಬ್ರು ಕೂಡ ನಾಯಕತ್ವವನ್ನು ಕೊಟ್ಟು, ಸದಾಶಿವರಾವ್ ಮತ್ತು ವಿಶ್ವಾಸರಾವ್ ಇಬ್ಬರಿಗೂ ಕೂಡ ನಾಯಕತ್ವವನ್ನು ಕೊಟ್ಬಿಟ್ಟು ಯುದ್ಧಕ್ಕೆ ಕಳಿಸ್ತಾರೆ 3ನೇ ಪಾಣಿಪತ್ ಕದನಕ್ಕೆ. ಸದಾಶಿವರಾವ್ ನೋಡಿ, ಇಬ್ರು ಕೂಡ ನಾಯಕತ್ವವನ್ನು ವಹಿಸ್ಕೊಂಡವರು. ಈ ಎಕ್ಸಾಮ್ಸ್ ಅಲ್ಲಿ ಮರಾಠರ ಆರ್ಮಿಯನ್ನ 3ನೇ ಪಾಣಿಪತ್ ಕದನದಲ್ಲಿ ಮುನ್ನಡೆಸ್ತವ್ರು ಯಾರಪ್ಪ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸು ಸದಾಶಿವರಾವಿಗೆ ಕೊಡಿ. ಸದಾಶಿವರಾವ್ ಇಲ್ಲ ಅಂದ್ರೆ ಮಾತ್ರ ವಿಶ್ವಾಸರಾವಿಗೆ ಕೊಡ್ಬೇಕು ನೀವು.
ಫಸ್ಟ್ ಸದಾಶಿವರಾವಿಗೆ ಕೊಡಬೇಕು. ಸದಾಶಿವರಾವ್ ಇಲ್ಲ ಅಂದ್ರೆ ವಿಶ್ವೇಶ್ವರರಾವಿಗೆ ಕೊಡಿ. ಸೊ ಎರಡೂ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ಸದಾಶಿವರಾವಿಗೆ ಕೊಡಬೇಕು. ಕ್ಲಿಯರ್? ಇಬ್ರು ಕೂಡ ಲೀಡರೇ. ಸದಾಶಿವರಾವು ಆನೆಯ ಮೇಲೆ ಅದರ ಮುಂದಾಳತ್ವ ವಹಿಸಿಕೊಂಡು ಅವನು ಯುದ್ಧವನ್ನ ಮಾಡ್ತಾ ಹೋಗ್ತಾನೆ. ವಿಶ್ವೇಶ್ವರರಾವ್ ನಾರ್ಮಲ್ ಆಗಿ ಕಮಾಂಡ್ ಮಾಡ್ತಾನೆ. ಇಬ್ರು ಕೂಡ ಲೀಡರ್ಸ್. ಪೇಶ್ವನ ಮಗ ಮತ್ತು ಪೇಶ್ವೆಯ ಸೋದರಳಿಯ ಇಬ್ರು ಕೂಡ ನೆಫ್ಯೂ. ಪೇಶ್ವಲ್ ಬರಲೇ ಇಲ್ಲ ಬಿಕಾಸ್ ಈ ಅಂಡರ್ ಎಸ್ಟಿಮೇಟೆಡ್ ದ ಅಹಮದ್ ಶಾ ಅಬ್ದಾಲಿ. ಅಹಮದ್ ಶಾ ಅಬ್ದಾಲಿಯನ್ನ ಕಡಿಮೆ ಅಂದಾಜು ಮಾಡಿದ್ರು. ಏನ್ ಬಿಡು, ಇಂಥರ್ನೇ ಸೋಲಿಸಿದೀವಿ, ಇವ್ರು ಯಾವ ಲೆಕ್ಕ ಅನ್ನೋ ಮಟ್ಟಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಗೆಲ್ತಿದ್ರು. ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪೇಶ್ವನೇ ಇಳ್ದಿದ್ರೆ ಯುದ್ಧ ಭೂಮಿಗೆ ಏನೋ ಒಂದು ಆಗ್ಬಿಡೋದು. ಆದ್ರೆ ಇಲ್ಲಿ ಬೇರೆ ಆಗ್ಬಿಡ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡ್ರಿ, ಸದಾಶಿವರಾವು ವಿಶ್ವೇಶ್ವರರಾವು ನಾಯಕತ್ವ ವಹಿಸ್ಕೊಂಡ್ರು. ಆರ್ಟಿಲರಿಯನ್ನ, ಫಿರಂಗಿಗಳ ಮುಂದಾಳತ್ವವನ್ನ ಇಬ್ರಾಹಿಂ ಖಾನ್ ಗಾರ್ಡಿ ವಹಿಸಿಕೊಂಡ. ಫಿರಂಗಿಗಳ ಮುಂದಾಳತ್ವವನ್ನ ಇಬ್ರಾಹಿಂ ಖಾನ್ ಗಾರ್ಡಿ ವಹಿಸಿಕೊಂಡ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮತ್ತೆ ಆನೆಯ ಮೇಲಿನ ಸೈನ್ಯವನ್ನ ಸದಾಶಿವರಾವ್ ಬಾವು, ಇವನೇ ಪೇಶ್ವೆ ಸೋರಳಿಯ ಸದಾಶಿವರಾವ್ ಬಾವು, ಅವನು ಕೂಡ ಆನೆಯ ಸೈನ್ಯವನ್ನ ಕೂಡ ಅವನು ಮುನ್ನಡೆಸ್ತಾ. ಮತ್ತೆ ಪೇಶ್ವ ನೋಡ್ರಿ, ಪೇಶ್ವ ಭಾಗವಹಿಸಿಲ್ಲ. ಮತ್ತೆ ರಘೋಬ ಏನಿದ್ರಲ್ಲ ಅವನು ಕೂಡ ಭಾಗವಹಿಸಿಲ್ಲ. ರಘುನಾಥ್ ರಾವ್ ಅವನು ಕೂಡ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಪರ್ಸನ್ ಯುದ್ಧದಲ್ಲಿ. ಅವನು ಕೂಡ ಮೇನ್ ಮುಖ್ಯವಾಗಿ ಬೇಕಾಗಿರುವಂತಹ ಪೇಶ್ವ ಮತ್ತು ರಘೋಬ ಇಬ್ರು ಕೂಡ ಇಲ್ಲಿ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಯಾಕೆ? ಅಂಡರ್ ಎಸ್ಟಿಮೇಟ್, ಅವ್ರನ್ನ ಕಡಿಮೆ ಅಂದಾಜು ಮಾಡಿದ್ರು. ಇವರಿಬ್ರು ಕೂಡ ಭಾಗವಹಿಸಿದ್ರೆ ಏನೋ ಆಗ್ಬಿಡೋದಲ್ಲಿ, ಬೇರೆ ಏನೋ ಆಗೋದಿತ್ತು. ಪೇಶ್ವನೂ ಭಾಗವಹಿಸಲಿಲ್ಲ, ರಘೋಬನೂ ಭಾಗವಹಿಸಲಿಲ್ಲ. ಮುಖ್ಯವಾಗಿ ಇಬ್ರು ಬಹಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್. ಪೇಶ್ವ ಇನ್ನೇನು ರಾಜನ ಮೇನ್, ಅವನೇ ಮೇನ್ ಇಂಪಾರ್ಟೆಂಟ್. ರಘೋಬ ಅವನು ಕೂಡ ಬಹಳ ಇನ್ಫ್ಲೂಯೆನ್ಸ್ ಇದ್ದಂಥವ್ರು, ಅವನು ಕೂಡ ಭಾಗವಹಿಸಿಲ್ಲ. ಬಹಳ ಬುದ್ಧಿವಂತವ ರಘೋಬ, ಅವನು ಕೂಡ ಭಾಗವಹಿಸಿಲ್ಲ. ನೋಡ್ರಿ, ಯುದ್ಧ ಸ್ಟಾರ್ಟ್ ಆಯ್ತು. ಸದಾಶಿವರಾವ್ ಬಾವು, ವಿಶ್ವೇಶ್ವರರಾವ್ ಬಾವು ಯುದ್ಧವನ್ನ ಮುನ್ನಡೆಸ್ತಾ ಹೋದ್ರು. ಇನ್ನೇನು ಯುದ್ಧ ಗೆದ್ರು ಇನ್ನೇನು ಗೆದ್ದೇ ಬಿಟ್ರು ಅನ್ನುವ ಟೈಮಲ್ಲಿ ಹೋಗ್ತಾ ಪರಿಸ್ಥಿತಿ ಬದಲಾಯಿತು, ರಿವರ್ಸ್ ಆಯ್ತು. ಇನ್ನೇನು ಗೆದ್ರು ಅನ್ನೋ ಟೈಮಲ್ಲಿ ಇವ್ರು ಗೆಲ್ಲಿಲ್ಲ. ಏನಾಯ್ತು ಅಂತ ನಿಮಗೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದು, ನಿಮಗೆ ಹೇಳ್ಬಿಡ್ತೀನಿ ಯುದ್ಧದಲ್ಲಿ ಏನಾಯ್ತು ಅಂತೇಳಿ. ಯುದ್ಧದ ಮೊದಲಲ್ಲಿ ಮರಾಠರಿಗೆ ಮುನ್ನಡೆಯಾಗುತ್ತೆ. ಆದರೆ ಮೊದಲೇ ಸರಿಯಾದ ಆಹಾರವಿಲ್ಲದೆ ಪರಿತಪಿಸುತ್ತಿದ್ದಂತಹ ಸೈನ್ಯದ ಕುದುರೆಗಳು ಶೀಘ್ರದಲ್ಲಿಯೇ ಇಷ್ಟು ಮುನ್ನಡೆ ಅಂದ್ರೆ ಸುಮಾರು 2 ಕಿಲೋಮೀಟರ್ ಸಾಧನೆಯಿಂದ ಸಂಪೂರ್ಣ ನಡೀತವೆ. ಬಿಕಾಸ್ ಇವರು ಸ್ಟಾರ್ಟಿಂಗ್ ಅಗ್ರೆಸಿವ್ ಆಗಿ ಯುದ್ಧ ಮಾಡ್ತಾರೆ. ಅಂತಹ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇವರು ಸದಾಶಿವರಾವ್ ಮತ್ತು ವಿಶ್ವಾಸರಾವ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ. ರಘೋಬನು ಭಾಗವಹಿಸಿಲ್ಲ, ಪೇಶ್ವನು ಕೂಡ ಭಾಗವಹಿಸಿಲ್ಲ. ಇವರು ಆದ್ರೂ ಕೂಡ ಬಹಳ ಉರುಪಿನಿಂದ ಯುದ್ಧವನ್ನ ಮಾಡ್ತಾರೆ. ಸ್ಟಾರ್ಟಿಂಗು ಕುದುರೆಗಳು ಫುಲ್ ದಣದ್ ಬಿಡ್ತವೆ. ಸ್ಟಾರ್ಟಿಂಗ್ ಇವರು ಕುದುರೆಗಳು ಮುನ್ನಡೆ ಸಾಧಿಸ್ತಾರೆ, ಆದ್ರೆ ಕುದುರೆಗಳು ಕಂಪ್ಲೀಟ್ ಆಗಿ ದಣದ್ ಬಿಡ್ತವೆ. ಅವುಗಳಿಗೆ ಆಹಾರ ಕರೆಕ್ಟ್ ಆಗಿ ಇವ್ರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿಲ್ಲ, ಆಹಾರಗಳನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಕುದುರೆಗಳಿಗೆ ಆಹಾರ ಕೊಟ್ಟಿದ್ರೆ ಹೆಂಗು ಯುದ್ಧ ಮಾಡ್ತಾವು, ಹೆಂಗೆ ಮುನ್ನಡಿತವೆ. ಅಂತಹ ಯುದ್ಧ ಭೂಮಿಯಲ್ಲಿ ಅಂತವೆಲ್ಲ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿಲ್ಲ. ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ದವ್ರು ಹೋಗಿದ್ದಾರೆ ಯುದ್ಧಕ್ಕೆ. ಇದರಿಂದ ಕೆಲವು ಕುದುರೆಗಳು ಆಹಾರ ಕೊಟ್ಟಿಲ್ದಲೆ ಅಲ್ಲೇ ಕುಸಿತವೆ. ಆದರೂ ಕೂಡ ಮರಾಠರು ಮುನ್ನಡೆದು ಇನ್ನೇನು ಗೆಲುವು ಕೈವಶವಾಗುವುದರಲ್ಲಿತ್ತು. ಕಂಪ್ಲೀಟ್ ಇಲ್ಲಿ ಕುದುರೆಗಳಿಗೆ ಅವರು ಆಹಾರನೇ ಕರೆಕ್ಟಾಗಿ ಕೊಟ್ಟಿಲ್ಲ, ಫೇಲ್ ಮಾಡ್ಬಿಟ್ರು. ಈ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ಕರೆಕ್ಟಾಗಿ. ಇಬ್ಬರಿಗೂ ಸದಾಶಿವರಾಗೂ ಇಲ್ಲ, ಈ ಕಡೆ ವಿಶ್ವೇಶ್ವರರಾಗೂ ಇಲ್ಲ, ಪೇಶ್ವನ್ ಮಗನಿಗೂ ಇಲ್ಲ, ಪೇಶ್ವನ್ ಅಳಿಯಂಗೂ ಇಲ್ಲ, ಸೋದರಳಿಯ. ಇನ್ನೇನು ಗೆಲ್ತಿದ್ರು, ಆದ್ರೂ ಕೂಡ ಕುದುರೆಗಳೆಲ್ಲ ಬೀಳ್ತಾ ಹೋದ್ರು. ಇನ್ನೇನು ಗೆಲುವು ಹತ್ರ ಇತ್ತು. ಆ ಟೈಮಿಗೆ ಅಬ್ದಾಲಿ ಬೇರೆ ಪ್ಲಾನಿಂಗ್ ಅನ್ನ ಮಾಡ್ದ. ಅಹಮದ್ ಶಾ ಅಬ್ದಾಲಿ ತನ್ನ 15,000 ದೊಡ್ಡದಿದ್ದ ವಿಶೇಷ ದಳಕ್ಕೆ ಕರೆಸ್ತಾ. 15,000 ದೊಡ್ಡ ವಿಶೇಷ ದಳವನ್ನ ಕರೆಸ್ತಾ. ಅವ್ರೇನು ಯುದ್ಧನ ಮಾಡಿ ಸೋತಿರ್ಲಿಲ್ಲ, ಅವ್ರಿಗೆ ನೊಂದಿರ್ಲಿಲ್ಲ. ಇವ್ರು ಆಲ್ರೆಡಿ ಯುದ್ಧದಲ್ಲಿ ಫುಲ್ ದಂಡು ಬಿಟ್ಟಿದ್ರು. ಕುದುರೆಗಳೆಲ್ಲ ದಂಡು ಬಿಟ್ಟಿದ್ವು, ಅಲ್ಲೇ ಬೀಳ್ತಾ ಇದ್ವು, ಅಲ್ಲೇ ಕುಸಿತಾ ಇದ್ವು ಕುದುರೆಗಳು. 15,000 ದೊಡ್ಡದಿದ್ದ ವಿಶೇಷ ದಳವನ್ನ ಬಂತು. ಫುಲ್ಲು ದೊಡ್ಡ ವಿಶೇಷ ದಳ ಬಂತಲ್ಲಿ. ಆ ಸೈನ್ಯದ ಹಿಂದೆ ಒಂಟೆಗಳ ಮೇಲೆ, ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್. ಇದು ಅವ್ರಿಗೆ ಬಹಳ ತೊಂದರೆ ಮಾಡಿದ್ದು ಮರಾಠರಿಗೆ. ಒಂಟೆಗಳ ಮೇಲೆ ತೋಪುಗಳನ್ನ ನಿಯೋಜನೆ ಮಾಡ್ತಾನೆ ಯಾರು? ಅಹಮದ್ ಶಾ ಅಬ್ದಾಲಿ. ಒಂಟೆಗಳ ಮೇಲೆ ತೋಪುಗಳನ್ನ ನಿಯೋಜನೆ ಮಾಡಿ ಈ ಒಂಟೆಗಳ ಮೇಲಿನ ತೋಪುಗಳು ತಮ್ಮದೇ ಸೈನಿಕರು ಮುಂದೆ ಕೂತ್ಕೊಂತಾರಲ್ಲ, ತಮ್ಮದೇ ಸೈನಿಕರ ತಲೆಯ ಮೇಲೆ ಹಾದು ಹೋಗುವಂತೆ ಫಿರಂಗಿಗಳನ್ನ ಶತ್ರುಗಳ ಮೇಲೆ
ಎಸೆಯಬಲ್ಲವರಾಗಿದ್ವು. ಆ ತರ ಒಂಟೆಗಳನ್ನ ಅವ್ನು ಸಾಕಿದ್ದ. ಒಂಟೆಗಳ ಮೇಲೆ ಪಿರಂಗಿಗಳನ್ನ ಇಟ್ಟು ಆ ಪಿರಂಗಿಯಲ್ಲಿ ಅಲ್ಲಿ ಅವರು ತುಂಬಿದ್ರೆ ಆ ಪಿರಂಗಿಗಳಲ್ಲಿ ಅವುಗಳು ಶತ್ರುಗಳ ಮೇಲೆ ಅವು ಈಸಿಯಾಗಿ ದಾಳಿ ಮಾಡುವಂತಹ ಒಂದು ಕೆಪಾಸಿಟಿನ ಹೊಂದಿದ್ವು. ಆ ರೀತಿಗೆ ಅವುಗಳನ್ನ ಒಂಟೆಗಳನ್ನ ಮತ್ತು ಆ ಪಿರಂಗಿಗಳನ್ನ ಅವರು ತಯಾರಿಸಿದ್ರು. ಆದ್ದರಿಂದ ಈ ಪಿರಂಗಿಗಳ ಬಲವನ್ನ ಎದುರಿಸಲಾಗದೆ ಮರಾಠ ಸೈನ್ಯವು ತತ್ತರಿಸಿತು. ಇಲ್ಲಿಂದ ಬಹಳ ಸ್ವಲ್ಪ ಆ ಒಂಟೆಗಳ ದಾಳಿಗೆ ಅವ ಪಿರಂಗಿಗಳು ಬಂದು ಏನು ಹೊಡಿತಾ ಇದ್ವು, ಆ ದಾಳಿಗೆ ಮರಾಠರ ಸೈನ್ಯ ತತ್ತರಿಸಿಬಿಡ್ತು. ಸುಮಾರು 7,000 ಮರಾಠ ಸೈನಿಕರು ಸಾವನ್ನಪ್ತಾರೆ. ಈ ದಿನ ಸಂಜೆಯ ವೇಳೆಗಾಗಲೇ ಮರಾಠ ಪದಾತಿಗಳು ಸೋಲನ್ನೊಪ್ಪಿಕೊಳ್ಳುವಂತಹ ಒಂದೇ ದಿನಕ್ಕೆ ಸೋಲನ್ನೊಪ್ಪಿಕೊಳ್ಳುವ ಹಂತಕ್ಕೆ ಅವರು ಬಂದ್ಬಿಡ್ತಾರೆ. ಆನೆಯ ಮೇಲಿದ್ದಂತಹ ಸದಾಶಿವರಾಯ ಆನೆಯಿಂದ ಮುನ್ನಡೆಸ್ತಾ ಇರ್ತಾನೆ ಆನೆಗಳವನ್ನ. ಅವನೇನ್ ಮಾಡ್ತಾನೆ, ಇಂತಹ ಕಠಿಣ ಪರಿಸ್ಥಿತಿನ ನೋಡ್ಬಿಟ್ಟು, ಇನ್ನೇನು ಯುದ್ಧದಲ್ಲೆಲ್ಲ ಸೋಲ್ತಾ ಇದೀವಿ ಅನ್ನೋ ಪರಿಸ್ಥಿತಿ ನೋಡ್ಬಿಟ್ಟು ಅವನೇನ್ ಮಾಡ್ತಾನೆ, ಆನೆಯಿಂದ ಇಳಿತಾನೆ. ಆನೆಯಿಂದ ಇಳಿದ್ಬಿಟ್ಟು ಇವನು ಬೇರೆ ರೀತಿಯಾಗಿ ಯುದ್ಧದ ಮುಂದಾಳತ್ವವನ್ನು ವಹಿಸಿಕೊಂಡು ಮುನ್ನಡೆಗೆ ಸಜ್ಜಾಗ್ತಾನೆ. ಇದರ ಪರಿಣಾಮ ಬೇರೆ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಹಲವಾರು ಏನ್ ಮಾಡ್ತಾರೆ, ಕೆಳಗಿನವರು ನಾಯಕ ಆನೆ ಮೇಲೆ ಕೂತಿದ್ನಲ್ವ, ನಾಯಕನೇ ಕಾಣ್ತಾ ಇಲ್ಲ. ಆನೆ ಮೇಲೆ ಕೂತಿರುವಂತಹ ನಾಯಕನೇ ಕಾಣ್ತಾ ಇಲ್ಲ. ನಾಯಕನೇ ತಪ್ಪಿಸ್ಕೊಂಡು ಹೊರಡೋಗಿದ್ದಾನೆ, ಇಲ್ಲ ನಾಯಕ ಕೊಲೆ ಆಗಿದ್ದಾನೆ ಅನ್ಕೊಂಡು ಎಲ್ಲ ಸೈನಿಕರು ನೆಗೆಟಿವ್ ಆಗಿ ಯುದ್ಧಗಳಿಂದ ಎದೆಗುಂದಿ ನಾಯಕನೇ ಕಾಣ್ತಾ ಇಲ್ಲ ಆನೆ ಮೇಲೆ. ಎಲ್ಲಿ ನಾಯಕನೇ ಕಾಣ್ತಾ ಇಲ್ಲ, ಸದಾಶಿವರಾಯ ಕಾಣ್ತಾ ಇಲ್ಲ. ಅದರಿಂದ ಎಲ್ಲ ಮರಾಠ ಸೈನಿಕರು ನಾಯಕ ಕಾಣದೆ ದಿಕ್ಕಾಪಾಲಾಗಿ ಯುದ್ಧಗಳಿಂದ ಎದೆಗುಂದಿ ಓಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನಾಯಕ ಆನೆ ಮೇಲೆ ಇಲ್ಲ, ಅವನು ಕೆಳಗೆ ಬಂದು ಯುದ್ಧ ಮಾಡ್ತಾ ಇದ್ದಾನೆ. ಎಲ್ಲ ಏನ್ ಅನ್ಕೊಂಡ್ಬಿಟ್ರು, ನಾಯಕ ಕಾಣ್ತಾ ಇಲ್ಲ, ಹಬ್ಬಿಡ್ತು. ನಾಯಕನ ಯಾರು ಕೊಲೆ ಮಾಡಿದ್ದಾರೆ, ಇಲ್ಲ ಓಡೋಗ್ಬಿಡ್ತಾನೆ, ಈ ರೀತಿಯಾಗಿ ಹಬ್ಬಿಡ್ತು. ಅಲ್ಲಿದ್ದಂತಹ ಮರಾಠಿ ಸೈನಿಕರು ನಾಯಕ ಕಾಣ್ತಾ ಇಲ್ಲ ಅನ್ಕೊಂಡು ಎದೆಗುಂದಿ ಯುದ್ಧದಿಂದ ಪಲಾಯನ ಹೂಡತೊಡಗಿದ್ರು. ಪ್ರಧಾನಮಂತ್ರಿ ನಾನಾ ಸಾಹೇಬನ ಮಗ ವಿಶ್ವೇಶ್ವರಾವ್ ಏನಿದ್ದ, ವಿಶ್ವೇಶ್ವರಾವು ಈಗಾಗಲೇ ಗುಂಡಿಗೆ ತುತ್ತಾಗಿ ಮರಣನಪ್ಪಿದ್ದ. ಆಲ್ರೆಡಿ ವಿಶ್ವೇಶ್ವರಾವ್ ಸತ್ತೋಗ್ಬಿಟ್ಟಿದ್ದ. ಸದಾಶಿವರಾವ್ ಮತ್ತು ಅವನ ಸ್ವಾಮಿ ಭಕ್ತ ಅಂಗರಕ್ಷಕರನ್ನು ಕೊನೆಯವರೆಗೂ ಹೋರಾಡಿದ್ರು. ಇಬ್ರು ಕೂಡ ಕೊನೆಯವರೆಗೂ ಹೋರಾಡಿದ್ರು. ಸದಾಶಿವರಾವ್ ಕೊನೆಯವರೆಗೂ ಹೋರಾಡಿದ್ರು. ಆದರೂ ಕೂಡ ಮರಾಠ ಸೈನ್ಯ ಸೋಲಪ್ಪುತ್ತೆ. ಹಲವಾರು ಸೈನಿಕರು ತಮ್ಮ ನಾಯಕ ಕಾಣ್ತಾ ಇಲ್ಲ, ಸದಾಶಿವರಾಯ ಕಾಣ್ತಾ ಇಲ್ಲ ಅಂತೇಳಿ ಹಲವಾರು ಸೈನಿಕರು ಯುದ್ಧಗಳಿಂದ ಪಲಾಯನ ಮಾಡ್ತಾರೆ, ಎದೆಗುಂದುತ್ತೆ. ಈ ರೀತಿಯಾಗಿ ಮೂರನೇ ಪಾಣಿಪತ್ ಕದನದಲ್ಲಿ ಅಹಮದ್ ಶಾ ಅಬ್ದಾಲಿ ವಿರುದ್ಧವಾಗಿ ಸೋಲನ್ನು ಒಪ್ಕೊಳ್ತಾರೆ. ಈ ರೀತಿಯಾಗಿ ಸೋಲನ್ನು ಒಪ್ಕೊಳ್ತಾರೆ. ಹಲವಾರು ದೊಡ್ಡ ಹಾನಿ ಆಗತ್ತಿತ್ತು, ದೊಡ್ಡ ಹಾನಿ ಉಂಟಾಗತ್ತೆ ಇವರಿಗೆ. ತುಂಬಾ ಅವಾಗೇನಾಗತ್ತೆ, ಇಬ್ರು ಮೇನ್ ಆಗಿ ಮಹದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಇಬ್ರು ಕೂಡ ಗ್ರೇಟ್ ವ್ಯಕ್ತಿಗಳು. ಇವರು ಕೂಡ ಯುದ್ಧದಲ್ಲಿ ಭಾಗವಹಿಸುತ್ತಾರೆ. ಮಹದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಇಬ್ರು ಕೂಡ ಯುದ್ಧದಲ್ಲಿ ಭಾಗವಹಿಸುತ್ತಾರೆ. ಅವ್ರೇನ್ ಮಾಡ್ತಾರೆ, ಯುದ್ಧ ಆಗ್ತಾ ಇರುತ್ತೆ, ಇನ್ನೇನು ಮರಾಠರ ಸೈನ್ಯ ಸೋಲ್ತಾ ಇರುತ್ತೆ. ಹಲವಾರು ಸೈನಿಕರು ಸಾಯ್ತಿರ್ತಾರೆ. ಆ ಟೈಮಲ್ಲಿ ಮಹದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಇಬ್ರು ಸೇರ್ಕೊಂಡು ಆಕ್ಚುಲಿ ನಿಮಗೆ ನಾನಾ ಫಡ್ನವೀಸ್ ಬಗ್ಗೆ ಹೇಳ್ಬೇಕು. ನಾನಾ ಫಡ್ನವೀಸು ಮರಾಠ ರಾಜಕೀಯದಲ್ಲಿ ಅವನ್ನ ಚಾಣಕ್ಯ ಅಂತ ಕರಿತೀವಿ. ನಾನಾ ಫಡ್ನವೀಸರನ್ನ ಮರಾಠ ರಾಜಕೀಯದಲ್ಲಿ ಚಾಣಕ್ಯ ಅಂತ ಕರಿತೀವಿ. ಅಂತಹ ಬುದ್ಧಿವಂತ ನಾನಾ ಫಡ್ನವೀಸ್. ಅಂತಹ ಬುದ್ಧಿವಂತ ಮತ್ತು ಮಹದಾಜಿ ಸಿಂಧಿಯಾ ಇಬ್ರು ಸೇರ್ಕೊಂಡು ಯುದ್ಧ ಆಗ್ತಿರ್ಬೇಕಾದ್ರೆ ತುಂಬಾ ಜನರನ್ನ ಕರ್ಕೊಂಡು ಯುದ್ಧ ಭೂಮಿಯಿಂದ ಬಿಟ್ಟು ಓಡೋಗ್ತಾರೆ. ಯಾಕೆ ಓಡೋಗ್ತಾರೆ? ಹೆದರಿಕೆಯಿಂದ ಅಲ್ಲ. ನಾನಾ ಫಡ್ನವೀಸ್ ಮತ್ತು ಮಹದಾಜಿ ಸಿಂಧಿಯಾ ಜನಗಳನ್ನ ಓಡಿಸೋದು ಯುದ್ಧ ಭೂಮಿಯಿಂದ ಭಯದಿಂದ ಅಲ್ಲ. ಯಾಕೆ ಗೊತ್ತಾ, ಇವರಿಬ್ರು ಕೂಡ ತುಂಬಾ ಜನರು ಯುವಕರು ಎಸ್ಪೆಷಲಿ ತುಂಬಾ ಯುವಕರು, ಮರಾಠ ಯುವಕರು ಸಾಯುತ್ತಿದ್ದನ್ನ ನೋಡಿದಾಗ ಇವರೆಲ್ಲರೂ ಇಲ್ಲೇ ಸತ್ತು ಬಿಟ್ರೆ ಹೆಂಗೂ ನಾವು ಸೋಲ್ತೀವಿ, ಇನ್ನೇನು ಗೆಲ್ಲಕ್ಕಂತೂ ಸಾಧ್ಯ ಇಲ್ಲ, ಹೆಂಗೂ ನಾವು ಸೋಲ್ತೀವಿ, ಸೋಲೋದಂತೂ ಕನ್ಫರ್ಮ್ ಆಗಿದೆ. ಆದ್ರಿಂದ ಈ ಮುಂದಿನ ಈ ಯುವ ಪೀಳಿಗೆ ಸಾಯ್ತಾ ಇದೆ. ಹಲವಾರು ಯುವಕರು ಸೈನ್ಯದವರು ಸಾಯ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸತ್ತರೆ ಮುಂದೆ ನಮ್ಮ ಪೀಳಿಗೆ ನಡೆಯೋದಂಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಪ್ಲಾನಿಂಗ್ ಹಾಕೋ, ಹೆಂಗೂ ಸೋಲ್ತೀವಿ ನಾವು, ಅದರಿಂದ ಹೆಂಗಾರು ಮಾಡಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಜೀವನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸೈನಿಕರನ್ನ ಯುದ್ಧ ಭೂಮಿಯಿಂದ ಬಿಟ್ಟು ಓಡೋಗುವಂತೆ ಅವರು ಪ್ರೇರೇಪಿಸ್ತಾರೆ. ವಾಪಸ್ ಕರೆದುಕೊಂಡು ಅವ್ರನ್ನ ಹೋಗಲಾಗತ್ತೆ. ಅವ್ರ ಜೀವ ಉಳಿಸ್ಬೇಕು, ಮುಂದಿನ ಪೀಳಿಗೆ ಬೆಳಿಬೇಕಲ್ವಾ.
ತುಂಬಾ ಜನ ಯುವಕರು ಸಾಯುತ್ತಿದ್ದನ್ನು ನೋಡಿದಾಗ ಮುಂದಿನ ಪೀಳಿಗೆ ಕಷ್ಟ ಆಗುತ್ತೆ ಅಂತ ಅವರನ್ನು ರಕ್ಷಿಸಲು ಯುದ್ಧ ಭೂಮಿಯಿಂದ ವಾಪಸ್ಸು ಕರೆದುಕೊಂಡು ಹೋಗಲಾಗುತ್ತೆ. ಇವರಿಬ್ರು ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್. ಕೇಳಬಹುದು, ಈ ಕೆಳಗಿನಲ್ಲಿ ಯಾರು, ಯಾವ ಇಬ್ಬ ನಾಯಕರು ಯುದ್ಧ ಭೂಮಿಯಿಂದ ಯುವಕರನ್ನ ವಾಪಸ್ಸು ಕರೆದುಕೊಂಡು ಹೋದರು? ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್. ಕಾರಣ ಇಷ್ಟೇ, ಮುಂದಿನ ಪೀಳಿಗೆ ಕಷ್ಟ ಆಗುತ್ತೆ, ಹೆಂಗೂ ನಾವು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಇವರು ಯುದ್ಧದಿಂದ ಪಲಾಯನ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಭಯದಿಂದಲ್ಲ, ಮತ್ತೆ ಏನೋ ಭಯದಿಂದಲ್ಲ, ಮುಂದಿನ ಪೀಳಿಗೆ ಉಳಿಸ್ಬೇಕು. ದೇವರ್ ಟ್ರೈ ಟು ಸೇವ್ ದ ನೆಕ್ಸ್ಟ್ ಜನರೇಷನ್ ಆಫ್ ಮರಾಠರ ಮುಂದಿನ ಪೀಳಿಗೆಯನ್ನು ಅವರು ರಕ್ಷಣೆ ಮಾಡಬೇಕಾಗಿತ್ತು. ಅದರಿಂದ ಅವರು ಈ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದು ಅನಿವಾರ್ಯ ಕೂಡ ಆಗಿತ್ತು. ಇದರ ಮುಖಾಂತರವಾಗಿ ಅಹಮದ್ ಶಾ ಅಬ್ದಾಲಿ ಮರಾಠರನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸೋಲಿಸ್ತಾರೆ. ಮೊಹಮ್ಮದ್ ಶಾ ಅಬ್ದಾಲಿ ಥೊರೋಲಿ ಡಿಫಿಟೆಡ್ ಮರಾಠಾಸ್ ಇನ್ ದ ಬ್ಯಾಟಲ್. ಈ ಒಂದು ಮೂರನೇ ಪಾಣಿಪತ್ ಕದನ ಬ್ರಿಟಿಷರಿಗೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ಬ್ರಿಟಿಷರಿಗೆ ನೆಲೆಯೂರ್ಲಿಕ್ಕೆ ಅತ್ಯಂತ ಅನುಕೂಲ ಆಗುತ್ತೆ ಇದು. ಈ ಒಂದು ಕದನ ಯಾರಿಗೆ ಹೆಲ್ಪ್ ಆಯ್ತಪ್ಪ ಅಂದ್ರೆ ಬ್ರಿಟಿಷರು ರೈಸಿಂಗ್ ಪವರ್ ಆಗ್ತಾ ಇದ್ರು. ಆ ಟೈಮಲ್ಲಿ ಮರಾಠರು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ರು. ಬಿಕಾಸ್ ಇಡೀ ಭಾರತದಲ್ಲಿಯೇ ಲೇಟರ್ ಮುಗಲ್ಸ್ ತನ್ನ ಪವರ್ನ ಕಳ್ಕೊಂಡಿದ್ರು. ಬ್ರಿಟಿಷರು ಬೆಳೀತಾ ಹೋಗ್ತಾ ಇದ್ದಾರೆ. ಆಗ ಬ್ರಿಟಿಷರಿಗೆ ವೈರಿಯಾಗಿ ಉಳಿದುಕೊಂಡಿದ್ದು ಒಬ್ಬ ಈಕ್ವಲ್ ಅಂತದ್ದು ಯಾರಪ್ಪ ಅಂದ್ರೆ ಇವರೇ ಮರಾಠರು. ಬ್ರಿಟಿಷರಿಗೆ ಈಕ್ವಲ್ ಆಗಿ ನಿಂತ್ಕೊಂಡಿದ್ದು ಮರಾಠರು ಯಾವಾಗ ಮೂರನೇ ಪಾಣಿಪತ್ಯದಲ್ಲಿ ಸೋತು ಅವರು ತನ್ನ ಸಾಮರ್ಥ್ಯ ಕುಗ್ಗಿದ್ರು, ಅದು ಬ್ರಿಟಿಷರಿಗೆ ತಮ್ಮ ಅಸ್ತಿತ್ವವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಈ ಒಂದು ಕದನ ಬ್ರಿಟಿಷರಿಗೆ, ಈ ಕದನ ಅಷ್ಟು ಹೆಲ್ಪ್ ಆಯ್ತು. ಅಹಮದ್ ಶಾ ಅಬ್ದಾಲಿ ಗೆದ್ದು ಬೀಗಿದ. ಈ ಒಂದು ಕದನದಿಂದಲೇ ಈ ಕದನ ನೋಡಿ ಎಷ್ಟು ಇಂಪಾರ್ಟೆಂಟ್. ಈ ಕದನದಲ್ಲಿ ಸೋಲಿಲ್ಲ ಅಂದ್ರೆ ಬ್ರಿಟಿಷರು ಈ ಮಟ್ಟಕ್ಕೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡಕ್ ಆಗ್ತಿರ್ಲಿಲ್ಲ. ಮರಾಠರು ಪವರ್ ಜಾಸ್ತಿ ಇರ್ತಿತ್ತು. ಈ ಕದನದಲ್ಲಿ ಸೋತಿದ್ದಕ್ಕೇನೆ ಮರಾಠರು ತನ್ನ ವೀಕ್ ಆದ್ರು. ಮುಂದೆ ಬ್ರಿಟಿಷರು ಮರಾಠರನ್ನೇ ಸೋಲಿಸ್ಬಿಟ್ಟು, 3 ಕದನಗಳಲ್ಲಿ ಮರಾಠರನ್ನ ಸೋಲಿಸ್ಬಿಟ್ಟು ಕಂಪ್ಲೀಟ್ ಆಗಿ ಮರಾಠರನ್ನ ಬದಿಗೊತ್ತಿ ಇಡೀ ಭಾರತವನ್ನು ಅವ್ರ ಕಂಟ್ರೋಲ್ ತೆಗೆದುಕೊಳ್ತಾರೆ. ಬ್ರಿಟಿಷರು ಭಾರತವನ್ನು ಲೂಟಿ ಮಾಡ್ತಾರೆ. ಮುಂದೆ ಇವತ್ತು ಭಾರತ ಈ ಮಟ್ಟಕ್ಕೆ ಬಡತನ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬ್ರಿಟಿಷರು. ಐ ವಿಲ್ ಟೆಲ್ ಯು. ಸರ್ ಏನ್ ಸರ್ ಹಿಂಗೆ ಹೇಳ್ತಿದ್ದೀರಾ? ಎಸ್, ಇತಿಹಾಸವನ್ನ ಕರೆಕ್ಟ್ ಆಗಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಬಡತನಕ್ಕೆ ಕಾರಣ ಯಾರು, ನಮ್ಮ ದೇಶ ಈ ವ್ಯವಸ್ಥೆಗೆ ಕಾರಣ ಯಾರು ಅಂತೇಳಿ. ಅವರಿಂದ ಸರ್ ಅವರು ನಮಗೆ ರೈಲ್ವೆ ಮಾರ್ಗ ಹಾಕೊಟ್ರು, ನಮ್ಮನ್ನು ಹಂಗ್ ಮಾಡಿದ್ರು. ನಮ್ಗೆ ಸರ್ ಅವ್ರು ರೈಲ್ವೆ ಮಾರ್ಗ ಏನಕ್ಕೆ ಹಾಕಿದ್ರು? ಗೂಡ್ಸ್ ಮತ್ತು ಅವರ ಗೂಡ್ಸ್ಗಳು ಬೇಗ ತಲುಪಲಿ, ಬೇಗ ಭಾರತವನ್ನ ದೋಷಲಿಕ್ಕೆ ಈಸಿ ಆಗ್ಲಿ ಅಂತೇಳಿ. ಭಾರತವನ್ನ ದೋಷಲಿಕ್ಕೆ ಪೋರ್ಟ್ಸ್ಗಳಿಗೆ ತಗೊಂಡೋಗ್ಬೇಕಲ್ಲ ಸರ್ ಗೂಡ್ಸ್ಗಳನ್ನ, ಅದಕ್ಕೆ ಈಸಿ ಆಗ್ಲಿ ಅಂತ ರೈಲ್ವೆ ಮಾರ್ಗಗಳನ್ನ ಹಾಕಿದ್ರು. ಏನ್ ನಮ್ಮನ್ನ ಪ್ಯಾಸೆಂಜರ್ಸ್ಗಳು ಓಡಾಡ್ಲಿ ಅಂತೇನಲ್ಲ, ಅದೇ ರೈಲ್ವೆ ಮೇಲೆ ಕೆಲವು ಪ್ಯಾಸೆಂಜರ್ಸ್ ರೈಲ್ಗಳನ್ನ ಬಿಟ್ಟರು ಅಷ್ಟೇ. ಆಲ್ಮೋಸ್ಟ್ 90% ಆಫ್ ದಿ ಟ್ರೈನ್ಗಳು ಓಡ್ತಿದ್ದು ಗೂಡ್ಸ್ ಗಾಡಿಗಳು ರೈಲ್ವೆ ಮೇಲೆ. ಹೌದು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್, ನಿಮ್ಗೆ ಹೇಳ್ಬೇಡಿ. ಸುಮ್ಮನೆ ಗೊತ್ತಿಲ್ಲದಂಗೆ ಕಾಮೆಂಟ್ ಹಾಕ್ಬಿಡಿ ಸರ್ ನೀವು ಹಂಗೆ ನಾವು ಹಿಂಗೆ. ಕೆಲವರು ಬ್ರಿಟಿಷ್ ಫ್ಯಾನ್ಸ್ಗಳು ಕೂಡ ಇರ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನೀವು ಯಾರಾದರೂ ಬ್ರಿಟಿಷ್ ಫ್ಯಾನ್ಸ್ಗಳಿದ್ರೆ ದಯವಿಟ್ಟು ನನ್ನ ಕ್ಲಾಸನ್ನು ನೋಡೋಕೆ ಹೋಗ್ಬಿಡಿ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಬ್ರಿಟಿಷ್ಗೂ ನಮಗೂ ಸ್ವಲ್ಪ ಜಾಸ್ತಿ ವೈರತ್ವ ಬೆಳೆಯುತ್ತೆ ಈ ಕ್ಲಾಸ್ಗಳಲ್ಲಿ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾರಾದ್ರೂ ಬ್ರಿಟಿಷ್ ಫ್ಯಾನ್ಸ್ಗಳಿದ್ರೆ ದಯವಿಟ್ಟು ಕ್ಲಾಸಲ್ಲಿ ನೋಡೋಕೆ ಹೋಗ್ಬಿಡಿ, ನಿಮಗೆ ಭಾಳ ಹರ್ಟ್ ಆಗುತ್ತೆ. ಬಿಕಾಸ್ ಟ್ರೂತ್ ಅದು, ನಿಜವಾದ ಇತಿಹಾಸವನ್ನು ಹೇಳಕ್ ಹೊರಟಿದ್ದೀನಿ ನಿಮಗೆ. ನಾನೇನು ಬ್ರಿಟಿಷರ ವಿರೋಧಿ ಅಂತಲ್ಲ, ಅವರು ನಮ್ಮ ದೇಶವನ್ನು ಆ ಥರ ಮಾಡಿದ್ರು. ಅವರ ಲಾಭಕ್ಕೋಸ್ಕರ ನಮ್ಮ ದೇಶವನ್ನು ಲೂಟಿ ಹೊಡೆದ್ರು. ಅದಕ್ಕೋಸ್ಕರ ನಾನು ಅವ್ರನ್ನ ಬೈತೀನಿ ಅಷ್ಟೆ. ಈ ಕದನ ಅವ್ರಿಗೆ ಬಹಳ ಹೆಲ್ಪ್ ಆಯ್ತು. ಈ ಕದನ ಆಗ್ಲಿಲ್ಲ ಅಂದ್ರೆ ನಮ್ಮ ಇತಿಹಾಸವೇ ಬೇರೆ ತರ ಇರ್ತಿತ್ತು. ಬ್ರಿಟಿಷರಿಗೆ ಅಷ್ಟು ಸುಲಭವಾಗಿ ಭಾರತ ಸಿಗ್ತಾ ಇರಲಿಲ್ಲ. ಈ ಕದನ ಬಹಳ ಇಂಪಾರ್ಟೆಂಟ್ ಆಯ್ತು ಅವ್ರಿಗೆ. ಮರಾಠರ ಪವರ್ ಕಡಿಮೆ ಆಯ್ತು ಈ ಕದನದ ನಂತರ. ಯುದ್ಧ ನಂತರ ಏನಾಯ್ತು ನೋಡೋಣ. ಅಫ್ಘಾನಿಸ್ ಸೈನಿಕರು ಪಾಣಿಪತ್ ನಗರವನ್ನ ಹೊಕ್ಕು ಸಿಕ್ಕ ಮರಾಠಿ ಸೈನಿಕರನ್ನ ಕೊಲ್ತಾರೆ. ಯಾವುದೇ ಪ್ರತಿಭಟನೆ ತೋರಿದ ಆ ನಾಗರಿಕರು ಕೂಡ ಇದೇ ಗತಿಯಾಗುತ್ತೆ, ಕೊಲ್ತಾ ಹೋಗ್ತಾರೆ. ಸುಮಾರು 10,000 ಸೈನಿಕರು ಮತ್ತು ಸಾಮಾನ್ಯರು ಜೀವ ತೆತ್ತಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಅನೇಕ ಮರಾಠಿ ಹೆಣ್ಣು ಮಕ್ಕಳು ಬಾವಿಗೆ ಹಾರಿ ಮಾನವನ ಉಳಿಸ್ಕೊಳ್ತಾರೆ. ಬಿಕಾಸ್ ಯುದ್ಧಗಳಾದಾಗ ಆಟೋಮೆಟಿಕ್ ಹೆಣ್ಮಕ್ಳ ಮೇಲೆ ಕಣ್ಣು ಹೋಗ್ಬಿಟ್ಟು ಅವ್ರ ಮೇಲೆ ಅವರ ಅತ್ಯಾಚಾರ ಮಾಡುವಂಥದ್ದು ಬಹಳ ಜಾಸ್ತಿ ನಿಂತಹ ಇದದು. ಇವಾಗಲೂ ಕೂಡ ಕೆಲವು ಟೈಮಲ್ಲಿ ಯುದ್ಧಗಳಾದಾಗ ಈ ಥರದ್ದು ನಡೆದಿದೆ.
ಹೆಣ್ಮಕ್ಳನ್ನ ಈಸಿಯಾಗಿ ಸಿಗ್ತಾರೆ, ಅವ್ರು ಈಸಿಯಾಗಿ ಹೆಲ್ಪ್ಲೆಸ್ ಥರ ಸಿಕ್ಬಿಡ್ತಾರೆ, ಅವ್ರನ್ನ ಈಸಿಯಾಗಿ ಅವರನ್ನು ರೇಪ್ ಮಾಡೋದಾಗಿರ್ಬೋದು. ಇಂಥವೆಲ್ಲ ಭಾಳ ಇವಾಗಲೂ ಕೂಡ ಈಗಿನ ಟೈಮಲ್ಲಿ ಯುದ್ಧಗಳಲ್ಲೂ ಕೂಡ ಇವು ನಡೀತವೆ. ಒಂದು ಎಕ್ಸಾಂಪಲ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಹೂ ವಾಸ್ ಕಾಲ್ಡ್ ಚಾಣಕ್ಯ ಆಫ್ ಮರಾಠ ಪೊಲಿಟಿಕ್ಸ್. ಈ ಕೆಳಗಿನ ಯಾರನ್ನ ಮರಾಠ ರಾಜಕೀಯದ ಚಾಣಕ್ಯ ಅಂತ ಕರಿತೀವಿ ಅಂತಂದ್ರೆ ನಾನಾ ಫಡ್ನವೀಸ್. ನಾನಾ ಫಡ್ನವೀಸ್. ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಎಂದರು ಆ ಯುವಕರನ್ನ ಉಳಿಸ್ದಂಗೆ ಹೋಗಿದ್ರೆ ಇನ್ನೂ ಇವ್ರ ಶಕ್ತಿ ಕಡಿಮೆ ಆಗ್ತಿತ್ತು, ಮರಾಠರ ಶಕ್ತಿ. ಆಲ್ಮೋಸ್ಟ್ ಎಲ್ಲ ಜನರು ಅಲ್ಲೇ ಸಾಯ್ತಿದ್ರಲ್ಲ, ಬಹಳ ಜನರನ್ನು ರಕ್ಷಣೆ ಮಾಡೋದು ನಾನಾ ಫಡ್ನವೀಸ್ ಮತ್ತು ಮಹಾದಾಜಿ ಸಿಂಧಿಯಾ. ಇನ್ನೊಂದು ಪ್ರಶ್ನೆ ನೋಡಿ, ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಬಿಟ್ವೀನ್. ಮೂರನೇ ಪಾಣಿಪತ್ ಯುದ್ಧವನ್ನು ಯಾರ್ಯಾರ ಮಧ್ಯೆ ನಡೀತು ಅಂತೇಳಿ. ಎರಡನೇ ಪೇಶ್ವಾ ಬಾಜಿರಾವ್ ಮತ್ತು ಅಹಮದ್ ಶಾ ಅಬ್ದಾಲಿ ಮಧ್ಯೆ. ಇನ್ನೊಂದು ಪ್ರಶ್ನೆ, ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಇನ್. ಮೂರನೇ ಪಾಣಿಪತ್ ಯುದ್ಧನ ಎಷ್ಟರಲ್ಲಿ ಆಯ್ತು ಅಂತಂದ್ರೆ 14 ಜನವರಿ 1941. ಯಾರ್ಯಾರ ಮಧ್ಯೆ? ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ. ಮರಾಠರು, ಎರಡನೇ ಪೇಶ್ವಾ ಬಾಜಿರಾವ್. ಇನ್ನೊಂದು ಪ್ರಶ್ನೆ, ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮರಾಠಾಸ್ ವರ್ ಡಿಫೀಟೆಡ್ ಬೈ. ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರನ್ನ ಸೋಲಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಫ್ಘನ್ಸ್ ಅಹಮದ್ ಶಾ ಅಬ್ದಾಲಿ ಅದರ ಮುಖ್ಯಸ್ಥ. ಇನ್ನೊಂದು ಪ್ರಶ್ನೆ, ಹೂ ವಾಸ್ ದ ಲೀಡರ್ ಆಫ್ ಮರಾಠಾಸ್ ಆರ್ಮಿ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ಮುಖ್ಯಸ್ಥನ ಯಾರು ಅಂತ ಕೇಳಿದಾಗ ಇಬ್ರು ಮೇನ್ ಆಗಿ ಸದಾಶಿವರಾವ್ ಬಾವು ಮತ್ತು ವಿಶ್ವಾಸರಾವ್ ಇಬ್ರು ಕೂಡ ಮುಖ್ಯಸ್ಥಿಕೆ ವಹಿಸಿದ್ರು. ಅದ್ರಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಫಸ್ಟ್ ಪ್ರಿಫರೆನ್ಸು ಸದಾಶಿವರಾವ್ ಬಾವುಗೆ ಕೊಡಬೇಕು ಅಂತೇಳಿ. ಅದರಿಂದ ಸದಾಶಿವರಾವ್ ಫಸ್ಟ್ ಪ್ರಿಫರೆನ್ಸು. ಇದಿಲ್ಲ ಅಂದ್ರೆ ನೀವು ವಿಶ್ವಾಸರಾವ್ಗೆ ಹೋಗ್ಬೋದಿತ್ತು. ಇದನ್ನ IAS 2003 ಕೇಳಿರುವಂಥ ಪ್ರಶ್ನೆ. ಸದಾಶಿವರಾವ್ ಫಸ್ಟ್ ಮುಖ್ಯಸ್ಥ, ಸೆಕೆಂಡ್ ಅದಿಲ್ಲ ಅಂದ್ರೆ ನೀವು ವಿಶ್ವಾಸರಾವ್ಗೆ ಹೋಗ್ಬೋದು. ಎರಡನ್ನೂ ಕೂಡ ಕೊಟ್ಟಿದ್ದಾರೆ, ಅದರಿಂದ ಸದಾಶಿವರಾವ್ ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ. ಇಬ್ರು ಕೂಡ ಲೀಡರ್ಸ್. ಇನ್ನೊಂದು ಪ್ರಶ್ನೆ, ದ ಮುಸ್ಲಿಂ ಮಿಲಿಟರಿ ಕಮಾಂಡರ್ ಹೂ ಡೈಡ್ ಫೈಟಿಂಗ್ ಫಾರ್ ಮರಾಠಾಸ್ ಇನ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಇಬ್ರಾಹಿಂ ಗರ್ಡಿ. ನಿಮಗೆ ಅವ್ರ ಬಗ್ಗೆ ಚರ್ಚೆ ಮಾಡ್ಕೊಂತ ಬಂದು ಇಬ್ರಾಹಿಂ ಗರ್ಡಿ ಅವ್ರ ಬಗ್ಗೆ ಆರ್ಟಿಲರಿಗೆ ಮುಖ್ಯಸ್ಥನಾಗಿದ್ರು. ಆರ್ಟಿಲರಿಯನ್ನ ಮೂರನೇ ಪಾಣಿಪತ್ನಲ್ಲಿ ಆರ್ಟಿಲರಿಯನ್ನ ಮುನ್ನಡೆಸಿದ್ದು ಇಬ್ರಾಹಿಂ ಗರ್ಡಿ. ಮುಸ್ಲಿಂ ಕಮಾಂಡರ್ ನೋಡಿ, ಮರಾಠರ ಕಡೆಯಿಂದ ಮುಸ್ಲಿಂ ಕಮಾಂಡರ್ ಇಬ್ರಾಹಿಂ ಗರ್ಡಿ. ಇವನು ಯುದ್ಧದಲ್ಲಿ ಮರಣವನ್ನು ಹೊಂತಾನೆ. ಇಬ್ರಾಹಿಂ ಗರ್ಡಿ ಆರ್ಟಿಲರಿಯ ಕಮಾಂಡರು ಇಬ್ರಾಹಿಂ ಗರ್ಡಿ. ಆನ್ಸರ್ ಇಬ್ರಾಹಿಂ ಗರ್ಡಿ. ಇನ್ನೊಂದು, ದ ಮೇನ್ ಆರ್ಗನೈಸರ್ಸ್ ಆಫ್ ಮರಾಠ ಆರ್ಟಿಲರಿ ವಾಸ್. ಮರಾಠ ಪಿರಂಗಿ ದಳದ ಮುಖ್ಯ ಸಂಘಟಕ ಯಾರು ಅಂತ ಇವನೇ, ಇಬ್ರಾಹಿಂ ಖಾನ್ ಗರ್ಡಿ. ದ ಮೇನ್ ಆರ್ಗನೈಸರ್ಸ್ ಆಫ್ ಮರಾಠ ಆರ್ಟಿಲರಿ, ಮರಾಠ ಪಿರಂಗಿ ದಳದ ಮುಖ್ಯ ಸಂಘಟಕ ಇವರೇ. ಇನ್ನೊಂದು ಪ್ರಶ್ನೆ, ನೇಮ್ ದ ಹಿಸ್ಟೋರಿಯನ್ ಹೂ ವಿಟ್ನೆಸ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಮೂರನೇ ಪಾಣಿಪತ್ ಕದನವನ್ನ ನೋಡಿದ, ಆ ಟೈಮಲ್ಲಿ ವಿಟ್ನೆಸ್ ಮಾಡಿ ನೋಡಿ ಅದನ್ನ ಇತಿಹಾಸದಲ್ಲಿ ಬರೆದದ್ದು. ನಮಗೆ ಇಷ್ಟೊಂದು ಏನು ಚರ್ಚೆ ಮಾಡಿದ್ವಿ, ನಿಮಗೆ ಹಲವಾರು ಪಾಯಿಂಟ್ಸ್ಗಳು ಕಾಶಿರಾಜ್ ಪಂಡಿತ್ ಅವರು ಬರೆದಿರುವಂತಹ ಪುಸ್ತಕದಿಂದ ಗೊತ್ತಾಗಿದೆ. ಬಿಕಾಸ್ ಅವರು ಪಾಣಿಪತ್ವನ್ನ ನೋಡಿ ಅಲ್ಲಿ ನೋಡಿ ಅದನ್ನ ಅವರು ಸನ್ನಿವೇಶವನ್ನ ಏನೇನಾಯ್ತು, ಕುದುರೆಗಳು ಹೇಗೆ, ಆಹಾರಗಳು ಸಿಗ್ಲಿಲ್ಲ, ಇವೆಲ್ಲವನ್ನು ಕೂಡ ಇವರು ಬರ್ತಿದ್ದಾರೆ ಕಾಶಿರಾಜ್ ಪಂಡಿತ್. ಅದರಿಂದ ಈ ಕೆಳಗಿನ ಯಾವ ಇತಿಹಾಸಕಾರರು ಮೂರನೇ ಪಾಣಿಪತ್ ಕದನವನ್ನ ವಿಟ್ನೆಸ್ ಮಾಡಿ ಅದನ್ನ ಕಣ್ಣಾರೆ ನೋಡಿ ಆ ಸನ್ನಿವೇಶವನ್ನ ಬರೆದಿದ್ದಾರೆ ಅಂತ ಕೇಳಿದ್ರೆ ಕಾಶಿರಾಜ್ ಪಂಡಿತ್ ಅವತ್ತು ಈ ಕದನದಲ್ಲಿ ಏನೇನಾಯ್ತು ಎಲ್ಲವನ್ನೂ ಕೂಡ ಚರ್ಚೆ ಬರೆದಿದ್ದಾರೆ ತನ್ನ ಪುಸ್ತಕದಲ್ಲಿ. ಅದಕ್ಕೆ ನಮಗೆ ಅಷ್ಟು ಈಸಿಯಾಗಿ ಗೊತ್ತಾಗಿದೆ. ಅದಕ್ಕೆ ಬರೀ ಕಾಶಿರಾಜ್ ಪಂಡಿತ್. ಇನ್ನೊಂದು ಪ್ರಶ್ನೆ, ಹೂ ವಾಸ್ ಫಾಲೋಯಿಂಗ್ ರೋಹಿಲ್ಲಾ ಚೀಫ್ ವಾಸ್ ದ ಕಾನ್ಫಿಡೆಂಟ್ ಆಫ್ ಅಹಮದ್ ಶಾ ಅಬ್ದಾಲಿ. ಅಹಮದ್ ಶಾ ಅಬ್ದಾಲಿ ವಿಶ್ವಾಸದಿಂದ ರೋಹಿಲ್ಲಾ ಅವರ ಮುಖ್ಯಸ್ಥರನ್ನು ಯಾರು ಅನುಸರಿಸಿದ್ರು? ನಾಜಿಬ್ ಖಾನ್. ಅಹಮದ್ ಶಾ ಅಬ್ದಾಲಿ ನಾಜಿಬ್ ಖಾನ್ಗೆ ತನ್ನ ಆರ್ಮಿಯನ್ನ ಮುನ್ನಡೆಸಲಿಕ್ಕೆ ಕೊಟ್ಟಿದ್ದ. ಅದು ನಾಜಿಬ್ ಖಾನ್ ಅವರ ಆರ್ಮಿಯನ್ನ ಮುನ್ನಡೆಸ್ತಾ ಸದಾಶಿವರಾವ್ ಬಾವು ಮತ್ತು ವಿಶ್ವಾಸರಾವ್ ಮರಾಠರ ಆರ್ಮಿಯನ್ನ ಮುನ್ನಡೆಸಿದ್ರು. ಅವರ ಆರ್ಮಿಯನ್ನ ನಾಜಿಬ್ ಖಾನ್ ಮುನ್ನಡೆಸ್ತಾ. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ವಾಸ್ ದ ಇಮಿಡಿಯೇಟ್ ರೀಸನ್ ಫಾರ್ ಅಹಮದ್ ಶಾ ಅಬ್ದಾಲಿ ಟು ಇನ್ವೇಡ್ ಇಂಡಿಯಾ ಅಂಡ್ ಫೈಟ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಮೂರನೇ ಪಾಣಿಪತ್ ಕದನವನ್ನ ಪ್ರಾರಂಭ ಮಾಡಲಿಕ್ಕೆ ಅಹಮದ್ ಶಾ ಅಬ್ದಾಲಿಗೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ. ಮರಾಠರು ಆ ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ರು. ಕೋಟೆ ಮೇಲೆ
ಅಟಾಕ್ ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ರು. ಅದು ಅದು ಅವನ ಕಂಟ್ರೋಲಾಗಿತ್ತು, ಅಹಮದ್ ಶಾ ಅಬ್ದಾಲಿಯ ಕಂಟ್ರೋಲಾಗಿತ್ತು. ಅದನ್ನು ಸೇಡ್ ತೀರಿಸ್ಕೊಳ್ಳಿಕ್ಕೋಸ್ಕರ ಅಂದರೆ ಮರಾಠರು ಲಾಹೋರ್ನಿಂದ ತನ್ನ ವೈಸ್ರಾಯ್ ತೈಮೂರ್ ಶಾನನ್ನ ಹೊರಾಕಿ ಅಟೋಕ್ ಕೋಟೆಯನ್ನು ವಶಪಡಿಸಿಕೊಂಡ್ರು. ಅದರಿಂದ ಅದರ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಅವನು ಬಯಸಿದ. ಈ ವಾಂಟೆಡ್ ಟು ಅವೆಂಜ್ ದ ಎಕ್ಸ್ಪಲ್ಷನ್ ಆಫ್ ಇಸ್ ವೈಸ್ರಾಯ್. ಅವ್ರೇನ್ ಮಾಡಿದ್ರು, ಲಾಹೋರ್ ಹತ್ರ ಅವರು ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ವೈಸ್ರಾಯ್, ಅಹಮದ್ ಶಾ ಅಬ್ದಾಲಿಯ ವೈಸ್ರಾಯ್ ಅವರನ್ನ ತೈಮೂರ್ ಶಾ ಅಂತೇಳಿ ಅವರನ್ನ ಹೊರಹಾಕಿದ್ರು. ಅದರ ಸೇಡಿಗೋಸ್ಕರ ಅಟಾಕ್ ಕೋಟೆಯನ್ನು ವಶಪಡಿಸಿಕೊಂಡ್ರು. ಅದರ ಸೇಡಿಗೋಸ್ಕರ ಮೂರನೇ ಪಾಣಿಪತ್ ಕದನ ನಡೀತು ಅಂತೇಳಿ ಇದು ಮುಖ್ಯ ಕಾರಣ. ಆಪ್ಷನ್ ಎ. ಇನ್ನೊಂದು ಪ್ರಶ್ನೆ ನೋಡ್ರಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಡಿಫೀಟ್ ಆಫ್ ಮರಾಠಾಸ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೋಲಿಕ್ಕೆ ಮುಖ್ಯ ಕಾರಣಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಮೀನು, ಟ್ಯಾಕ್ಟಿಕಲ್ಸ್ ಎರರ್ಸ್ ಬೈ ಸದಾಶಿವರಾವ್ ಬಾವು ಸ್ವಲ್ಪ ಟ್ಯಾಕ್ಟಿಕಲ್ಸ್ ಎರರ್ಸ್ಗಳನ್ನ ಮಾಡಿದ್ರು. ಆನೆಗಳಿಗೆ ಗೈಡೆನ್ಸ್ ಕರೆಕ್ಟ್ ಆಗಿರಲಿಲ್ಲ. ಆನೆಗಳಿಂದ ಕೆಳಗಿಳಿದಿದ್ದು ಕೂಡ ಸೈನಿಕರಿಗೆ ಡಿಮೋಟಿವೇಟ್ ಆಯಿತು. ಇಂತಹ ಸಣ್ಣ ಸಣ್ಣ ಟ್ಯಾಕ್ಟಿಕಲ್ ಎರರ್ಸ್ಗಳನ್ನ ಮಾಡ್ತಾ ಹೋದ್ರು. ಮತ್ತು ಅವರ ಆಪೋಸಿಟ್ ಅಲ್ಲಿ ಒಂಟೆಯ ಸೈನ್ಯ ಅತ್ಯಂತ ಶಕ್ತಿಶಾಲಿ ಆಯಿತು. ಒಂಟೆಯ ಮೇಲೆ ಪಿಂಗಿಗಳನ್ನು ಇಟ್ಕೊಂಡು ಅವರು ದಾಳಿನ ಮಾಡಿದ್ರು. ಅದು ಕರೆಕ್ಟಾಗಿ ಇವರು ಟ್ಯಾಕ್ಟಿಕ್ಸ್ಗಳನ್ನ ಮಾಡಲಿಲ್ಲ. ಮತ್ತೆ ಸುಪೀರಿಯರ್ ಜನರಲ್ಶಿಪ್ ಆಫ್ ಅಹಮದ್ ಶಾ ಅಬ್ದಾಲಿಯ ಅತ್ಯಂತ ಅದ್ಭುತವಾದಂತಹ ಒಂದು ಲೀಡರ್ಶಿಪ್, ಅದು ಕೂಡ ಇವ್ರನ್ನ ಮರಾಠರನ್ನ ಸೋಲುವಂತೆ ಮಾಡ್ತು. ಮತ್ತಿನ್ನೊಂದು, ಮರಾಠ ಸೇನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಹೋರಾಟಗಾರರ ಉಪಸ್ಥಿತಿ, ಅದು ಕೂಡ ಜಾಸ್ತಿ ಜನ ಇದ್ರ ಹೊರತು ಅಂತಹ ಪ್ಲಾನಿಂಗ್ ನೀನು ಮಾಡಲಿಲ್ಲ. ಮತ್ತಿನ್ನೊಂದು, ಟ್ರೆಚರಿ ಆಫ್ ಕಮಾಂಡರ್ ಇಬ್ರಾಹಿಂ ಖಾನ್ ಗರಡಿ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ತಪ್ಪು. ಇಬ್ರಾಹಿಂ ಖಾನ್ ಗರಡಿ ಮೋಸ ಮಾಡಲಿಲ್ಲ. ಮರಾಠರಿಗೋಸ್ಕರ, ಅವನು ಮುಸ್ಲಿಂ ಆದ್ರೂ ಕೂಡ ಮರಾಠರಿಗೋಸ್ಕರ ಕೊನೆಯವರೆಗೂ ಇದ್ದು ಪಿರಂಗಿದಳದ ಮುಖ್ಯಸ್ಥಿಕೆಯನ್ನು ವಹಿಸಿ ಅವನು ಅಲ್ಲೇ ಮರಣವನ್ನು ಹೊಂದ್ತಾನೆ. ಅದರಿಂದ ಆಪ್ಷನ್ 4 ತಪ್ಪಾಗುತ್ತೆ. ಅವನು ಯಾವುದೇ ಕಾರಣಕ್ಕೂ ಇಬ್ರಾಹಿಂ ಖಾನ್ ಗರಡಿ ಮರಾಠ ಆರ್ಮಿಗೆ ಮೋಸ ಮಾಡಲಿಲ್ಲ. ಅದರಿಂದ 1, 2 ಮತ್ತು 3 ಹೇಳಿಕೆ ಕರೆಕ್ಟ್ ಆಗುತ್ತೆ. ಇದನ್ನ CDS ಎಕ್ಸಾಮ್ಲಿ ಕೇಳುವಂತ ಪ್ರಶ್ನೆ. ಇದು CDS ಎಕ್ಸಾಮ್ಲಿ ಕೇಳುವಂತ ಪ್ರಶ್ನೆ. ಮೂರನೇ ಪಾಣಿಪತ್ ಕದನ ಅತ್ಯಂತ ಹೆಚ್ಚು ಹೆಲ್ಪ್ ಆಗಿದ್ದಾರಿಗಪ್ಪ ಅಂತಂದ್ರೆ ಅಹಮದ್ ಶಾ ಅಬ್ದಾಲಿಗೂ ಹೆಲ್ಪ್ ಆಗಲಿಲ್ಲ. ಯಾಕೆ ಗೊತ್ತಾ? ಅಹಮದ್ ಶಾ ಅಬ್ದಾಲಿ ಬಂದ್ಬಿಟ್ಟು ಭಾರತವನ್ನು ಆಳ್ವಿಕೆ ಮಾಡಲಿಲ್ಲ. ಅವನು ಜಸ್ಟ್ ಸೇಡ್ ತೀರಿಸ್ಕೋಬೇಕಾಗಿತ್ತಷ್ಟೇ. ಅಹಮದ್ ಶಾ ಅಬ್ದಾಲಿಗೆ ಮುಖ್ಯ ಮೇನು ಅವನು ಸೇಡ್ ತೀರಿಸ್ಕೋಬೇಕಾಗಿತ್ತು. ಸೇಡ್ ತೀರಿಸ್ಕೊಂಡ ಒಂಟ. ಬಹಳ ಲಾಸ್ ಆಗಿದ್ದಾರಿಗೆ ಮರಾಠರ ಶಕ್ತಿ ಕುಂದೋಯ್ತು. ಹಲವಾರು ಯುವ ಸೈನಿಕರು ಹೋದ್ರು. ಮತ್ತೆ ಮಾನಸಿಕವಾಗಿ ಅವರ ಶಕ್ತಿ ಕುಂದಿತು. ಅದೇ ಟೈಮಲ್ಲಿ ರೈಸಿಂಗ್ ಪವರ್ ಆಗಿರ್ತಕ್ಕಂಥ ಬ್ರಿಟಿಷರು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಈ ಒಂದು ವೀಕ್ನೆಸ್ ಅನ್ನ. ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಇಡೀ ಭಾರತವನ್ನ ಕಂಟ್ರೋಲ್ ತೆಗೆದುಕೊಂಡ್ರು. ಇಡೀ ಭಾರತ ಕಂಟ್ರೋಲ್ ಇದ್ದಿದ್ದು ಮೊಘಲರ ನಂತರ ಮರಾಠರ ಹತ್ರ. ಮೊಘಲರ ನಂತರ ಔರಂಗಜೇಬ್ ನಂತರ ಇಡೀ ಭಾರತವನ್ನ ಕಂಟ್ರೋಲ್ ಮಾಡಿದ್ದು ಮರಾಠರು. ಆದ್ರೆ ಮರಾಠರ ಇಲ್ಲಿ ಒಂದು ಸಣ್ಣ ಕದನದಲ್ಲಿ ಸೋತ್ಬಿಟ್ರು. ಅದರಿಂದ ಆ ಟೈಮಲ್ಲಿ ರೈಸಿಂಗ್ ಪವರ್ ಆಗಿರ್ತಕ್ಕಂಥ ಬ್ರಿಟಿಷರಿಗೆ ಈ ಒಂದು ಕದನ ಬಹಳ ಹೆಲ್ಪ್ ಆಯ್ತು. ಮರಾಠರ ವೀಕ್ನೆಸ್ ಬಹಳ ಹೆಲ್ಪ್ ಆಯ್ತು ಬ್ರಿಟಿಷರಿಗೆ. ಈ ಒಂದು ಕದನ ಇಡೀ ಭಾರತ ಇತಿಹಾಸವನ್ನೇ ಚೇಂಜ್ ಮಾಡ್ಬಿಡ್ತು. ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ತು ಈ ಒಂದು ಕದನ. ಈ ಕದನದ ಕೆಲವೇ ಒಂದು 6 ತಿಂಗಳ ನಂತರ ಬಾಲಾಜಿ ಬಾಜಿರಾವ್ ಸೆಕೆಂಡ್ ಬಹಳ ಮೆಂಟಲ್ ಶಾಕಿಗೆ ಒಳಗಾಗ್ತಾರೆ. ಇವನಿಗೆ ಆ ಸೋಲನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಾಲಾಜಿ ಬಾಜಿರಾವ್ ಸೆಕೆಂಡ್ಗೆ ಆ ಸೋಲನ್ನು ಒಪ್ಕೊಳ್ಳೋಕೆ ಇಲ್ಲ. ಆ ಶಾಕಿಂದ ಹೊರಬರಕ್ಕಾಗಿಲ್ಲ. ಆ ಶಾಕಿಂದನೇ ಮರಣವನ್ನು ಹೊಂತಾನೆ. ಆ ಯೋಚನೆ ಮಾಡಿ ಹಿಂಗೆ ಯುದ್ಧ ಸೋತ್ಬಿಟ್ವಲ್ಲ ಅಂತೇಳಿ. ಬಿಕಾಸು ತನ್ನ ತಂದೆ ಹಾಕಿಕೊಟ್ಟಂತ ಹಾದಿಯಲ್ಲಿ ಇವನು ಹೋದ. 1ನೇ ಬಾಜಿರಾವು ಹಾಕಿಕೊಟ್ಟಂತ ಹಾದಿಯಲ್ಲಿ ಹೋದ. ಇವನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ. ತನ್ನ ತಂದೆಯ ಹಾದಿಯಲ್ಲೇ ಹೋದ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ. ಆದ್ರೂ ಕೂಡ ಸಣ್ಣ ಎಡವಟ್ಟಾಗೋಯ್ತು. ಕೋಟೆ ಮೇಲೆ ಅಟ್ಯಾಕ್ ಮಾಡಿದ್ರು. ಅದರಿಂದ ಅಹಮದ್ ಶಾ ಅಬ್ದಾಲಿ ಅಟ್ಯಾಕ್ ಮಾಡಿದ. ಅಹಮದ್ ಶಾ ಅಬ್ದಾಲಿಯನ್ನ ಇವರು ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಸದಾಶಿವರಾವ್ ಬಾವು ವಿಶ್ವಾಸರಾವನ್ನ ಕಳಿಸ್ಕೊಟ್ರು. ಇವರು ಸ್ವತಃ ಇವನೇ ಹೋಗಿದ್ರೆ ಏನೋ ಒಂದು ಆಗ್ತಿತ್ತು, ಡೆಫಿನೆಟ್ಲಿ ಏನೋ ಒಂದು ಆಗ್ತಿತ್ತು ಅಂತ. ಅದರಿಂದ ಸೋತ್ಬಿಟ್ವಲ್ಲ ಅಂತೇಳಿ ಪೇಶ್ವಾ ಹಾಸಿಗೆ ಹಿಡಿದ್ಬಿಟ್ಟ. ಶಾಕಿಂದ ಒಂದು 6 ತಿಂಗಳಲ್ಲಿ ಸತ್ತೋಗ್ಬಿಟ್ಟ ಬಾಲಾಜಿ ಬಾಜಿರಾವ್ ಸೆಕೆಂಡ್. ನಂತರವಾಗಿ ಇವನ ಮಗ ಮಾಧವರಾವ್ ಅಧಿಕಾರಕ್ಕೆ ಬರ್ತಾನೆ.
ಮಾಧವರಾವ್ನ ಬಗ್ಗೆ ಚರ್ಚೆ ಮಾಡಿದ್ರೆ 1761ರಿಂದ 1772ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಮಾಧವರಾವ್ನನ್ನ ಪೇಶ್ವರಲ್ಲಿ ಕೊನೆಯ ಗ್ರೇಟ್ ಪೇಶ್ವ ಅಂತ ಕರಿತೀವಿ. ಕೊನೆಯ ಪೇಶ್ವಲ್ಲ, ಕೊನೆಯ ಶ್ರೇಷ್ಠ ಪೇಶ್ವ. ಮುಂದೆ ಬಂತವ್ರು ಅಂತ ಹೇಳ್ಕೊಳ್ಳೋಂಥ ಇಂಪಾರ್ಟೆಂಟ್ ಅಲ್ಲ. ಮಾಧವರಾವಲ್ಲಿ ಕೊನೆಯ ಗ್ರೇಟ್ ಪೇಶ್ವ. ಇವನು ಯಾಕೆ ಜಾಸ್ತಿ ಫೇಮಸ್ ಅಂದ್ರೆ ಇವನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ಗಳಿಗೆ, ಇವನ ಆಡಳಿತ ಸುಧಾರಣೆಗಳಿಗೆ ಬಹಳ ಫೇಮಸ್ ಇವನು. ಯಾಕೆ ಅಂತಂದ್ರೆ ಇವರು ಹಿಂದೆ ಏನು ಮೂರನೇ ಪಾಣಿಪತ್ ಕದನದಲ್ಲಿ ಬಹಳ ಲಾಸ್ ಆಯ್ತು ಇವರಿಗೆ. ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ಬಹಳ ಲಾಸ್ ಆಯ್ತು. ಆ ಲಾಸಿಂದ ಮರಾಠ ಸಾಮ್ರಾಜ್ಯವನ್ನ ವಾಪಸ್ ಕಟ್ಟಲಿಕ್ಕೆ ಇವನು ಬಹಳ ಪ್ರಯತ್ನವನ್ನ ಮಾಡ್ತಾನೆ. ಅದರಲ್ಲಿ ಸ್ವಲ್ಪ ಯಶಸ್ವಿ ಕೂಡ ಆಗ್ತಾನೆ. ಆ ಕದನದಲ್ಲಿ, ಮೂರನೇ ಪಾಣಿಪತ್ ಕದನದಲ್ಲಿ ಆದಂತಹ ನಷ್ಟದಿಂದ ಚೇತರಿಸಿಕೊಳ್ಳಿಕ್ಕೆ ಇವನು ಹಲವಾರು ಸುಧಾರಣೆಗಳನ್ನು ತರ್ತಾನೆ, ಆಡಳಿತ ಸುಧಾರಣೆಗಳನ್ನು ತರ್ತಾನೆ. ಅದರಲ್ಲಿ ಸ್ವಲ್ಪ ಯಶಸ್ವಿ ಕೂಡ ಆಗ್ತಾನೆ. ನೋಡೋಣ ಯಾಕೆ ಅದಕ್ಕೆ ಇವನು ಕೊನೆಯ ಗ್ರೇಟ್ ಪೇಶ್ವ ಅಂತ ಕರಿತೀವಿ. ಮುಂದೆ ಇಂತ ಹೇಳ್ಕೊಳ್ಳೋ ಪೇಶ್ಗಳು ಯಾರು ಬರೋದಿಲ್ಲ. ಇವನು ತನ್ನ ತಂದೆ ಸತ್ಯದಿನ ಕಣ್ಣರೆ ನೋಡಿದ್ದ. ತನ್ನ ತಂದೆ ಯುದ್ಧದ ಸೋಲಿನಿಂದ ಕೊರಗಿ ಸತ್ತ ತಂದೆ, ಅದನ್ನು ನೋಡಿದ್ದ. ಅದರಿಂದ ಹಲವಾರು ಸುಧಾರಣೆಗಳನ್ನ ತರ್ತಾ ಹೋಗ್ತಾನೆ. ಅವರ ಅಧಿಕಾರಾವಧಿಯ ಅವಧಿಯಲ್ಲಿ ಮರಾಠ ಸಾಮ್ರಾಜ್ಯವು ಮೂರನೇ ಪಾಣಿಪತ್ ಕದನದಲ್ಲಿ ಅವರು ಅನುಭವಿಸಿದಂತಹ ನಷ್ಟದಿಂದ ಚೇತರಿಸಿಕೊಳ್ಳಂಗ್ ಮಾಡ್ದ. ಈ ವಿದ್ಯಮಾನವನ್ನ ಮರಾಠ ಪುನರುತ್ಥಾನ, ಮರಾಠ ರಿಸರೆಕ್ಷನ್ ಅಂತ ಕರಿತೀವಿ. ರಿಸರೆಕ್ಷನ್ ಅಂದ್ರೆ ಆ ಕದನದಲ್ಲಿ ಆದಂತಹ ಲಾಸ್ನಿಂದ ಹೊರಗೆ ಬರುವಂತಹ ಕೆಲಸವನ್ನ, ಚೇತರಿಸಿಕೊಳ್ಳುವ ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾನೆ ಮಾಧವರಾವ್. ಆದ್ದರಿಂದ ಇವನ ಒಂದು ಪೀರಿಯಡ್ ಅನ್ನ ಮರಾಠ ರಿಸರೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಡ್ಯೂರಿಂಗ್ ಹಿಸ್ ಟೆನ್ಯೂರ್ ದ ಮರಾಠ ಎಂಪೈರ್ ರಿಕವರ್ಡ್ ಫ್ರಮ್ ಲಾಸಸ್ ದೇ ಸಫರ್ಡ್ ಡ್ಯೂರಿಂಗ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್, ಎ ಫಿನಾಮಿನನ್ ನೋನ್ ಆಸ್ ಮರಾಠ ರಿಸರೆಕ್ಷನ್. He is considered one of the greatest ಪೇಶ್ವಾಸ್ ಇನ್ ಮರಾಠ ಹಿಸ್ಟ್ರಿ. ಇವರನ್ನ ಇದರಿಂದ ಚೇತರಿಸಿಕೊಳ್ಳಲಿಕ್ಕೆ ಬಹಳ ಕಾರಣಕರ್ತನಾದ. ಆದ್ರಿಂದ ಇವರನ್ನ ಮರಾಠದ ಇತಿಹಾಸದಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಶ್ರೇಷ್ಠ ಪೇಶ್ವ, ಒನ್ ಆಫ್ ದಿ ಶ್ರೇಷ್ಠ ಪೇಶ್ವರಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗತ್ತೆ ಅಂತೇಳಿ ಹೇಳಲಾಗತ್ತೆ ಮಾಧವರಾವ್ ಅವರನ್ನ. ಮತ್ತೆ ಕೊನೆಯ ಶ್ರೇಷ್ಠ ಪೇಶ್ವ ಇವನೇ. ಮುಂದೆ ಬರುವಂತ ಪೇಶ್ವ ಅಷ್ಟು ಹೇಳ್ಕೊಳ್ಳೋಂಥದ್ದಿಲ್ಲ. ಮುಂದೆ ನಾರಾಯಣರಾವ್ ಬರ್ತಾರೆ, ಮತ್ತೆ ಮಾಧವ್ ನಾರಾಯಣ್ ಇವತ್ತೇ ಬರ್ತಾರೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತೀನಿ. ಅಂತ ಹೇಳ್ಕೊಳ್ಳೋಂಥ ಪೇಶ್ವ ಏನಿರಲಿಲ್ಲ. ಇವನೇ ಅತ್ಯಂತ ಕೊನೆಯ ಶ್ರೇಷ್ಠ ಪೇಶ್ವ. ಇವರು ಪಾಣಿಪತ್ ಕದನದಲ್ಲಿ ಸೋತ ನಂತರ ಅದರ ಲಾಭವನ್ನ ಪಡೀಲಿಕ್ಕೆ ಹಲವಾರು ಶಕ್ತಿಗಳು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಆಗಿ ಹಲವಾರು ನಿಜಾಮ್ರು, ಹೈದರಾಬಾದ್ ನಿಜಾಮ್ರು ಎಲ್ಲರೂ ಕೂಡ, ಮತ್ತೆ ಬೇರೆ ಮೈಸೂರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಇವರ ಲಾಭವನ್ನ ಪಡೀಲಿಕ್ಕೆ. ಮುಂದೆ ಬ್ರಿಟಿಷರು ಕೂಡ ಲಾಭವನ್ನ ಪಡಿತಾರೆ. ಅದರಲ್ಲಿ ಎಸ್ಪೆಷಲಿ ಇವನು ಸ್ವಲ್ಪ ಅದನ್ನು ಹಿಮ್ಮೆಟ್ಟಿಸುವ ಕೆಲಸ ಮಾಡ್ತಾ ಹೋಗ್ತಾನೆ. ನೋಡ್ರಿ, ಈ ಪಾಣಿಪತ್ ಸೋಲಿನ ಲಾಭವನ್ನು ಪಡೆದುಕೊಳ್ಳಲು ನಿಜಾಮ ಪ್ರಯತ್ನಿಸಲು ತೀರ್ಮಾನಿಸಿದಾಗ ಅವರನ್ನು ಅಹಮದ್ ನಗರ ಬಳಿ ನಡೆದ ಯುದ್ಧದಲ್ಲಿ ಸೋಲಿಸ್ತಾನೆ. ಮತ್ತೆ ನಾವು ಸ್ಟ್ರಾಂಗ್ ಇದೀವಿ ಅಂತ ತೋರಿಸ್ತಾನೆ ಮಾಧವರಾವ್. ಇವನು 2 ಬಾರಿ ಮೈಸೂರಿನ ಮೇಲೆ ದಾಳಿ ಮಾಡಿ ಹೈದರ್ ಅಲಿಯನ್ನು ಸೋಲಿಸ್ತಾನೆ. ನೋಡಿ, 2 ಬಾರಿ ಮೈಸೂರಿನ ಮೇಲೆ ದಾಳಿ ಮಾಡಿ ಹೈದರ್ ಅಲಿಯನ್ನು ಸೋಲಿಸ್ತಾನೆ ಮಾಧವರಾವ್. ಇವನೇನ್ ಮಾಡ್ತಾನೆ, ಇವನು ಅಕಸ್ಮಾತ್ 1972ರಲ್ಲಿ ಇವನು ಮರಣವನ್ನು ಹೊಂದ್ಬಿಡ್ತಾನೆ. ಮಾಧವರಾವ್ ಯಾವಾಗ ಸತ್ತ, ಅಕಾಲಿಕ ಮರಣ ಇಡೀ ಮರಾಠ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು. ಮೂರನೇ ಪಾಣಿಪತ್ನಲ್ಲಿ ಎಷ್ಟು ನಷ್ಟ ಆಯ್ತಲ್ಲ, ಅದಕ್ಕಿಂತ 10 ಪಟ್ಟು ಇವರಿಗೆ ನಷ್ಟ ಆಯ್ತು. ಇವರು ಮಾಧವರಾವ್ನ ಸಾವು. ಮಾಧವರಾವ್ ಆಲ್ಮೋಸ್ಟ್ ರಿಕವರಿ ಮಾಡಿದ್ದ. ಏನು ಪಾಣಿಪತ್ ಕದನದಲ್ಲಿ ಏನೇ ಇವ್ರಿಗೆ ಲಾಸ್ ಆಗಿತ್ತು, ಇವ್ರ ಶಕ್ತಿ ಕುಂದಿತ್ತು, ಅದನ್ನೆಲ್ಲ ಕೂಡ ರಿಕವರಿ ಮಾಡಕ್ ಪ್ರಯತ್ನ ಮಾಡಿದ್ದ. ಆಲ್ಮೋಸ್ಟ್ ಯಶಸ್ವಿ ಕೂಡ ಆಗಿದ್ದ. ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿಯುತವಾಗಿ, ಆರ್ಮಿ ಶಕ್ತಿ ಎಲ್ಲವನ್ನೂ ಕೂಡ ರಿಕವರ್ ಮಾಡಕ್ ಟ್ರೈ ಮಾಡಿದ್ದ. ಆದರೆ 1972ರಲ್ಲಿ ಇವನ ಅಕಾಲಿಕ ಮರಣ ಇಡೀ ಮರಾಠರನ್ನ ಪಾತಾಳಕ್ಕೆ ಕುಸಿಯುವಂತೆ ಮಾಡಿತು.
ಮೂರನೇ ಪಾಣಿಪತದಲ್ಲಿ ಇವರು ಎಷ್ಟು ನಷ್ಟವನ್ನು ಅನುಭವಿಸಿದ್ರು ಅದು 10 ನಷ್ಟವನ್ನ ಇವನ ಸಾವು ಮರಾಠರಿಗೆ ತಂದು ಕೊಡುತ್ತೆ. His ultimately death become most disastrous for Marathas than the third battle of Panipat. ಇವರ ಅಕಾಲಿಕ ಮರಣವು ಮೂರನೆಯ ಪಾಣಿಪತ್ ಕದನಕ್ಕಿಂತ ಮರಾಠರಿಗೆ ಅತ್ಯಂತ ಹಾನಿಕರವಾಯಿತು. ಇದರ ನಂತರವಾಗಿ ಅಂತ ಹೇಳಿಕೊಳ್ಳುವಂತಹ ಯಾವ ಪೇಶ್ವವು ಕೂಡ ಬರಲಿಲ್ಲ. ಕೊನೆಯ ಶ್ರೇಷ್ಠ ಪೇಶ್ವ ಇವನೇ. ಮುಂದೆ ಹೋಗ್ತಾ 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 ಬ್ರಿಟಿಷರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಮರಾಠರನ್ನ ಬ್ರಿಟಿಷರು ಆರ್ಸಕ್ ಸ್ಟಾರ್ಟ್ ಮಾಡಿದ್ರು. 3 ಆಂಗ್ಲೋ ಮರಾಠ ಕದನಗಳು ನಡೀತವೆ. ಮರಾಠರನ್ನ ಕಂಪ್ಲೀಟ್ ಆಗಿ ಬದಿಗೊತ್ತಿ ಬ್ರಿಟಿಷರು ಇಡೀ ಭಾರತವನ್ನ ತನ್ನ ಕೈಗೆ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾರೆ. ಮಾಧವರಾವ್ನ ಸಾವು ಭಾರತದ ಇತಿಹಾಸವನ್ನೇ ಬದಲಾವಣೆ ಮಾಡಿತು. ಮೂರನೇ ಪಾಣಿಪತದಲ್ಲಿ ಆ ಸೋಲು ಕೂಡ ಬದಲಾವಣೆ ಮಾಡಿತ್ತು. ಆದರೆ ಆ ಸೋಲಿನಿಂದ ಬದಲಾವಣೆ ಆಗಿದ್ದನ್ನ ಮಾಧವರಾವ್ ತಪ್ಪಿಸ್ತಾ ಇದ್ದ, ಅಷ್ಟು ಶಕ್ತಿಶಾಲಿ ಆಗಿದ್ದ. ಆದರೆ ಮಾಧವರಾವ್ಗೆ ಆ ದೇವರು ಸಾವನ್ನ ಕೊಟ್ಟಿದ್ದು ಭಾರತ ಇತಿಹಾಸಕ್ಕೆ ದೊಡ್ಡ ಹಾನಿಯನ್ನ ಉಂಟು ಮಾಡಿತು. ಮಾಧವರಾವ್ನ ಸಾವು. ಇವನು ಸಾಯಿಲ್ಲ ಅಂದ್ರೆ ಭಾರತದ ಇತಿಹಾಸವೇ ಬೇರೆ ತರ ಇರ್ತಿತ್ತು. ನಾವು ಇಷ್ಟೊಂದು ಬಡತನಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮನ್ನ ಬ್ರಿಟಿಷರು ಇಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮನ್ನ ದೋಚ್ತಿರ್ಲಿಲ್ಲ. ನಮ್ಮ ದೇಶ ಇಷ್ಟು ಬಡತನದಲ್ಲಿ ಬೇಯ್ತಿರ್ಲಿಲ್ಲ. ಮಾಧವರಾವ್ನ ಸಾವು ನಮ್ಮ ದೇಶಕ್ಕೆ ಬಹಳ ಹಾನಿಯನ್ನ ಉಂಟು ಮಾಡಿತು. ಮಾಧವರಾವ್ನ ನಂತರ ನಾರಾಯಣರಾವ್ ಪೇಶ್ವ ಆಗ್ತಾನೆ. ನಾರಾಯಣರಾವ್ ಇದರ ನಂತರವಾಗಿ ಇವರಲ್ಲೇ ಹೊರಡ ಸ್ಟಾರ್ಟ್ ಆಗುತ್ತೆ. ಯಾರು ನೆಕ್ಸ್ಟ್ ಪೇಶ್ವ ಆಗಬೇಕು, ನಾನು ರಾಜ ಆಗಬೇಕು, ನಾನು ಆಳ್ವಿಕೆ ಮಾಡಬೇಕು ಅಂತ ಸ್ಟಾರ್ಟ್ ಆಗುತ್ತೆ. ಅವಾಗ ಆಂತರಿಕ ಜಗಳಗಳು ಬ್ರಿಟಿಷರ ಹತ್ರ ಹೋಗುತ್ತೆ. ಬ್ರಿಟಿಷ್ ಹತ್ರ ಹೋಗ್ಬಿಟ್ಟು ಸಹಾಯವನ್ನ ಕೇಳ್ತಾರೆ. ನಾನು ರಾಜನ ಮಾಡಕ್ಕೆ ಸಹಾಯ ಮಾಡು, ನಿಮಗೆ ಬೇರೆ ತರ ಕೊಡ್ತೀನಿ. ಈಗ ನಾರಾಯಣರಾವ್ ರಾಜ ಆದ್ನ, ಅವನ ನಂತರವಾಗಿ ಈಗ ನಾನು ಆಗ್ತೀನಿ ಇಬ್ರು ಹೋಗೋದು. ಇಬ್ರು ಏನ್ ಮಾಡೋದು, ಒಬ್ಬನಿಗೆ ಯಾರೋ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬ ಏನ್ ಮಾಡ್ತಾನೆ, ನನಗೆ ಸಪೋರ್ಟ್ ಮಾಡಿಲ್ವಾ, ನಾನು ಬ್ರಿಟಿಷ್ ಹತ್ರ ಹೋಗ್ತೀನಿ. ಬ್ರಿಟಿಷ್ ಹತ್ರ ಹೋಗ್ಬಿಟ್ಟು ನೀವು ನನಗೆ ಸಪೋರ್ಟ್ ಮಾಡ್ರಿ, ನಾನು ಪೇಶ್ವ ಅಥವಾ ರಾಜ ಆದ್ರೆ ನಿಮಗೆ ಆ ಪ್ರದೇಶಗಳನ್ನ ಕೊಡ್ತೀನಿ, ನಿಮಗೆ ಇದನ್ನು ಕೊಡ್ತೀನಿ, ಇದು ಕೊಡ್ತೀನಿ, ಇದು ಫ್ರೀಯಾಗಿ ಕೊಡ್ತೀನಿ, ಇದು ಫ್ರೀಯಾಗಿ ಕೊಡ್ತೀನಿ. ಈ ರೀತಿಯಾಗಿ ಮನ ಬಂದಂತೆ ಎಲ್ಲವನ್ನು ಕೊಟ್ಟು ತಮ್ಮ ಹತ್ತುವನ್ನೇ ಅಧಿಕಾರಕ್ಕೋಸ್ಕರ ತನ್ನ ದೇಶವನ್ನೇ ಮಾರುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗ್ತಾ ಹೋಯ್ತು. ಈ ಕೆಲವು ನಾಯಕರು ತಮ್ಮ ಅಧಿಕಾರದ ಆಸೆಗೆ ಮಾಡಿದಂತಹ ದ್ರೋಹದಿಂದ ನಮ್ಮ ದೇಶ ಇವತ್ತು ಈ ಮಟ್ಟಕ್ಕೆ ಬ್ರಿಟಿಷರ ಕೈಗೆ ಹೋಗಿ ನಮ್ಮ ದೇಶವನ್ನ ಈ ಮಟ್ಟಕ್ಕೆ ದೋಚಿಬಿಟ್ರು. ಇವತ್ತು ನಮ್ಮ ದೇಶದ ಬಡತನಕ್ಕೆ ಅವರೇ ಕಾರಣ, ಈ ಮೋಸಗಾರರೇ ಕಾರಣ. ನಾರಾಯಣರಾವ್ ನೆಕ್ಸ್ಟ್ ಪೇಶ್ವ ಆಗ್ತಾನೆ. ನಾರಾಯಣರಾವ್ ಅವರನ್ನ ರಘುನಾಥ್ ರಾವ್ ಅಂತೇಳಿ ಅಥವಾ ರಘೋಬಾ ಅಂತ ಕರಿತೀವಿ. ರಘುನಾಥ್ ರಾವ್ ಭೋಸ್ಲೆ ರಘೋಬಾ ನಾರಾಯಣರಾವ್ ಅವರನ್ನ ಕೊಲೆ ಮಾಡ್ತಾರೆ. ನಾರಾಯಣರಾವ್ ಅವರನ್ನ ಕೊಲೆ ಮಾಡಿದಾಗ ನಾರಾಯಣರಾವ್ ಅವರ ಮಗ ತುಂಬಾ ಸಣ್ಣ ಹುಡುಗ, ತುಂಬಾ ಸಣ್ಣ ಚೈಲ್ಡ್ ಬೇಬಿ ನಾರಾಯಣರಾವ್ನ ಕೊಲೆ ಮಾಡಿದಾಗ, ರಘೋಬಾ ಕೊಲೆ ಮಾಡಿ ರಘೋಬಾ ಹೇಳ್ತಾನೆ, ನಾನೇ ನೆಕ್ಸ್ಟ್ ಪೇಶ್ವ ಅಂತೇಳಿ. ನಾನೇ ನೆಕ್ಸ್ಟ್ ಪೇಶ್ವ. ಅವನಿಗೆ ಕಾನೂನುಬದ್ಧ ಉತ್ತರಾಧಿಕಾರಿ ಅಲ್ಲ ಅವ. ಯಾರು ರಘೋಬಾ ನಾರಾಯಣರಾವ್ನ ಕೊಲೆ ಮಾಡಿದಾಗ, ಬಿಕಾಸ್ ನಾನು ನಿಮ್ಗೆ ಹೇಳಿದ್ದೆ, ಶಾಹೂಜಿ ಮೊದಲನೇ ಪೇಶ್ವ ಬಾಲಾಜಿ ವಿಶ್ವನಾಥನಿಗೆ ಹೇಳಿದ್ದ, ಆಲ್ರೆಡಿ ಕಾನೂನು ಪ್ರಕಾರ ಮಾಡಿಬಿಟ್ಟಿದ್ದ, ನಿಮ್ಮ ಅನುವಂಶಿಕತೆ ಏನಿದೆ ಅದ್ರ ಪ್ರಕಾರವಾಗಿ ಪೇಶ್ವಗಳಾಗಬೇಕು ಅಂತೇಳಿ, ನಿಮ್ಮ ಮಗ ಈ ರೀತಿ ಆಗ್ಬೇಕು ಅಂತೇಳಿ. ಆದರೆ ಇಲ್ಲಿ ಅದನ್ನ ಡಿಫ್ರೆಂಟ್ ಮಾಡ್ದ. ಯಾರು ರಘೋಬಾ ನಾರಾಯಣರಾವ್ನನ್ನ ಕೊಲೆ ಮಾಡಿ, ಅವನ್ ಫ್ಯಾಮಿಲಿ ಅಲ್ವೇ ಅಲ್ಲ ಇವನ್ ಬೋನ್ಸ್ಲೆ, ಇವನ್ ಏನ್ ಮಾಡ್ದ, ನಾನು ಪೇಶ್ವ ಅಂತ ಹೇಳ್ಬಿಟ್ಟ. ಇದು ಕಾನೂನುಬದ್ಧವಾಗಿ ಇಲ್ಲ, ತಪ್ಪು. ಏನು ಶಾಹೂಜಿ ಏನು ಕಾನೂನನ್ನ ಚೇಂಜ್ ಮಾಡಿದ್ದ ಅದು ತಪ್ಪು, ಅದರ ಪ್ರಕಾರ ಅಲ್ವೇ ಅಲ್ಲ, ಇದು ಕಾನೂನು ಪ್ರಕಾರ ಅಲ್ವೇ ಅಲ್ಲ. ಇವನು ಕಾನೂನುಬದ್ಧ ಉತ್ತರಾಧಿಕಾರಿ ಅಲ್ಲ. ಆದ್ರೂ ಕೂಡ ಇವನು ತನ್ನನ್ನ ಪೇಶ್ವ ಅಂತ ಕರ್ಕೊಳ್ತಾನೆ. ಆಗ ಯಾವಾಗ ರಘೋಬಾ ತನ್ನನ್ನ ತಾನು ಪೇಶ್ವ ಅಂತ ಹೇಳ್ತಾನೆ, ಅದನ್ನ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸು ತಿರಸ್ಕಾರ ಮಾಡ್ತಾರೆ. ತಪ್ಪಿದು,
ಕಾನೂನು ಪ್ರಕಾರ ಆಗಬೇಕಾಗಿರೋದು ನಾರಾಯಣ ರಾವ್ನ ಮಗ ಆಗಬೇಕು. ನೀನು ತಪ್ಪು, ಇದು ಕಾನೂನು ಪ್ರಕಾರ ಅಲ್ಲ, ನೀನು ಉತ್ತರಾಧಿಕಾರಿ ಆಗಿರುವಂಥದ್ದು ಕಾನೂನು ಪ್ರಕಾರ ಅಲ್ಲ. ಶಾಹೂಜಿ ಏನ್ ಹೇಳಿದ್ರು, ಅನುವಂಶೀಯತೆಗೆ ಕೊಟ್ಬಿಟ್ಟಿದ್ರು. ನೆಕ್ಸ್ಟ್ ಮಗ ಅವ್ರ ಫ್ಯಾಮಿಲಿಯವರೇ ಆಗ್ಬೇಕು ಪೇಶ್ವಾ ಅಂತೇಳಿ. ಬಟ್ ನೀನೇನಾಗಿದ್ಯಾ, ಇದು ಕಾನೂನು ಪ್ರಕಾರ ಅಲ್ಲ, ಇದನ್ನು ಯಾರು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಈ ವಿಚಾರವನ್ನ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ತಿರಸ್ಕಾರ ಮಾಡ್ತಾರೆ. ಯಾರೋ ಗುರುತಿಲ್ದಾಗ ರಘುನಾಥ್ ರಾವ್ ಅವನು ಪೇಶ್ವಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಲ್ಲ ಕಾನ್ಫಿಡೆನ್ಸಿ ಕೂಡ ಒಪ್ಕೋಬೇಕು, ಎಲ್ಲ ಕಾನ್ಫಿಡೆನ್ಸ್ ಅವರು ಎಲ್ಲರೂ ಕೂಡ ಒಪ್ಕೋಬೇಕು ಇವನನ್ನ ಪೇಶ್ವಾ ಅಂತೇಳಿ. ಯಾರು ಒಪ್ಕೊಳ್ಳೋಕೆ ತಯಾರಿಲ್ಲ ಇವನ್ನ, ಯಾರು ಒಪ್ಕೊಳ್ಳೋಕೆ ತಯಾರಿಲ್ಲ. ಆದ್ರಿಂದ ಇವರಿಬ್ರದ್ದು ಇನ್ಫ್ಲುಯೆನ್ಸ್ ಬಹಳ ಇತ್ತು. ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಬಹಳ ಇನ್ಫ್ಲುಯೆನ್ಸ್ ಇತ್ತು ಈ ಒಂದು ಆಡಳಿತದಲ್ಲಿ, ರಾಜಕೀಯದಲ್ಲಿ. ಆದ್ರಿಂದ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಇಬ್ರು ಸೇರ್ಕೊಂಡು ಏನ್ ಮಾಡಿದ್ರು, ನಾರಾಯಣ ರಾವ್ ಅವರ ಸಣ್ಣ ಚೈಲ್ಡ್ ಬೇಬಿಯನ್ನ 6ನೇ ಪೇಶ್ವಾ ಅಂತೇಳಿ ಅನೌನ್ಸ್ ಮಾಡ್ತಾರೆ. 6ನೇ ಪೇಶ್ವಾ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಆಟೋಮೆಟಿಕ್ ರಘೋಬ ಕಾನೂನು ಪ್ರಕಾರವಾಗಿ ತನ್ನ ಹುದ್ದೆಯನ್ನು ಕಳ್ಕೊಳ್ತಾನೆ, ಪೇಶ್ವಾ ಹುದ್ದೆಯನ್ನು ಕಳ್ಕೊಳ್ತಾನೆ. ಇಲ್ಲಿ ಜಗಳ ಸ್ಟಾರ್ಟ್ ಆಗೋದು. ಈ ಕಾನ್ಫಿಡೆನ್ಸ್ ಅವ್ರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಈ ಕಾನ್ಫಿಡೆನ್ಸ್ ಏನು, ಸಿಂಧಿಯಾ, ಗಾಯಕ್ವಾಡ, ಬರೋಡ, ಹೋಳ್ಕರ್, ಇಂದೋರು, ಭೋನ್ಸ್ಲೆ ಇವರೆಲ್ಲರೂ ಕೂಡ ಕಂಟ್ರೋಲ್ ಇದ್ದಂಗೆ ಆಗ್ಬಿಡ್ತಾರೆ. ಇವರೆಲ್ಲರೂ ಕೂಡ ಅವಾಗ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಎಲ್ಲ ಕಾನ್ಫಿಡೆನ್ಸ್ ಅವರು ಕೂಡ, ಎಲ್ಲ ಒಕ್ಕೂಟದವರು ಕೂಡ ಬಂದ್ಬಿಟ್ಟು ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಮೀಟಿಂಗ್ಗಳನ್ನ ಮಾಡಿ ತಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ಏನ್ ಯುದ್ಧಗಳನ್ನ ಮಾಡಬೇಕು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ರು. ನೋಡ್ರಿ, ಈಗ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಗಾಯಕ್ವಾಡ, ಬರೋಡ, ಸಿಂಧಿಯಾ, ಹೋಳ್ಕರು, ಭೋನ್ಸ್ಲೆ ಎಲ್ಲರೂ ಕೂಡ ಭಾಗವಹಿಸಿದ್ರಲ್ವಾ. ಎಲ್ಲರೂ ಕೂಡ ಸೇರಿನೇ ಮರಾಠರು ಅಂತ ಕರೆಯೋದು ನಾವು. ಯಾವಾಗ ನಾರಾಯಣ ರಾವ್ ಮರಣದ ನಂತರ ಎಲ್ಲರೂ ಕೂಡ ಯಾರು ಕೂಡ ಇವ್ರ ಪೇಶ್ವಾ ಕಂಟ್ರೋಲ್ ಸಿಗ್ಲಿಲ್ಲ. ಎಲ್ಲ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಇವರಲ್ಲೇ ಒಗ್ಗಟ್ಟಿಲ್ಲ, ಇವರೆಲ್ಲ ಅಧಿಕಾರಕ್ಕೋಸ್ಕರ ಹೊಡೆದಾಟ. ನೋಡ್ರಿ, ನಾರಾಯಣ ರಾವ್ನ ರಘೋಬ ಕೊಲೆ ಮಾಡಿ ತಾನು ಪೇಶ್ವಾ ಅಂತಾನೆ, ಅದು ಕಾನೂನು ಪ್ರಕಾರ ಬರೋದೇ ಇಲ್ಲ. ಬಿಕಾಸು ಶಾಹೂಜಿ ಅಲ್ಲಿ ಕಾನೂನನ್ನ ಬೇರೆ ತರ ಮಾಡಿದ್ದಾರೆ. ಬಾಲಾಜಿ ವಿಶ್ವನಾಥನಿಗೆ ಹೆರಿಟರಿ ರೈಟ್ಸ್ ಅನ್ನ ಕೊಟ್ಬಿಟ್ಟಿದ್ದಾನೆ. ಅವ್ರ ಮಕ್ಕಳೇ ಅವ್ರ ಫ್ಯಾಮಿಲಿ ಅವರೇ ಆಗ್ಬೇಕು ಅಂತ. ಅದು ಕಾನೂನು ಒಪ್ಪಲ್ಲ, ಅದನ್ನ ಸಂವಿಧಾನ ಒಪ್ಪಲ್ಲ. ಅಂದ್ರೆ ಅವ್ರ ಸಂವಿಧಾನ ಒಪ್ಪಲ್ಲ, ಕಾನೂನು ಒಪ್ಪಲ್ಲ. ದ ಕಾನ್ಫೆಡರಸಿ, ಈ ಒಕ್ಕೂಟ, ಮರಾಠರ ಒಕ್ಕೂಟ ಏನಿತ್ತು, ಬಾಜಿರಾವ್ನಿಂದ 1ನೇ ಮಾಧವರವರೆಗೆ ಸೌಹಾರ್ದವಾಗಿ ನಡೀತು. ಆದರೆ 3ನೇ ಪಾಣಿಪತ್ ಕದನದಲ್ಲಿ ಇದು ಕಂಪ್ಲೀಟ್ ಆಗಿ ಬದಲಾವಣೆ ಆಯಿತು. ಪಾಣಿಪತ್ ಕದನದಲ್ಲಿ ಇವರು ಸೋತಾಗ ನಂತರವಾಗಿ ಮಾಧವರಾವ್ ಒನ್ ಅವ್ರು ಸತ್ತಾಗ 1772 ಸತ್ತ ನಂತರ ಕಂಪ್ಲೀಟ್ ಆಗಿ ಈ ಒಕ್ಕೂಟದ ಮೇಲೆ ಕಂಟ್ರೋಲು ಕಂಪ್ಲೀಟ್ ಆಗಿ ತಪ್ಪುತ್ತೆ ಪೇಶ್ವರಿಗೆ. ಈ ಒಕ್ಕೂಟ ಎಂತಲ್ಲ, ಗಾಯಕ್ವಾಡು, ಸಿಂಧಿಯಾ, ಹೋಳ್ಕರ್, ಭೋನ್ಸ್ಲೆ, ಈ ಒಕ್ಕೂಟದ ಮೇಲೆ ಇದ್ದಂತಹ ಕಂಟ್ರೋಲು 1ನೇ ಮಾಧವರಾವ್ನ ಮಾಡಿದ ನಂತರವಾಗಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪುಬಿಡುತ್ತೆ. ಕಾನ್ಫಿಡೆನ್ಸಿ ಮೇಲೆ, ಈ ಒಕ್ಕೂಟದ ಮೇಲೆ ಕಂಟ್ರೋಲ್ ತಪ್ಪುತ್ತೆ. ಆಗ ಎಲ್ಲ ಡಿಫ್ರೆಂಟ್, ಈ ಒಕ್ಕೂಟದಲ್ಲಿ ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿ ಬಿಹೇವ್ ಸ್ಟಾರ್ಟ್ ಮಾಡ್ತಾರೆ. ಈ ಒಕ್ಕೂಟ ಡಿವೈಡ್ ಆದಾಗ ಆಟೋಮೆಟಿಕ್ ಏನಾಗುತ್ತೆ, ಇವರ ಶಕ್ತಿ, ಮರಾಠರ ಶಕ್ತಿ ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗುತ್ತೆ. ಪೇಶ್ವ ಮತ್ತೆ ಯಾರು ಕೇಳಲ್ಲ, ಅವರು ಗಾಯಕ್ವಾಡದವರು ಕೇಳಲ್ಲ, ಸಿಂಧಿಯಾರು ಕೇಳಲ್ಲ, ಹೋಳ್ಕರ್, ಭೋನ್ಸ್ಲೆ ಯಾರು ಕೇಳಲ್ಲ ಪೇಶ್ವ ಮಾತನ. ಕಂಪ್ಲೀಟ್ ಆಗಿ ಮಾಧವರಾವ್ನ 1ನೇ ಮಾಧವರಾವ್ನ ನಂತರವಾಗಿ ಎಲ್ಲರೂ ಕೂಡ ಈ ಕಾನ್ಫಿಡೆನ್ಸಿ ವೀಕ್ ಆಗುತ್ತೆ ಕಂಪ್ಲೀಟ್ ಆಗಿ. ಈ ಕಾನ್ಫಿಡೆನ್ಸಿ ಕಂಪ್ಲೀಟ್ ಆಗಿ ಈ ಒಕ್ಕೂಟದ ಎಲ್ಲರೂ ಕೂಡ ಸೇರ್ಕೊಂಡು ಬ್ರಿಟಿಷರ ವಿರುದ್ಧವಾಗಿ ಎಲ್ಲರೂ ಕೂಡ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಆದರೆ ಇವರಲ್ಲೇ 1ನೇ ಮಾಧವರಾವ್ನ ಮರಣದ ನಂತರವಾಗಿ ಎಲ್ಲರೂ ಕೂಡ ಇವರಲ್ಲೇ ಹೋರಾಟಗಳು ಸ್ಟಾರ್ಟ್ ಆಯ್ತು. ಆಂತರಿಕವಾಗಿ ಜಗಳಗಳು. ನಾನ್ ರಾಜ ಆಗ್ತೀನಿ, ರಘೋಬ ಬರ್ತಾನೆ, ನಾರಾಯಣ ರಾವ್ನ ಕೊಲೆ ಮಾಡ್ತಾನೆ, ನಾನ್ ಪೇಶ್ವಾ ಅಂತ ಹೇಳ್ತಾನೆ. ಅದಕ್ಕೆ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಒಪ್ಪೋದಿಲ್ಲ. ನೋ, ಇಲ್ಲ, ನಾರಾಯಣ ರಾವ್ನ ಸಣ್ಣ ಮಗನ್ನೇ ನಾವು ಪೇಶ್ವಾ ಅಂತ ಮಾಡ್ತೀವಿ, ಕಾನೂನು ಪ್ರಕಾರ ಅದೇ ಅವನೇ ಆಗ್ಬೇಕು ಅಂತೇಳಿ ಇವ್ರು ಇದು ಮಾಡ್ತಾರೆ. ಮಾಧವ್ ನಾರಾಯಣ್ ನೆಕ್ಸ್ಟ್ ನಾರಾಯಣ ರಾವ್ ಅವರನ್ನ ರಘೋಬ ಕೊಲೆ ಮಾಡ್ಬಿಟ್ಟು ನಾನ್ ಪೇಶ್ವಾ ಅಂತ ಹೇಳ್ತಾರೆ. ಅದಕ್ಕೆ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಒಪ್ಪೋದಿಲ್ಲ. ಅದನ್ನ ತಿರಸ್ಕಾರ ಮಾಡಿಬಿಟ್ಟು ನಾರಾಯಣ ರಾವ್ನ ಸಣ್ಣ ಮಗು ಮಾಧವ್ ನಾರಾಯಣನ ಕಾನೂನುಬದ್ಧ ಪೇಶ್ವಾ ಅಂತೇಳಿ ಅವ್ರು ಅನೌನ್ಸ್ ಮಾಡ್ತಾರೆ. ಕಾನೂನುಬದ್ಧ 6th ಪೇಶ್ವಾ, ಕಾನೂನುಬದ್ಧ ಪೇಶ್ವಾ ಅಂತ ಅನೌನ್ಸ್ ಮಾಡ್ತಾರೆ. ಇಬ್ರು ಸೇರ್ಕೊಂಡು ಅನೌನ್ಸ್ ಮಾಡ್ತಾರೆ. ಈಗ ಇದು ರಘೋಬನಿಗೆ ಬಹಳ ಕೋಪ ತರುತ್ತೆ. ನೋಡಪ್ಪ, ಈಗ ರಘೋಬನು ಸ್ವಲ್ಪ ಮಹಾದಾಜಿ ಸಿಂಧಿಯಾ ಮತ್ತು ನಾನಾ ಫಡ್ನವೀಸ್ ಸೇರ್ಕೊಂಡು ನಾರಾಯಣ ರಾವ್ ಅವರ ಮಗ ಮಾಧವ್ ನಾರಾಯಣರನ್ನ ನೆಕ್ಸ್ಟ್ ಪೇಶ್ವಾ ಅಂತ, ಸಣ್ಣ ಮಗು ಇನ್ನೋದು ಚೈಲ್ಡ್,
ಅವರನ್ನ ಪೇಶ್ವಾ ಅಂತ ಅನೌನ್ಸ್ ಮಾಡಿದಾಗ ರಘೋಬಾನಿಗೆ ಬಹಳ ಕೋಪ ಬರುತ್ತೆ. ಅಧಿಕಾರದ ದಾಹದಲ್ಲಿ ಬಿದ್ದಿದ್ದ ರಘೋಬ ಬಹಳ ಕೋಪ ಬರುತ್ತೆ. ಅದಕ್ಕೇನ್ ಮಾಡ್ದ, ಮರಾಠರ ಶತ್ರುಗಳು ಯಾರು? ಬ್ರಿಟಿಷರು. ಬ್ರಿಟಿಷ್ ಹತ್ರ ಹೋದ್ರೆ ಅವ್ರಿಗೆ ಆಸೆನ ತೋರಿಸಿದ್ರೆ ಆಟೋಮೆಟಿಕ್ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಧಿಕಾರದ ಆಸೆಗೆ ಬಿದ್ದು ರಘೋಬ ಏನ್ ಮಾಡ್ತಾನೆ, ಬಾಂಬೆ ಗವರ್ನರ್ ಹತ್ರ ಹೋಗ್ತಾನೆ. ಬಾಂಬೆಗೆ ಹೋಗ್ಬಿಟ್ಟು ಗೊಡ್ಡಾಳನ್ನ ಭೇಟಿ ಆಗ್ತಾನೆ. ಬಾಂಬೆ ಗವರ್ನರ್ ಗೊಡ್ಡಾಳನ್ನ ಭೇಟಿಯಾಗಿ ಅವ್ರಿಗೆ ಹೇಳ್ತಾನೆ. ಅವ್ರದ್ದು ಹೋಗ್ಬಿಟ್ಟು ಸುರುತ್ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಸುರುತ್ ಒಪ್ಪಂದ ಏನ್ ಹೇಳ್ತಾನೆ, ನೀವು ನೆಕ್ಸ್ಟ್ ನನ್ನನ್ನ ಪೇಶ್ವನಾಗಿ ಕೂರಿಸಿದ್ರೆ, ಅವರೆಲ್ಲರನ್ನು ಸೋಲಿಸಿ ನನ್ನನ್ನ ಪೇಶ್ವನಾಗಿ ಕೂರಿಸಿದ್ರೆ ನಾನು ನಿಮಗೆ ಸಾಲ್ಸೆಟ್ ಮತ್ತು ಬಸ್ಸೀನ್ಗಳನ್ನ ಕೊಡ್ತೀನಿ, ನಿಮಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೊಡ್ತೀನಿ ಅಂತೇಳಿ ರಘೋಬ ಅನೌನ್ಸ್ ಮಾಡ್ತಾರೆ. ಇದರ ನಂತರವಾಗಿ ಗೊಡ್ಡಾರ್ಡ್ ನಾನಾ ಫಡ್ನವೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೇ ಮೊದಲನೇ ಆಂಗ್ಲೋ ಮರಾಠ ಕದನ ಆಗುತ್ತೆ. ಈ ಕಡೆ ಇವರು ಕೂಡ ನಾನಾ ಫಡ್ನವೀಸ್ ಅವರು ಕೂಡ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಬೆಂಗಾಲ್ ಗವರ್ನರ್ ಹತ್ರ ಹೋಗ್ತಾರೆ. ರಘೋಬ ಮತ್ತು ನಾನಾ ಫಡ್ನವೀಸ್ ಮಧ್ಯೆ ಜಗಳ ಬ್ರಿಟಿಷರಿಗೆ ಲಾಭ ಆಗುತ್ತೆ. ರಘೋಬ ಮತ್ತು ನಾನಾ ಫಡ್ನವೀಸ್ನ ಮಧ್ಯೆ ಜಗಳ ಮೂರನೆಯವರು ಬ್ರಿಟಿಷರಿಗೆ ಲಾಭ ಆಗುತ್ತೆ. ಅವರು ಮರಾಠರ ಆಂತರಿಕ ವಿಚಾರದಲ್ಲಿ ಅವರು ತಲೆಯನ್ನ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಮರಾಠರನ್ನ ನಶಿಸುವಂತೆ ಮಾಡ್ತಾರೆ, ಅವರ ಆಡಳಿತವನ್ನು ನಶಿಸುವಂತೆ ಮಾಡ್ತಾರೆ. ನಾನಾ ಫಡ್ನವೀಸ್ ಅವರು ಕೂಡ ಹೋಗಿರ್ತಾರೆ ಬೆಂಗಾಲ್ ಗವರ್ನರ್ ಹತ್ರ. ನೋಡ್ರಿ, ರಘೋಬ ಬಾಂಬೆ ಗವರ್ನರ್ ಗೊಡ್ಡಾಡ್ ಹತ್ರ ಹೋಗ್ತಾನೆ, ನಾನಾ ಫಡ್ನವೀಸು ಬೆಂಗಾಲ್ ಗವರ್ನರ್ ವಾರಾರೇಶ್ಮಿನ್ಸ್ ಹತ್ರ ಹೋಗ್ತಾನೆ. ಅಲ್ಲಿ ಅವರು ಪುರಂದರ ಒಪ್ಪಂದ ಮಾಡ್ಕೋತಾರೆ. ಅವರು ಹೇಳ್ತಾರೆ, ಅವನು ರಘೋಬನಿಗೆ ಸಪೋರ್ಟ್ ಮಾಡ್ದಂಗಿದ್ರೆ, ನೀವು ತಟಸ್ಥತೆಯನ್ನ ಮಾಡಿದ್ರೆ ನಾವು ನಿಮ್ಗೆ ಸಾಲ್ಸೆಟ್ ಅನ್ನ ಕೊಡ್ತೀವಿ ಅಂತೇಳಿ ಅಲ್ಲೂ ಒಪ್ಪಂದ ಮಾಡ್ಕೊಳ್ತಾರೆ, ಪುರಂದರ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಇವನು ರಘೋಬನ ಹೋಗಿ ಇಲ್ಲಿ ಬಾಂಬೆ ಗವರ್ನರ್ ಹತ್ರ ಹೋಗ್ಬಿಟ್ಟು ಒಪ್ಪಂದವನ್ನು ಮಾಡ್ಕೊಳ್ತಾನೆ, ಸುರುತ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆದ್ರೂ ಮುಂದೆ ಯುದ್ಧ ಆಗುತ್ತೆ. ಮೂರನೇ ಬ್ರಿಟಿಷರಿಗೆ ಲಾಭ ಆಗುತ್ತೆ. ರಘುನಾಥ್ ರಾವ್ ರಘೋಬ ವರ್ಸಸ್ ನಾನಾ ಫಡ್ನವೀಸ್. ಅಧಿಕಾರಕ್ಕೋಸ್ಕರ ಇವರ ಹೊಡೆದಾಟ, ರಘೋಬನ ಕೇಡಿತನ, ಅಧಿಕಾರದ ದಾಹ ಬ್ರಿಟಿಷರು ಎಂಟ್ರಿ ಆಗುವಂತೆ ಮಾಡುತ್ತೆ. ಮೊದಲನೇ ಆಂಗ್ಲೋ ಮರಾಠ ಕದನ ನಡೆಯುತ್ತೆ. ಇನ್ನೊಂದು 3 ಕದನಗಳು ನಡೀತವೆ. ಅದರಲ್ಲಿ ಕಂಪ್ಲೀಟ್ ಆಗಿ ಮರಾಠರು ಸೋಲ್ತಾ ಹೋಗ್ತಾರೆ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ನಿಲ್ಲಿಸ್ತೀನಿ. ಸ್ವಲ್ಪ ಲೆಂತಿ ಕ್ಲಾಸನ್ನ ಮಾಡ್ತಿದ್ದೀನಿ, ಬಿಕಾಸ್ ನಾನು ಅರ್ಧ ಗಂಟೆ 1 ಗಂಟೆಗೆ ಕ್ಲಾಸನ್ನು ನಿಲ್ಲಿಸ್ಬಿಟ್ರೆ ಇದು ಬಹಳ ಜಾಸ್ತಿ ಪಾರ್ಟ್ಸ್ಗಳಾಗುತ್ತೆ, ಮತ್ತೆ ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ, ಮತ್ತೆ ನನಗೂ ಸಮಯದ ಅಭಾವಗಳಿದೆ. ನಾನು ನನ್ನ ಕರ್ತವ್ಯದ ಜೊತೆಗೆ ಉಳಿದ ಸಮಯದಲ್ಲಿ ಮಾತ್ರ ನನ್ನ ಪಾಠವನ್ನು ಮಾಡಬೇಕು. ನಾನು ನನ್ನ ಕರ್ತವ್ಯನೂ ಕೂಡ ನಿರ್ವಹಿಸಬೇಕು. ಸಮಯ ಸಿಕ್ಕಾಗ ಸಮಯವನ್ನು ಬಿಡುವ ಸಮಯದಲ್ಲಿ ನಾನು ಪಾಠವನ್ನು ಮಾಡಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಸಮಯ ಸಿಕ್ಕಾಗೆಲ್ಲ ಸ್ವಲ್ಪ ಲೆಂತ್ ಕ್ಲಾಸ್ಗಳನ್ನ ಮಾಡ್ತೀನಿ. ಇದರಿಂದ ಉಪಯೋಗ ಆಗ್ಬೇಕಷ್ಟೇ ನಿಮಗೆ. ಇದರಿಂದ ನಿಮಗೆ ಉಪಯೋಗ ಆಗ್ಬೇಕಷ್ಟೇ. ಅದು ನನಗೆ ಇಂಪಾರ್ಟೆಂಟ್. ಫಸ್ಟ್ ನನಗೇನು ಗೊತ್ತು ನನ್ನ ನಾಲೆಡ್ಜನ್ನು ನಿಮ್ಗೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರುವಂಥ ನಾಲೆಡ್ಜನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ಎಷ್ಟು ರಿಸರ್ಚ್ ವರ್ಕ್ಗಳನ್ನು ಮಾಡಿ ಸ್ವಲ್ಪ ನಿಮ್ಗೆ ಹೆಚ್ಚು ಮಾಹಿತಿಗಳನ್ನು ಕೊಡೋಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಸುಮ್ಮನೆ ಇತಿಹಾಸ ಅಂದ್ರೆ ಏನಪ್ಪ ಅಂದ್ರೆ ಈ ಬುಕ್ ಓದು, ಆ ಬುಕ್ ಓದು, ಈ ಬುಕ್ ಓದು, ಎಲ್ಲ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್. ಅದಕ್ಕೆ ಏನು ಮಾಡ್ತೀನಿ, ನಿಮ್ಗೆ ಡೀಟೇಲ್ಡ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಎಲ್ಲೆಲ್ಲಿ ಕೇಳಿದರೆ ಎಲ್ಲವನ್ನು ಕೂಡ ತಂದು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ ನಿಮಗೆ ಮತ್ತೆ ಬೇರೆ ಬುಕ್ಕಿಗೆ ಹೋಗಬಾರ್ದು, ಆ ಬುಕ್ ಓದು, ಈ ಬುಕ್ ಓದು, ನನ್ನ ಬುಕ್ಕಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನಿಮಗೆ ಪಾಠ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ತಗೋಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದ್ತಿದ್ದೀರಾ, ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನೀವು ಇಷ್ಟೆಲ್ಲ ನೆನಪಿಟ್ಕೊಂಡ್ರೆ ಅವಶ್ಯಕತೆ ಇಲ್ಲ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ, PS ಎಕ್ಸಾಮ್ ಬೇಕಾ, ಅದಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ. FD ಎಕ್ಸಾಮಿಗೆ, SD ಎಕ್ಸಾಮಿಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ಆ ಪೇಪರ್ಸ್ಗಳನ್ನ, ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಓದಿ. ನಿಮಗೆ ಆ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ, ನಿಮಗೆ ಇದರಲ್ಲಿ ಈ ಪಾಠದಲ್ಲಿ ಎಷ್ಟು ಬೇಕು ಅದನ್ನು ನೀವು ತೆಗೆದುಕೊಳ್ತಾ ಹೋಗಬೇಕು. KSಗೆ ಎಷ್ಟು ಬೇಕು, UPSCಗೆ ಎಷ್ಟು ಬೇಕು. ನಾನು ಸ್ವಲ್ಪ UPSC ಲೆವೆಲಲ್ಲಿ ನಿಮಗೆ ಟೀಚ್ ಮಾಡ್ತಿದ್ದೀನಿ. ನೀವು ಯಾವ ಎಕ್ಸಾಮಿಗೆ ಓದ್ತಾ ಇದ್ದೀರಾ, ನಿಮ್ಮ ಟಾರ್ಗೆಟ್ ಯಾವ ಎಕ್ಸಾಮ್ ಇದೆ, ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೀವು ತೆಗೆದುಕೊಳ್ಳಿ ಅಷ್ಟೇ. ಸುಮ್ಮನೆ ನೀವು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇಷ್ಟೊಂದು ಡೀಟೇಲ್ಡ್ ಆಗಿ ಓದಿ ಎಷ್ಟು ನೆನಪಿಟ್ಕೊಳ್ಳೋಕೆ ಹೋದ್ರೆ ಅವಶ್ಯಕತೆ ಇಲ್ಲ.
ಅವಶ್ಯಕತೆ ಇಲ್ಲ. ಇಷ್ಟೊಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇಷ್ಟೊಂದು ಡೀಟೇಲ್ ಓದೋ ಅವಶ್ಯಕತೆನೇ ಇಲ್ಲ. ಅಲ್ಲೆಲ್ಲ ಯೂಶಲಿ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಬಟ್ ಈ ಪಾಠ ಕೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಂದು ಪ್ರಶ್ನೆ ಕೂಡ ನಿಮಗೆ ಮಿಸ್ ಆಗಲ್ಲ. ಸ್ವಲ್ಪ ನಿಮಗೆ ಲೆಂತಿ ಟೈಮ್ ತಗೊಂಡ್ರು ಕೂಡ ಈ ಪಾಠ ಕೇಳಿದ್ರೆ ನಿಮಗೆ ಮೈಂಡಲ್ಲಿ ಕೂತ್ಬಿಡುತ್ತೆ. ಇತಿಹಾಸ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಇತಿಹಾಸ ಕಷ್ಟ ಅನ್ಸಲ್ಲ. ಇತಿಹಾಸ ನಿಮಗೆ ಈಸಿ ಅರ್ಥ ಆಗುತ್ತೆ. ಬೇರೆ ಸಬ್ಜೆಕ್ಟ್ ಕಡೆ ಗಮನ ಕೊಡ್ಬೋದು ನೀವು. ಅದಕ್ಕೆ ನಾನು ನಿಮಗೆ ಇಷ್ಟು ಡೀಟೇಲ್ ಆಗಿ ಪಾಠ ಮಾಡ್ತೀನಿ. ಎಲ್ಲ ಎಕ್ಸಾಮ್ಸ್ಗಳು ಕೂಡ ಗಮನ ಇಟ್ಟು ಮಾಡ್ತೀನಿ. ಯಾವ ಎಕ್ಸಾಮ್ಸಿಗೆ ಎಷ್ಟು ಬೇಕೋ ಅದು ನೀವು ತೆಗೆದುಕೊಳ್ಳಿ ಅಷ್ಟೇ. ಕ್ವಶನ್ ಪೇಪರ್ ತೆಗೆದುಕೊಳ್ಳಿ. ಅದು ಕ್ವಶನ್ ಪೇಪರ್ ಏನು ಕೇಳಿರ್ತಾರೆ ಅದು ಯಾವ ರೀತಿಯಾಗಿ ಅವೆಲ್ಲವನ್ನು ಕೂಡ ನೀವು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಯಾವುದನ್ನು ಏನು ನಿಮಗೆ ಬಿಟ್ಟಿದ್ದೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಆಂಗ್ಲೋ ಮರಾಠ ವರ್ಗಗಳು ಏನೇನಾಯಿತು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಕ್ಲಾಸಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಇರೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕಾಮೆಂಟ್ ಬಾಕ್ಸನ್ನು ಕಂಪಲ್ಸರಿ ನೋಡ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ನೋಡ್ತೀನಿ ನಿಮ್ಮ ಅನಿಸಿಕೆಗಳು, ಏನಾದ್ರು ಸಜೆಷನ್ಸ್ಗಳಿದ್ರೆ, ಟೀಚಿಂಗ್ ಸ್ಟೈಲಾಗಿ ಏನಾದ್ರು ಚೇಂಜ್ ಮಾಡ್ಕೋಬೇಕಾಗಿದ್ರೆ, ಅಥವಾ ಇನ್ನೊಂದು ಬೇರೆ ರೀತಿಯಾಗಿ ಏನಾದ್ರು ಕ್ಲಾಸ್ಗಳನ್ನು ಮಾಡ್ಬೋದಾ, ಅದ್ರ ಬಗ್ಗೆ ನೀವು ಸಲಹೆಗಳನ್ನು ಕೊಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ಅದು ಇಂಪಾರ್ಟೆಂಟ್. ತುಂಬ ಜನ ಕೋಚಿಂಗ್ ತಗೊಳಕ್ಕಾಗ್ತಿರೋದಿಲ್ಲ, ಅಂಥವ್ರು ಕಷ್ಟಪಡ್ತಾ ಇರ್ತಾರೆ. ಸುಮ್ಮನೆ ಕೆಲವು ಟೈಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಬೇಕಾದ್ರೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋದು ಸಹಜ. ಸ್ವಲ್ಪ ಯಾವುದೋ ಎಕ್ಸಾಮ್, ಯಾಕಂದರೆ ಇಲ್ಲಿ 100 ಎಕ್ಸಾಮ್ ಪಾಸ್ ಆದ ತಕ್ಷಣ 100 ಎಕ್ಸಾಮು ಪಾಸ್ ಆಗೋದಿಲ್ಲ. ನೀವು ಸಾಧಕ ಅನಿಸ್ಕೋಬೇಕಾದ್ರೆ 100 ಎಕ್ಸಾಮು ಪಾಸ್ ಆದರೂ ಕೂಡ ಸಾಧಕನೇ, 100ರಲ್ಲಿ 1 ಪಾಸ್ ಆದರೂ ಕೂಡ ಸಾಧಕನೇ. ಬಿಕಾಸ್ ನಿಮಗೆ ಬೇಕಾದ್ರೆ ಒಂದು ಜಾಬ್ ಸಿಕ್ಕೂ ಸಾಕು, ನಿಮ್ಮ ಕುಟುಂಬವನ್ನು ಸಾಕ್ಲಿಕ್ಕೆ ನೀವು ಸಮರ್ಥರಾಗ್ತೀರಿ. ಯಾವ್ದಾದ್ರು ಒಂದು ಜಾಬ್, ಯಾವುದೋ ಒಂದು ಕಾನ್ಸ್ಟೇಬಲ್ ಜಾಬ್ ಆಯಿತು, ಯಾವುದೋ ಒಂದು ಸಣ್ಣ ಜಾಬ್ ಆದರೂ ಕೂಡ ನೀವು ಸಾಧಕರೇ. ನಿಮ್ಮ ಕುಟುಂಬವನ್ನು ಸಾಕಲಿಕ್ಕೆ ನೀವು ಸಮರ್ಥರಾಗ್ತೀರಿ ಅಂತ ಮುಂದೆ ಬೇಕಾದ್ರೆ ನೀವು ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೋದು, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಹಂಗೆ ಅದರಿಂದ 100 ಎಕ್ಸಾಮ್ ಬರ್ತ ತಕ್ಷಣ 100 ಎಕ್ಸಾಮು ಪಾಸ್ ಆಗಬೇಕಂತ ಇಲ್ಲ. 100 ಎಕ್ಸಾಮಲ್ಲಿ 1 ಎಕ್ಸಾಮ್ ಪಾಸ್ ಆದರೂ ಕೂಡ ನೀವು ಸಾಧಕರ ಪಟ್ಟಿಗೆ ಹೋಗ್ತೀರಾ, ಸಾಧಕರ ಪಟ್ಟಿಲಿ ಸೇರ್ಕೊಳ್ತೀರಾ, ನಿಮ್ಮ ಕುಟುಂಬದ ಜವಾಬ್ದಾರಿನ ಹೊತ್ಕೊಳ್ತೀರಾ. ಅದರಿಂದ ತುಂಬ ಜನ ಕೋಚಿಂಗ್ಗಳಿಗೆ ಹೋಗ್ತಿರೋದಿಲ್ಲ. ಕೋಚಿಂಗ್ಗಳಲ್ಲಿ ಏನು ಒಂದು 20 ಗಂಟೆ 25 ಗಂಟೆಯಲ್ಲಿ ಒಂದು ಸಬ್ಜೆಕ್ಟೇ ಮುಗಿಸ್ಬಿಡ್ತಾರೆ. 20-25 ಗಂಟೆಯಲ್ಲಿ ಏನು ಕಲಿಯೋಕ್ಕಾಗತ್ತೆ ಹೇಳಿ? ನಾನು ಅವರು ತಪ್ಪು ಅಂತ ಹೇಳ್ತಾ ಇಲ್ಲ. ಆ 20 ಕಡಿಮೆ ಸಮಯದಲ್ಲಿ ಏನು ಕಲಿಯೋಕ್ಕಾಗಲ್ಲ. ಅಷ್ಟು ಸಿಂಪಲ್ ಆಗಿ ಶಾರ್ಟ್ಸ್ ಆಗಿ ಯಾಕಂತ ಹೋಗ್ಬಿಡ್ತಾರೆ. ಅದರಿಂದ ಸ್ವಲ್ಪ ಡೀಟೇಲ್ಡ್ ಆಗಿ ಓದಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರಿಂದ ಈ ಯೂಟ್ಯೂಬ್ ಮಾಧ್ಯಮ ನಿಮಗೆ ಡೀಟೇಲ್ಡ್ ಆಗಿ ಓದಲಿಕ್ಕೆ ಹೆಲ್ಪ್ ಆಗುತ್ತೆ. ಯೂಟ್ಯೂಬನ್ನು ನಿಮಗೆ ಇಂಟರ್ನೆಟ್ಟನ್ನು ಒಳ್ಳೆಯ ಮಾರ್ಗದಲ್ಲಿ ಯೂಸ್ ಮಾಡ್ಕೋಬಹುದು. ಇಂಥ ವಿಡಿಯೋಗಳು ನೋಡ್ಬೇಕಷ್ಟೆ. ಹಲವಾರು ಕರ್ನಾಟಕದಲ್ಲಿ ಹಲವಾರು ಯೂಟ್ಯೂಬ್ ಚಾನಲ್ಗಳು ಈಗ ಸ್ಟಾರ್ಟ್ ಆಗಿದ್ದೀವಿ. ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಕೇಳಿ. ಇಲ್ಲಿ ನಾನು ಹಿಸ್ಟ್ರಿ ಕೊಡ್ತಾ ಇದ್ದೀನಿ, ಸೈನ್ಸು, ನಿಮಗೆ ಸಂಜಯ್ ಕುಮಾರ್ ಸರ್ ತುಂಬ ಡೀಟೇಲ್ಡ್ ಸೈನ್ಸ್ ಕ್ಲಾಸ್ಗಳನ್ನ ಮಾಡಿದ್ದಾರೆ. ಅವ್ನು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಉಪಯೋಗ ಮಾಡ್ಕೊಳ್ಳಿ. ಇಲ್ಲ ಸರ್ ನಿಮಗೆ ಬೇರೆ ಚಾನಲ್ ಮಾಡಿದರೆ ಎಸ್ ನೋಡಿ. ನಮ್ಮ ಉದ್ದೇಶ ನಿಮ್ಗೆ ಹೆಲ್ಪ್ ಆಗ್ಬೇಕಷ್ಟೆ. ನನ್ನಿಂದ ಒಂದು ಅಡಿಲು ಸೇವೆ ನಿಮ್ಮ ಒಂದು ಸಾಧನೆಗೆ ಅಷ್ಟೇ. ನಿಮ್ಮ ಮುಂದೆ ಸಾಧನೆ ಮಾಡಿ ನನಗೇನು ಸಂಬಳ ಕೊಡ್ಬೇಕಂತಿಲ್ಲ. ನಾನು ನೆನೆಸ್ಕೊಂಡ್ರೆ ಸಾಕು, ನವೀನ್ ಸರ್ ಕ್ಲಾಸ್ ನಮ್ಗೆ ಹೆಲ್ಪ್ ಆಯ್ತಪ್ಪ, ಇಷ್ಟು ಕ್ವಶನ್ಸ್ಗಳು ನನಗೆ ಸರಿ ಆಯ್ತಪ್ಪ ಅವ್ರ ಕ್ಲಾಸಿಂದ, ಅಷ್ಟು ಸಾಕು ನನಗೆ, ಇನ್ನೇನೋ ಭಾಳ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು. ಎಲ್ಲರೂ ಸಿಕ್ಕಾಗ, ನವೀನ್ ಸರ್ ಎಲ್ಲರೂ ಸಿಕ್ಕಾಗ, ಎಲ್ಲರೂ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಗ, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಅಂತ ಹೇಳಿದ್ರು ನನಗೆ ಭಾಳ ಖುಷಿ ಆಗುತ್ತೆ. ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಲ್ಲ, ಒಂದು ಸ್ವಲ್ಪ ಖುಷಿ ಆಗುತ್ತೆ ನನಗೆ. ಓಕೆ, ನಮ್ಮ ಕ್ಲಾಸ್ ಕೇಳಿದ್ದಾರೆ ಅಷ್ಟೇ, ದಟ್ಸ್ ಎನಫ್. ಆ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಓಕೆ, ನನ್ನ ಮನಸ್ಸಲ್ಲಿ ಹೇಳಿದೆ ಅಷ್ಟೇ. ನಾನು ನಿಮ್ಮಿಂದ ನನಗೇನು ಬೇಡ, ಯಾವ ದುಡ್ಡು ಬೇಡ, ಯಾವುದು ಬೇಡ. ನನಗೆ ದೇವರು ಎಲ್ಲದೂ ಕೊಟ್ಟಿದ್ದಾರೆ. ನನ್ನ ನಾಲೆಡ್ಜ್ನ ನಿಮಗೆ ಶೇರ್ ಮಾಡಬೇಕು, ನನ್ನಿಂದ ನಿಮಗೆ ಹೆಲ್ಪ್ ಆಗಬೇಕು ಅಷ್ಟೇ. ತುಂಬ ಜನ ಬಡವರು, ತುಂಬ ಜನ ಕೋಚಿಂಗ್ಗಳಿಗೆ ಆಗ್ತಾಯಿಲ್ಲ, ಅವ್ರಿಗೆ ಹೆಲ್ಪ್ ಆಗಬೇಕು. ನನ್ನ ಕ್ಲಾಸ್ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಯಾವ ಕೋಚಿಂಗು ಬೇಡ, ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಎಲ್ಲದನ್ನು ಕೊಟ್ಟಿದ್ದೀನಿ. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.